ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಭಗವದ್ ಬಂಧುಗಳೇ, ಇವತ್ತಿನ ದಿವಸ ಎರಡು ವಿಶೇಷತೆಗಳಿದೆ. ಒಂದು ವಿಶೇಷತೆ ಏನು ಅಂತಂದರೆ, ಇವತ್ತು ಮಾಘ ಶುದ್ಧ ಹುಣ್ಣಿಮೆ. ಮಾಘ ಶುದ್ಧ ಹುಣ್ಣಿಮೆ, ಅದರಲ್ಲೂ ಮಾಘ ಭಾನುವಾರ ಬಂದಿರತಕ್ಕಂಥದ್ದು ಇನ್ನೊಂದು ವಿಶೇಷತೆ. ಹಾಗಾಗಿ ಇವತ್ತು ಅತ್ಯಂತ ಪವಿತ್ರವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ದಿನ. ಭಗವತಿಯಾಗಿರ್ತಕ್ಕಂಥ ಲಲಿತಾ ತ್ರಿಪುರ ಸುಂದರಿಗೆ ಇದು ತುಂಬ ಇಷ್ಟವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಒಂದು ಚಿತ್ರ ಹುಣ್ಣಿಮೆ, ಚಿತ್ರ ಅಮಾವಾಸ್ಯೆ. ಚಿತ್ರ ಹುಣ್ಣಿಮೆ ಭಗವತಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂಥ ದಿನ. ಚಿತ್ರ ಅಮಾವಾಸ್ಯೆ ದಿವಸ ಅಭಿರಾಮ ಭಟ್ಟ ಅಂತ ಒಬ್ಬರು ಇರ್ತಾರೆ. ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಕರೀತಾ ಇರ್ತಾರೆ ತಮಿಳುನಾಡಿನಲ್ಲಿ. ಅಭಿರಾಮಿ ಭಟ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಡ್ಡೆಸರು ಇರುತ್ತೆ. ಅಭಿರಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ತಮಿಳುನಾಡಿನಲ್ಲಿ ಇದೆ. ಅಲ್ಲಿ ಆತ ಏನು ಮಾಡ್ತಾ ಇರ್ತಾರೆ ಅಂದರೆ, ಅವಧೂತರ ಥರ ಯಾವಾಗಲೂ ಕೂಡ ಉಪಾಸನೆ ಮಾಡ್ತಾ ಇರ್ತಾರೆ. ಉಪಾಸನೆ ಮಾಡ್ತಾ ಇರಬೇಕಾಗಿದ್ರೆ ತಂಜಾವೂರು ರಾಜ ಬರ್ತಾರೆ ದೇವಸ್ಥಾನಕ್ಕೆ. ಇವರು ಉನ್ಮತ್ತರಾಗಿ ಕೂತ್ಕೊಂಡಿರ್ತಾರೆ. ಅವರನ್ನು ನೋಡಿದ ರಾಜ ಏನು ಮಾಡ್ತಾರೆ, ಈತ ಬಹುಶಃ ಮದುರೆ ಪಾನ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂತ ಅಪಾರ್ಥ ಮಾಡಿಕೊಂಡು, ಯಾರೀತ ಹೀಗಿದಾನಲ್ಲ ಉನ್ಮತ್ತನಾಗಿ ಅಂತ. ಆತ ಏನು ಮಾಡ್ತಾ ಇರ್ತಾನೆ, ಅಭಿರಾಮಿ ಭಟ್ಟು ಹುಣ್ಣಿಮೆ ಚಂದ್ರನಂಥ ಒಂದು ಮುಖಾರವಿಂದನ್ನು ಧ್ಯಾನಿಸ್ತಾ ಇರ್ತಾನೆ. ಭಗವತಿದು ಆ ಲಲಿತಾ ಭಟ್ಟಾರಿಕೆಯದು. ಅದನ್ನು ನೋಡಿದ ಈ ತಂಜಾವೂರು ರಾಜ ಅಪಾರ್ಥ ಮಾಡಿಕೊಂಡು ಆತನನ್ನು ಕದಲಿಸಿ ಅಂತ ಹೇಳ್ತಾರೆ. ಕದಲಿಸಿದ್ರೆ ಆತ ಎದ್ದೇಳೋದಿಲ್ಲ. ಕಡೆಗಿಲ್ಲ, ಈತ ಗ್ಯಾರಂಟಿಯಾಗಿ ಈತ ಮದುರೆ ಪಾನ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂತ ಇತ್ಯರ್ಥ ಮಾಡ್ಕೊತಾನೆ ತಂಜಾವೂರು ರಾಜ. ಅಲ್ಲಿರೋರೆಲ್ಲ ಹೇಳ್ತಾರೆ, ಇಲ್ಲ ಸ್ವಾಮಿ ಹುಚ್ಚಿಡ್ದಿದೆ ಆತನಿಗೆ, ಹುಚ್ಚ ಬಿಟ್ಟುಬಿಡಿ ಆತನ್ನ ಅಂತ ಹೇಳ್ಬಿಟ್ಟು. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಕದಲಿಸ್ತಾರೆ. ಇವರು ಮಹಾಪಂಡಿತರು ಹಾಗೆ ಹೇಗೆ ಅಂತಕ್ಕಂಥದ್ದು ಯಾರೋ ಕಿವಿಗೆ ಹಾಕ್ತಾರೆ ತಂಜಾವೂರು ರಾಜನಿಗೆ. ಆವಾಗ ಹೋಗ್ಬಿಟ್ಟು ಕೇಳ್ತಾರೆ, ಏನಪ್ಪ ಇವತ್ತು ಏನು ತಿಥಿ ಅಂತ ಹೇಳ್ಬಿಟ್ಟು ಅಂತ. ಆತ ಏನು ಮಾಡ್ತಾನೆ, ಮನಸ್ಸಿನಲ್ಲಿ ಸದಾಕಾಲ ಆ ಹುಣ್ಣಿಮೆ ಚಂದ್ರನಂತ ಆ ಮುಖಾರವಿಂದ ಇರ್ತಕ್ಕಂಥ ಆ ಅಭಿರಾಮಿ ದೇವಿಯನ್ನು ಧ್ಯಾನಿಸ್ತಾ ಇರ್ತಾನೆ. ಹಾಗಾಗಿ ಆವತ್ತು ತಿಥಿ ಹುಣ್ಣಿಮೆ ಅಂತ ಹೇಳ್ಬಿಡ್ತಾನೆ. ಆವತ್ತು ಅಮಾವಾಸ್ಯೆ ಆಗಿರುತ್ತೆ. ರಾಜ ಆವತ್ತು ಆ ಅಮಾವಾಸ್ಯೆ ಅಂತಾನೆ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದಿರ್ತಾನೆ. ಕರೆಕ್ಟಾಗಿ ನೋಡಿ ಹೇಳು ಅಂತ ಹೇಳ್ತಾರೆ. ಅಮಾವಾಸ್ಯೆನೇ ಹೋಗೋ ಅಂತ ಹೇಳ್ಬಿಟ್ಟು ಸಿಂಗ್ಯುಲರ್ನಲ್ಲಿ ಮಾತಾಡ್ಬಿಡ್ತಾರೆ. ಕಡೆಗೆ ತಂಜಾವೂರು ರಾಜನಿಗೆ ಕೋಪ ಬಂದ್ಬಿಡುತ್ತೆ. ಇವತ್ತು ರಾತ್ರಿಗೆ ನನಗೆ ಹುಣ್ಣಿಮೆ ಹೋಗೋ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಇವತ್ತು ರಾತ್ರಿಗೆ ನನಗೆ ಹುಣ್ಣಿಮೆ ಚಂದ್ರನನ್ನು ತೋರಿಸದೇ ಇದ್ದರೆ ನಿನಗೆ ಮರಣ ಶಿಕ್ಷೆಯನ್ನು ವಿಧಿಸ್ತೀನಿ ಅಂತ ಹೇಳ್ಬಿಟ್ಟು ಕೋಟೆ ಮುಂದ್ಗಡೆ ಒಂದು ಮಣೆ ಥರ ಕಟ್ಟಿಸ್ಬಿಟ್ಟು ಅದ್ರ ಮೇಲೆ ಆತನನ್ನು ಇಟ್ಟುಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಕೆಳಗಡೆ ಕಟ್ಟಿಗೆಗಳನ್ನು ಉರಿ ಹಾಕಿ ಅದರೊಳಗೆ ಆತನ ಆಹುತಿ ಕೊಟ್ಬಿಡ್ಬೇಕು ಅಂತ ಎಲ್ಲ ತಯಾರು ಮಾಡ್ತಾ ಇರ್ತಾರೆ. ಈತ ಏನು ಮಾಡ್ತಾ ಇರ್ತಾರೆ, ಅಭಿರಾಮಿ ಅಂತ್ಯಾದಿ ಅಂತ ಹಾಡ್ತಾ ಇರ್ತಾರೆ. ತಮಿಳು ಭಾಷೆನಲ್ಲಿ, ದ್ರಾವಿಡ ಭಾಷೆನಲ್ಲಿ ಅಂತಾದಿ ಅಂತಕ್ಕಂಥದ್ದು ಒಂದು ಅಂದಾದಿ ಅಂತ ಕರೀತಾರೆ. ತಮಿಳಿನಲ್ಲಿ ಅಂದಾದಿ ಅಂತ. ಅಂದಾದಿ ಅಂದರೆ ಯಾವ ಪದದಿಂದ ಅಂತ್ಯವಾಗುತ್ತೋ ಆ ನೆಕ್ಸ್ಟ್ ಶ್ಲೋಕ ಅದೇ ಪದದಿಂದನೇ ಪ್ರಾರಂಭ ಆಗಬೇಕು. ಅದನ್ನು ಅಂದಾದಿ ಅಂತ. ನಾವಿವತ್ತು ಅಂತ್ಯಾಕ್ಷರಿ ಆಡ್ತೀವಲ್ಲ, ಆ ಥರ ಶಂಕರಾಚಾರ್ಯರು ಈ ಪ್ರಯೋಗವನ್ನು ಮಾಡಿದ್ದಾರೆ. ಆಮೇಲೆ ಆಳ್ವಾರರುಗಳು ಈ ಪ್ರಯೋಗವನ್ನು ಮಾಡಿದ್ದಾರೆ. ಇವರು ಏನು ಮಾಡ್ತಾರೆ, ಅಂದಾದಿ ಹಾಡ್ತಾ ಇರಬೇಕಾದ್ರೆ ತಂಜಾವೂರು ರಾಜ ಬರ್ತಾನೆ. ಬಂದುಬಿಟ್ಟು ಎಲ್ಲಿ ಹುಣ್ಣಿಮೆ ಚಂದ್ರ ಅಂತ ಪೀಡಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಲಲಿತಾ ಭಟ್ಟಾರಿಕೆ ಏನು ಮಾಡ್ತಾಳೆ ಅಂದರೆ, ಪ್ರತ್ಯಕ್ಷ ಆಗಿಬಿಟ್ಟು ತನ್ನ ಕಿವಿಯ ತಾಟಂಕ ಅನ್ನೊಂದನ್ನು ತೆಗೆದು, ಮುತ್ತಿನ ತಾಟಂಕ, ಅದನ್ನು ಆಕಾಶದಲ್ಲಿ ಇರಿಸ್ತಾಳೆ. ಆ ಆಕಾಶದಲ್ಲಿ ಇರಿಸಿದ ಆ ಮುತ್ತಿನ ತಾಟಂಕದ ಮೇಲೆ ಸೂರ್ಯಕಿರಣಗಳು ಬಿದ್ದು ಅದು ಹುಣ್ಣಿಮೆ ಚಂದ್ರನಂತೆ ಪ್ರಜ್ವಲಿಸಿ ಅವತ್ತು ಹುಣ್ಣಿಮೆ ಥರ ಭಾಸ ಆಗೋ ಥರ ಮಾಡುತ್ತೆ. ಈ ಒಂದು ವಿಶೇಷ ನಡೆದಿರ್ತಕ್ಕಂಥದ್ದು ಚಿತ್ರ ಅಮಾವಾಸ್ಯೆ ದಿವಸ. ಚಿತ್ರ ಹುಣ್ಣಿಮೆ ಒಂದು ಲಲಿತಾದೇವಿಗೆ ತುಂಬ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಚಿತ್ರ ಅಮಾವಾಸ್ಯೆ ಒಂದು. ಕಡೆಗೆ ತಂಜಾವೂರು ರಾಜ ಆತನ ಒಂದು ಭಕ್ತಿ ಶ್ರದ್ಧೆಗಳನ್ನು ಗುರುತಿಸಿದ್ರು ಅಂತ ಹೇಳ್ಬಿಟ್ಟು ಅಂತ. ಇದೊಂದು ಚರಿತ್ರೆ. ಇನ್ನೊಂದು ಏನು ಅಂದರೆ, ಲಲಿತಾದೇವಿಗೆ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು ಈ ಮಾಘ ಶುದ್ಧ ಹುಣ್ಣಿಮೆ. ಅದೇ ಥರನೇ ವಿಜಯದಶಮಿ ಕೂಡ ಭಗವತಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂಥ ದಿನಗಳು. ಹೀಗೆ ಅತ್ಯಂತ ಪ್ರೀತಿಪಾತ್ರವಾದ ದಿನಗಳಲ್ಲಿ ಇವತ್ತು ಮಾಘ ಶುದ್ಧ ಹುಣ್ಣಿಮೆ. ವಿಶೇಷವಾಗಿ ಮಾಘ ಭಾನುವಾರ ಅಂತಂದ್ರೇ ವಿಶೇಷ ಅಂತ. ಎಲ್ಲ ಭಾನುವಾರಗಳು ಕೂಡ ವಿಶೇಷವಾಗಿ ಲಲಿತಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ದಿನಗಳು. ಅದರಲ್ಲಿ ಇವತ್ತು ವಿಶೇಷವಾಗಿ ಮಾಘ ಭಾನುವಾರ ಜೊತೆಗೆ ಆಮೇಲೆ ಮಾಘ ಶುದ್ಧ ಹುಣ್ಣಿಮೆ ಎಲ್ಲ ಒಟ್ಟಿಗೆ ಸೇರಿಕೊಂಡಿದೆ.
ಇನ್ನೊಂದು ಎರಡನೇ ವಿಶೇಷ ಏನು ಅಂತಂದರೆ, ಇವತ್ತು ನಾವೆಲ್ಲ ಕೂಡ ಹಿಂದೂ ಸಮಾಜೋತ್ಸವದಲ್ಲಿ, ನಾನಿಲ್ಲ ಬಿಡಿ, ನಾನು ಬರೋಕ್ಕಾಗಲಿಲ್ಲ, ಎಲ್ಲರೂ ಕೂಡ ಇವತ್ತು ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಇವತ್ತು ಅತ್ಯಂತವಾಗಿರ್ತಕ್ಕಂಥ ಭಗವತ್ ಪ್ರೀತಿಕರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲ ಕೂಡ ಮಾಡಿದ್ದೀವಿ. ಯಾಕೆಂತಂದರೆ ಭಗವಂತನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಏನು ಅಂದರೆ ಜನಸಂದಣಿ ಅಂತ ಹೇಳ್ಬಿಟ್ಟು ಅಂತ. ಜನ ಎಲ್ಲಿ ಗುಂಪು ಸೇರ್ತಾರೆ, ಗುಂಪಾಗಿ ಎಲ್ಲಿ ಹಾಡ್ತಾರೆ, ಎಲ್ಲಿ ಕೀರ್ತನೆ ಮಾಡ್ತಾರೆ, ಎಲ್ಲಿ ಕೂಗಿ ಕರೀತಾರೆ ಭಗವಂತನ, ಅಲ್ಲಿ ಓಡಿ ಬರ್ತಾನೆ. ಹಾಗಾಗಿ ಭಗವಂತನನ್ನು ಇವತ್ತು ಎಲ್ಲರೂ ಕೂಡ ಗುಂಪಾಗಿ ಸೇರಿ ನಾವೆಲ್ಲ ಕರೆದಿದ್ದೀವಿ. ಆರ್ತ ರಕ್ಷಣೆ ಮಾಡು ಅಂತ ಹೇಳ್ಬಿಟ್ಟು ಅಂತ, ಜಗತ್ತನ್ನು ಉದ್ಧಾರ ಮಾಡು ಅಂತ ಹೇಳ್ಬಿಟ್ಟು ಅಂತ ನಾವು ಕರೆದಿದ್ದೀವಿ. ಹಾಗಾಗಿ ಆಪದ್ಬಾಂಧವನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಪ್ರಾರ್ಥಿಸ್ತಾ, ಇವತ್ತು ಸುಂದರಕಾಂಡದ ಮುಂದುವರೆದ ಭಾಗನ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಸಿದ್ಧ ಸಮಾಧಿ ಯೋಗದ ಅಯೋಧ್ಯ ಶ್ರೀರಾಮ ಸತ್ಸಂಗದ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸುಂದರಕಾಂಡ ಪ್ರವಚನದಲ್ಲಿ ಇವತ್ತು ನಾವು 5ನೆಯ ಒಂದು ಮಾಲಿಕೆಯನ್ನು ನಾವು ಇವತ್ತು ಅಧ್ಯಯನ ಮಾಡ್ಕೋಬೇಕಾಗಿದೆ. ಹಿಂದಿನ ಒಂದು ಪ್ರವಚನದಲ್ಲಿ 106ನೆಯ ಶ್ಲೋಕದವರೆಗೂ ಕೂಡ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. ಈಗ 107ನೆಯ ಶ್ಲೋಕದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. 107ನೆಯ ಶ್ಲೋಕ ಪುಸ್ತಕ ಇದ್ದರೆ ತೆಗೆದಿಟ್ಕೊಳ್ಳಿ, ಇಲ್ಲದ್ರೆ ನಾನು ಹೇಳ್ಕೊಡ್ತೀನಿ, ಅದೇ ಥರನೇ ಹೇಳಿದ್ರೆ ಆಯಿತು. ಸಲಿಲಾ ಊರ್ಧ್ವಮುತ್ತಿಷ್ಠ ತಿಷ್ಠತ್ವೇಷ ಕಪಿಸ್ತ್ವಯಿ ಅಸ್ಮಾಕಂ ತಿತಿಶ್ಚೈವ ಪೂಜ್ಯಶ್ಚ ಪ್ಲವತಾಂ ವರಃ ಚಾಮೀಕರ ಮಹಾನಾಭ ದೇವಗಂಧರ್ವ ಸೇವಿತ ಹನುಮಾಂ ತ್ವಯಿ ವಿಶ್ರಾಂತ ತತಃ ಶೇಷಂ ಗಮಿಷ್ಯತಿ ಕಾಕುಸ್ಥ ಸ್ಯಾನೃಶಂಸ್ಯಂ ಚಮೈಥಿಲ್ಯಾಶ್ಚ ವಿವಾಸನಂ ಶ್ರಮಂ ಚ ಪ್ಲವಗೇಂದ್ರಸ್ಯ ಸಮೀಕ್ಷೋತ್ತಾತು ಮರ್ಹಸಿ ಹಿರಣ್ಯನಾಭೋ ಮೈನಾಕೋ ವಿಷಮ್ಯ ಲವಣಾಂಬಸಃ ಉತ್ಪಪಾತ ಜಲಾತ್ತೂರ್ಣಂ ಮಹಾದ್ರುಮ ಲತಾಯುತಃ ಸಸಾಗರ ಜಲಂ ಭಿತ್ವಾ ಬಭೂವ ವ್ಯುತ್ಥಿತಸ್ತತಾ ಯಥಾ ಜಲಧರಂ ಭಿತ್ವಾ ದೀಪ್ತರಶ್ಮಿರ್ ದಿವಾಕರಃ ಸ ಮಹಾತ್ಮಾ ಮುಹೂರ್ತೇನ ಪರ್ವತ ಸಲಿಲಾವೃತಃ ದರ್ಶಯಾಮಾಸ ಶೃಂಗಾಣಿ ಸಾಗರೇಣ ನಿಯೋಜಿತಃ. ಯಾರಾದರೂ ಒಬ್ಬರು ಭಗವದ್ ಭಕ್ತರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತಂದರೆ ಸಹಜವಾಗಿ ನಮ್ಗೇನಾಗಿರುತ್ತೆ ಅಂದರೆ ಒಂದು 2-3 ದಿನದಿಂದಾನೇ ಒಂದು ಉತ್ಸಾಹ ಅನ್ನೋದು ಇರುತ್ತೆ. ಓ ಭಗವದ್ ಭಕ್ತರು ಮನೆಗೆ ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಶಬರಿ ನೋಡಿ ಹೇಗೆ ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತೇಳ್ಬಿಟ್ಟು ಒಂದು ಸಿಕ್ಕಿದ ಹಣ್ಣುಗಳನ್ನೆಲ್ಲ ತಂದಿಡ್ತಾ ಇದ್ಲು. ಪ್ರತಿದಿನ ಗೂಡಿಸೋಳು, ರಂಗೋಲಿ ಹಾಕೋಳು, ಎಲ್ಲ ಥರದಲ್ಲೂ ಇದು ಮಾಡೋರು. ಆಮೇಲೆ ಜೇನುತುಪ್ಪ, ಹೂವುಗಳು, ವಿಧವಾಗಿರತಕ್ಕಂಥ ಹೂವುಗಳು, ಇವುಗಳೆಲ್ಲ ತಂದು ಎಲ್ಲ ಸಿದ್ಧಪಡಿಸಿ ಇಟ್ಕೊಂಡಳು. ಅಂದರೆ ಆವತ್ತಿಂದ ಇವತ್ತಿಂದ ಆಯ್ತು, ಇವತ್ತು ರಾಮ ಬರಲಿಲ್ಲ, ಆದರೆ ಏನು ನಿರಾಶೆ ಅಂತಕ್ಕಂಥದ್ದು ಶಬರಿಗೆ ಇಲ್ಲ. ನಾಳೆ ಬರ್ತಾನೆ ರಾಮ, ನಾಳೆನೂ ಬರಲಿಲ್ವಾ, ನಾಡಿದ್ದು ಬರ್ತಾನೆ ರಾಮ ಅಂತ ಹೇಳ್ಬಿಟ್ಟು ಇಡೀ ಜೀವನ ಪರ್ಯಂತ ಶಬರಿ ಕಾದ್ಬಿಟ್ಟಿರ್ತಾಳೆ ಅಲ್ವಾ. ನಾವಾಗಿದ್ರೆ ಕಾಯ್ತಾ ಇದ್ವಾ, ಯಾರಾದರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಬರಲಿಲ್ಲ ನಾಳೆ ಬರಲಿಲ್ಲ ಅಂದರೆ ಮುನ್ನೆಸಕ್ಕೆ ಗುರುಗುರಾಯಿಸ್ತಾ ಇರ್ತೀವಿ, ಅವ್ರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಪ್ರತಿದಿನ ಕಾಯ್ಕೊಂಡಿರ್ತಾಳೆ ಶಬರಿ ಜೀವನ ಪರ್ಯಂತ. ಆಕೆ 8ನೇ ವರ್ಷದಲ್ಲಿ ಇರ್ತಾಳೆ. ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ಒಬ್ಬ ದಾಸಿ ಪುತ್ರಿ ಶಬರಿ 8ನೇ ವರ್ಷದವಳು ಆಗಿರ್ತಾಳೆ. ಮತಂಗ ಮಹರ್ಷಿಗಳು ಅವರ ಶಿಷ್ಯ ಸಮೇತವಾಗಿ ಸಶರೀರವಾಗಿ ವೈಕುಂಠಕ್ಕೆ ಹೊರಟಾಗ್ತಾ ಇರ್ತಾರೆ. ಆವಾಗ ಶಬರಿ ಕೇಳ್ತಾಳೆ, ನನ್ನನ್ನು ಕರ್ಕೊಂಡು ಹೋಗಲ್ವ ಸ್ವಾಮಿ, ನಾನು ನಿಮಗೆಲ್ಲ ದಾಸ್ಯ ಮಾಡಿದ್ದೀನಲ್ವಾ,
ನಾನು ದಾಸಿಪುತ್ರಿನೇ ತಾನೇ ಆಶ್ರಮದಲ್ಲಿ, ನನ್ನನ್ನು ಕರ್ಕೊಂಡು ಹೋಗಿ. ಅಮ್ಮ ನೀನು ಸಾಮಾನ್ಯಳಲ್ಲ, ನೀನು ಸಾಕ್ಷಾತ್ ಪರಮಾತ್ಮನಿಗೆ ಏನು ಆತಿಥ್ಯ ಕೊಡಬೇಕಾಗಿರ್ತಕ್ಕಂಥವಳು, ಮಾರ್ಗನಿರ್ದೇಶನ ಮಾಡಬೇಕಾಗಿರ್ತಕ್ಕಂಥವಳು. ಮಾರ್ಗ ಕಾಣದಿರ ಶ್ರೀರಾಮಚಂದ್ರ ಅಂದರೆ ಪರಮಾತ್ಮ ಶ್ರೀರಾಮಚಂದ್ರನ ಒಂದು ರೂಪದಲ್ಲಿ ಬರ್ತಾನೆ. ಆವಾಗ ಆತನಿಗೆ ಆತಿಥ್ಯ ಕೊಟ್ಟು ಮಾರ್ಗದರ್ಶನವನ್ನು ಹೇಳಿ ನೀನು ಕಳಿಸ್ಬೇಕಾಗಿರ್ತಕ್ಕಂಥವಳು. ನೋಡು ಈ ಥರದ ಕರ್ತವ್ಯಗಳು ನಿನಗಿದೆ. ಆ ಒಂದು ಕರ್ತವ್ಯವನ್ನು ನೆರವೇರಿಸಿದ ತಕ್ಷಣ ನೀನು ಸಶರೀರಳಾಗಿ ವೈಕುಂಠಕ್ಕೆ ಹೋಗ್ತೀಯ. ಸಾಲದ್ದಕ್ಕೆ ನಿನ್ನ ಒಂದು ಶರೀರದ ಒಂದು ಭಾಗ ಇಲ್ಲಿ ನದಿಯಾಗಿ ಹರಿಯುತ್ತೆ ಅಂತಕ್ಕಂಥ ವರನ್ನ ಮಾತಂಗ ಮಹರ್ಷಿಗಳು ಕೊಟ್ಟು ಸಶರೀರವಾಗಿ ಎಲ್ಲರೂ ಶಿಷ್ಯ ಸಮೇತವಾಗಿ ವೈಕುಂಠ ಕೊಟ್ಟೋಗಿರ್ತಾರೆ. ಇಡೀ ಆಶ್ರಮಕ್ಕೆ ಶಬರಿ ಒಬ್ಬಳೇ ಇರ್ತಾಳೆ. ಇವತ್ತು ಕಾಯ್ತಾಳೆ, ನಾಳೆ ಕಾಯ್ತಾಳೆ, ನಾಡಿದ್ದು ಕಾಯ್ತಾಳೆ, ವರ್ಷ ಕಾಯ್ತಾಳೆ, ವರ್ಷಾನುಗಟ್ಲೆ ಕಾಯ್ತಾಳೆ. ಕಡೆಗೆ ಶಬರಿಗೆ 86 ವರ್ಷ ವಯಸ್ಸಾಗೋಗಿರುತ್ತೆ. ಆ ಏಜ್ವರೆಗೂ ಅಂದರೆ 8ನೇ ವರ್ಷದಿಂದ 86 ವರ್ಷದವರೆಗೂ ಕೂಡ ಕಾದಿರ್ತಾಳೆ. ರಾಮ ಬರ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ನಾವು ಕಾಯೋದಕ್ಕೆ ರೆಡಿ ಇದ್ದೀವಾ? ಇಲ್ಲ. ಏನು ಯಾರೋ ಹೇಳ್ತಾರಂತೆ, ಧ್ಯಾನ ಮಾಡಿದ್ರೆ ಭಗವಂತ ಕಾಣಿಸ್ತಾನೆ, ನಿಮ್ಮ ಹೃದಯದಲ್ಲೇ ಇದ್ದಾನೆ, ಏಕಾಗ್ರವಾಗಿ ಧ್ಯಾನ ಮಾಡ್ರಿ ಅಂತ ಹೇಳ್ಬಿಟ್ಟು. ಇವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂತೀವಿ, ಏನೇನೋ ಯೋಚನೆಗಳು ಬರುತ್ತೆ. ನಾಳೆ ಕಣ್ಣು ಮುಚ್ಕೊಂಡು ಕೂತ್ಕೊಂತೀವಿ, ಇನ್ನೇನೇನೋ ಯೋಚನೆಗಳು ಬರುತ್ತೆ. 3ನೇ ದಿವಸಕ್ಕೆ ಆ ತಾಳ್ಮೆ ಅನ್ನೋದು ಒಟ್ಟಾಗ್ಬಿಟ್ಟಿರುತ್ತೆ. ಅಯ್ಯೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕು, ಎಲ್ಲೆಲ್ಲದ ಆಲೋಚನೆಗಳು ಬರುತ್ತೆ, ಯಾಕೋ ಈ ಧ್ಯಾನ ನನಗೆ ಸೆಟ್ ಆಗ್ತಾ ಇಲ್ಲ, ಇದ್ರ ಬದಲು ಬೇರೆ ಇನ್ನೇನನ್ನ ಸುಲಭವಾಗಿರ್ತಕ್ಕಂಥ ಮಾರ್ಗನ ಹುಡ್ಕೋಣ ಅಂತೇಳಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ಭೂಮಿ ಆಗಿದ್ರೆ ನೀರು ಸಿಗುತ್ತೆ, ಹೌದಾ? ಕರೆಕ್ಟಾ? ಭೂಮಿ ಆಗಿದ್ರೆ ನೀರು ಸಿಗುತ್ತೆ. ಇಲ್ಲೊಂದು 10 ಅಡಿ, ಅಲ್ಲೊಂದು 5 ಅಡಿ, ಅಲ್ಲೊಂದು 6 ಅಡಿ, ಅಲ್ಲೊಂದು 20 ಅಡಿ, ಹಿಂಗಾಗಿತಾ ಭೂಮಿ ಎಲ್ಲ ಕೊರಿತಾ ಹೋದ್ರೆ ನೀರು ಅನ್ನೋದು ಸಿಗುತ್ತಾ? ಸಿಗೋದಿಲ್ಲ. ಭಗವಂತ ಸಿಗಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ನೋಡಿ, ಒಂದು ನಾಮ, ಇಷ್ಟನಾಮ ಅಂತ ಕರೀತಾರೆ. ಒಂದು ನಾಮ, ಒಬ್ಬ ಗುರು, ಒಂದು ಇಷ್ಟ ದೈವದ ರೂಪ. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಂತೆ. ನಾವು ಪ್ರಪ್ರಥಮವಾಗಿ ಬೇಸಿಕ್ ಆಗಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತಂದರೆ ಇವು 3 ನಾವು ಸೆಟ್ ಮಾಡ್ಕೋಬೇಕು. ಯಾರಾದರೂ ಗುರುಗಳಿಂದ ಉಪದೇಶ ಪಡ್ಕೋಬೇಕು. ಇಲ್ಲ ಯಾರೂ ಗುರುಗಳು ಬರಲಿಲ್ವಾ, ಭಗವಂತನ ಮುಂದೆ ಕೂತ್ಕೊಳ್ರಿ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನಾಮಗಳನ್ನು ಚೀಟಿ ಬರೆದು ಹಾಕ್ರಿ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರೂಪಗಳನ್ನು ಚೀಟಿ ಬರೆದು ಹಾಕ್ರಿ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಒಂದು ಧ್ಯಾನ ಪದ್ಧತಿನೋ ಅಥವಾ ಏನೋ ಪೂಜಾ ಪದ್ಧತಿನೋ ಅಲ್ಲಿ ಹಾಕ್ರಿ. ಭಗವಂತನ ಹತ್ರನೇ ಉಪದೇಶ ಪಡ್ಕೊಳ್ರಿ. ಅಪ್ಪ ಭಗವಂತ ನನಗೆ ಉಪದೇಶ ಕೊಡುವಂತ ಒಂದೊಂದು ಚೀಟಿಯನ್ನು ಎತ್ತರಿ, ಭಗವಂತನೇ ನಿಮ್ಗೆ ಉಪದೇಶ ಮಾಡ್ತಾನೆ. ಒಂದು ಇಷ್ಟ ನಾಮ, ಯಾವುದಾದ್ರೂ ಒಂದು ನಿಮ್ಮ ಇಷ್ಟ ದೇವತೆಯ ಒಂದು ನಾಮ, ಅದನ್ನು ಜೀವನ ಪರ್ಯಂತ ಅನವರತವಾಗಿ ಚಿಂತಿಸಬೇಕು. ನಾಮ ನಾಮಿ ಭೇದ ಇಲ್ಲ, ನಾಮಕ್ಕೂ ನಾಮಿಗೂ ಭೇದ ಇಲ್ಲ. ನಾಮ ಅಂತಕ್ಕಂಥದ್ದು ಏನಂತೆ ಅಂದರೆ ನಾಮಿನ ಕಟ್ಟಾಕ್ತಕ್ಕಂಥ ಹಗ್ಗನಂತೆ. ಇವಾಗ ನೋಡಿ, ನಾವು ದೊಡ್ಡ ದೊಡ್ಡ ಆನೆಗಳನ್ನು ಚಿಕ್ಕದು ಯಾವುದೋ ಒಂದು ಟ್ವೈನ್ ಥರದ್ದು ಒಂದು ಹಗ್ಗದಲ್ಲಿ ಕಟ್ಟಾಕಿರ್ತಾರೆ ಒಂದು ಕಾಲಿಗೆ, ನೋಡಿರ್ತೀರಾ? ಅದು ಯಾವತ್ತೂ ಕೂಡ ಅದನ್ನು ಮೀರಿ ಹೋಗೋದಿಲ್ಲ. ಆ ಹಗ್ಗಕ್ಕೆ ಕಟ್ಟು ಬಿದ್ದು ಆ ಆನೆ ನಿಂತ್ಕೊಂಡಿರುತ್ತೆ. ಚಿಕ್ಕ ಹಗ್ಗದಲ್ಲಿ ಕಟ್ಟಾಕಿರ್ತಾರೆ ದೊಡ್ಡ ಆನೆಯನ್ನು. ಅದೇ ಥರನೇ ಅಪಾರವಾಗಿರ್ತಕ್ಕಂಥ ಅಂದರೆ ಆದಿ ಅಂತ್ಯಗಳಿರ್ತಕ್ಕಂಥ ಪರಮಾತ್ಮನನ್ನು, ಆ ತತ್ವವನ್ನು ಬರೀ ಒಂದು ಚಿಕ್ಕದಾಗಿರ್ತಕ್ಕಂಥ ಬೀಜಾಕ್ಷರಗಳಲ್ಲಿ ನಾಮದಲ್ಲಿ ಕಟ್ಟಾಕಿರ್ತಾರೆ ಋಷಿಗಳು. ಆ ನಾಮವನ್ನು ನಾವು ತಗೊಂಡು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು. ಅಂದರೆ ಡೌಟ್ ಇರಬಾರ್ದು. ಅಗ್ನಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಗೊತ್ತಿಲ್ದಿರ ಇರೋನು ಹಾಳಾಗ್ತಾನೆ, ಗೊತ್ತಿದ್ದು ಶ್ರದ್ಧೆ ತೋರಿಸದೇ ಇರ್ತಕ್ಕಂಥವನು ಹಾಳಾಗ್ತಾನೆ, ಮತ್ತು ಸಂಶಯ ಇರ್ತಕ್ಕಂಥವನು ಹಾಳಾಗ್ತಾನೆ. ಅಂದರೆ ಆಗುತ್ತೋ ಬಿಡುತ್ತೋ ಈ ಸಂಶಯ ನಮಗೆ ಇರಬಾರ್ದು. ಹಾಗಾಗಿ ಈ ಸಂಶಯ ಇಲ್ದಿರೋ ನಾವೇನ ಭಗವಂತನನ್ನು ಆರಾಧನೆ ಮಾಡಿದ್ರೆ ನಾಮದಲ್ಲಿ ಅದಕ್ಕಿಂತ ಸುಲಭೋಪಾಯ ಇದಕ್ಕೆ ಕಲಿಯುಗಕ್ಕೆ ಬೇರೆ ಯಾವುದೂ ಇಲ್ಲ. ಎಲ್ಲ ಋಷಿಮುನಿಗಳು, ಭಾಗವತಾದಿ ಗ್ರಂಥಗಳು, ಗರುಡ ಪುರಾಣಾದಿ ಗ್ರಂಥಗಳು, ಆಮೇಲೆ ಪುರಾಣಗಳು, ವೇದಗಳು, ಕಲಿಸಂತೋರಣೋಪನಿಷತ್ತು ಅಂತಕ್ಕಂಥ ಉಪನಿಷತ್ತು, ಇವೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಿರ್ದೇಶನ ಏನು ಅಂತಂದರೆ ಕಲಿಯುಗದಲ್ಲಿ ನಿಮಗೆ ನಾಮಕ್ಕಿಂತ ಸುಲಭವಾಗಿರ್ತಕ್ಕಂಥ ಬೇರೆ ಮಾರ್ಗನೇ ಇಲ್ಲ. ನಾಮ ಅಂತಕ್ಕಂಥದ್ದು ನಾಮಿಯನ್ನು ಕಟ್ಟಾಕಿ ತಗೊಂಬಂದು ನಮ್ಮ ಮುಂದಕ್ಕೆ ನಿಲ್ಲಿಸುತ್ತೆ. ಅಷ್ಟು ಶಕ್ತಿವಂತವಾಗಿರ್ತಕ್ಕಂಥದ್ದು ನಾಮ. ಹಾಗಾಗಿ ಇಷ್ಟ ನಾಮ, ಇಷ್ಟ ದೈವದ ರೂಪ ಯಾವುದಾದ್ರೂ. ಇವಾಗ ಕೆಲವರಿಗೆ ರಾಮ ಇಷ್ಟ, ಕೆಲವರಿಗೆ ಕೃಷ್ಣ ಇಷ್ಟ, ಕೆಲವರಿಗೆ ಕಾಳಿ ಇಷ್ಟ, ಕೆಲವರಿಗೆ ಶಿವ ಇಷ್ಟ, ಕೆಲವರಿಗೆ ಹನುಮಂತ ಇಷ್ಟ. ಯಾರಿಗೆ ಯಾವ ಇಷ್ಟ ದೈವದ ರೂಪನೋ ಆ ರೂಪನ ತಂದಿಟ್ಕೊಳ್ಳಿ. ಸ್ವಾಮಿ ಯಾವ ದೇವರು ದೊಡ್ಡವನು, ಯಾವ ದೇವರು ಚಿಕ್ಕವನು, ಈ ಡೌಟ್ ಬೇಡ. ಯಾಕೆಂದರೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತೀವಿ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ಎಲ್ಲರೂ ಒಂದೊಂದು ವಿಧದ ಐಸ್ ಕ್ರೀಮ್ಗಳನ್ನು ಆರ್ಡರ್ ಮಾಡ್ತೀವಿ. ಒಬ್ಬರು ಪಿಸ್ತಾ, ಒಬ್ಬರು ವೆನಿಲಾ, ಒಬ್ಬರು ಆರೆಂಜು, ಒಬ್ಬರು ಮ್ಯಾಂಗೋ, ಎಲ್ಲ ಫ್ಲೇವರ್ಗಳು ಬೇರೆ 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 ಏನೇನೋ. ಕೆಲವರೆಲ್ಲ ಫ್ಯಾಮಿಲಿ ಪ್ಯಾಕು, ಕೆಲವರೆಲ್ಲ ಚಿಕ್ಕ ಕಪ್ಪು, ಕೆಲವರು ಕೋನು, ಅವರವ್ರ ಟೇಸ್ಟ್ಗೆ ಏನೇನೋ ಸೆಲೆಕ್ಟ್ ಮಾಡ್ಕೊತಾರೆ.
ಆದರೆ ಯಾರು ಏನೇ ತಿಂದರೂ ಕೂಡ ಅವರವರಲ್ಲೇ ಜಗಳ ಬರುತ್ತಂತೆ. ಈ ಟೇಸ್ಟು ಜಾಸ್ತಿ, ಆ ಟೇಸ್ಟು ಕಡಿಮೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಐಸ್ ಕ್ರೀಮು ಮಾರ್ತಾ ಇರ್ತಕ್ಕಂಥ ಅಂಗಡಿಯವ್ರು ಬಂದು ಹೇಳ್ತಾರಂತೆ, ದಡ್ರ ನೀವೆಲ್ಲ ತಿಂತಾ ಇರ್ತಕ್ಕಂಥದ್ದು ಫ್ಲೇವರ್ಗಳು ಬೇರೆ ಆದರೂ ಕೂಡ ತಿಂತಾ ಇರೋದೇನು ಐಸ್ ಕ್ರೀಮು. ಅಜ್ಜಿ ಈ 7 ವಾರ ಅಲ್ಲ ನಗಲು ಅಂತ ಹೇಳ್ತಾರಲ್ಲ, ಹಿಂದಿನ ಕಾಲಕ್ಕೆಲ್ಲ ಏನು ಮಾಡೋರು ಅಂದರೆ 7 ವಾರ ಅಲ್ಲ ನಗಲು ಅಂತ ಮಾಡಿಡೋರು. ಅಜ್ಜಿ ಒಡವೆಗಳು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಚ್ಕೊಟ್ರಂತೆ, ಮೊಮ್ಮಕ್ಕಳಿಗೆಲ್ಲ ಕೂಡ. ಆವಾಗ ಅವರವರಲ್ಲೇ ಜಗಳ ಬಂದ್ಬಿಡ್ತಂತೆ. ಒಬ್ಬರು ಡಾಬು, ಒಬ್ಬರು ಉಂಗ್ರ, ಒಬ್ಬರು ಚೈನು, ಈ ಥರ ಎಲ್ಲ ಜಗಳ ಮಾಡ್ಕೊಳೋದಕ್ಕೆ ಶುರು ಮಾಡಿದ್ರಂತೆ. ಆದರೆ ಏನೇ ಜಗಳ ಮಾಡಿದ್ರು ಕೂಡ ಎಲ್ಲ ಯಾವುದರಿಂದ ಮಾಡಿರೋದು? ಬಂಗಾರದಿಂದಾನೆ. ಅದೇ ಥರನೇ ನಾವು ಮೊನ್ನೆ ಸಂಕ್ರಾಂತಿ ಕಳೀತು, ಈ ಸಕ್ಕರೆ ಬೊಂಬೆಗಳು ಅಂತ ಮಾಡ್ತಾರೆ, ಏನೋ ಪಂಚದಾರ ಚಿಲಕಲು ಅಂತ ಹೇಳ್ಬಿಟ್ಟು, ಚಕ್ಕರೆ ಚಿಲಕಲು ಅಂತ ಹೇಳ್ಬಿಟ್ಟು ಅಂತ. ಅದು ನೋಡಿ, ಒಂದು ಕೋಳಿ ಇರುತ್ತೆ, ಒಂದು ಅಳಿಲಿರುತ್ತೆ, ಏನೋ ಒಂದು ಆನೆ ಇರುತ್ತೆ, ಒಂದು ಹಂಸ ಇರುತ್ತೆ, ಒಂದು ಕಮಲ ಇರುತ್ತೆ. ಏನೇ ಇದ್ರೂ ಕೂಡ ಮಕ್ಕಳು ಗಲಾಟೆ ಮಾಡ್ಕೋಬಹುದು, ಈ ಆಕಾರ ಬೇಕು, ಈ ಆಕಾರ ಬೇಕು ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಯಾವ್ದನ್ನ ಬಾಯಿಗೆ ಹಾಕೊಂಡ್ರು ಹೆಂಗಿರುತ್ತೆ, ಸಿಹಿಯಾಗೇ ಇರುತ್ತೆ. ಎಲ್ಲಾನು ಮಾಡಿರ್ತಕ್ಕಂಥದ್ದು ಯಾವುದರಿಂದ? ಸಕ್ಕರೆಯಿಂದ. ಹಂಗಾಗಿ ಡೌಟ್ ಬೇಡ. ಯಾವ ಭಗವಂತನ ನಾಮ ತಗೊಂಡ್ರು ಕೂಡ, ಯಾವ ಭಗವಂತನ ರೂಪನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಅದು ಕೊಡ್ತಕ್ಕಂಥ ಫಲ ಮಾತ್ರ ಸಚ್ಚಿತ್ ಆನಂದ. ಅದು ಸಚ್ಚಿದಾನಂದಮಯ. ಅದು ಕೊಡ್ತಕ್ಕಂಥದ್ದು ಮೋಕ್ಷ ಅಂತಕ್ಕಂಥ ಫಲನೇ, ಅದು ಬೇರೆ ಅಲ್ಲ. ಹಾಗಾಗಿ ಯಾವ ದೇವರು ದೊಡ್ಡವನಲ್ಲ, ಯಾವ ದೇವರು ಚಿಕ್ಕವನಲ್ಲ, ಅದೆಲ್ಲ ಡೌಟ್ಗಳನ್ನ ಬಿಟ್ಬಿಡಿ. ಇಷ್ಟ ನಾಮ, ಇಷ್ಟ ದೈವದ ರೂಪ ಮತ್ತು ಇಷ್ಟವಾಗಿರತಕ್ಕಂಥ ಒಂದು ಆಚರಣೆ, ಅಂದರೆ ಜೀವನದಲ್ಲಿ ಯಾವುದಾದ್ರೂ ಒಂದು ಆಚರಣೆ, ಇದನ್ನು ನಾವು ಅಳವಡಿಸ್ಕೋ. ಕೆಲವರಿಗೆ ಕರ್ಮಯೋಗ ಇಷ್ಟ, ಕೆಲವರಿಗೆ ಧ್ಯಾನ ಯೋಗ ಇಷ್ಟ, ಕೆಲವರಿಗೆ ಜ್ಞಾನ ಯೋಗ ಇಷ್ಟ, ಕೆಲವರಿಗೆ ನನಗೇನು ಗೊತ್ತಿಲ್ಲ, ನನಗೆ ವೇದ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ನನಗೇನಂದ್ರೆ ಏನೂ ಗೊತ್ತಿಲ್ಲ, ನಾನು ಅತ್ಯಂತ ಪಾಮರ. ಹಾಗಾದರೆ ನಿನಗೆ ಸೂಟಬಲ್ ಆಗಿರ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಶರಣಾಗತಿ. ಶರಣಾಗತಿಗಿಂತ ದೊಡ್ಡ ಮಾರ್ಗ ಅಂದರೆ ದೊಡ್ಡ ಸಾಧನೆ ಬೇರೆ ಯಾವುದೂ ಇಲ್ಲ. ಭಗವಂತ ಏನು ಹೇಳ್ತಾನೆ, ಚರ್ಮಶ್ಲೋಕ ಅಂತ ಕರೀತಾರೆ ಭಗವದ್ಗೀತೆಯಲ್ಲಿ. ಚರ್ಮಶ್ಲೋಕ ಅಂದರೆ ಕಡೆಯ ಶ್ಲೋಕ ಅಂತ. ಉಪದೇಶದ ಅಂತ್ಯ ಆಗ್ಬಿಡುತ್ತೆ ಆ ಶ್ಲೋಕದಿಂದ. ಆ ಶ್ಲೋಕನ ಭಗವಂತ ಏನಂತ ಹೇಳ್ತಾನೆ ಅಂದರೆ, ಸರ್ವಧರ್ಮಾನ್ ಪರಿತ್ಯಜ್ಯ. ಧರ್ಮಾನ್ ಅಂದರೆ ಇಲ್ಲೇನು ಅಂದರೆ ಮನೋಧರ್ಮಗಳು, ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಡೈಲಾಮಗಳನ್ನು ಕಿತ್ತು ಬಿಸಾಕ್ರಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನನಗೆ ಶರಣಾಗತಿ ಮಾಡಿಬಿಡ್ರಿ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಳಬೇಡ್ರಪ್ಪ, ಅಳಬೇಡ್ರಿ. ಮಾ ಶುಚಃ, ಅಳಬೇಡಿ. ಅಹಂ ತ್ವಾ ಸರ್ವಪಾಪೇಭ್ಯೋ, ನಿಮ್ಮನ್ನೆಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಮೋಕ್ಷವನ್ನು ಕಡಾಖಂಡಿತವಾಗಿ ಅನುಗ್ರಹಿಸ್ತೀನಿ. ಭಗವಂತ ಮಾಡಿರ್ತಕ್ಕಂಥ ಪ್ರಮಾಣ ಇದು. ಭಗವದ್ಗೀತೆಯಲ್ಲಿ ಕೆಲವು ಪ್ರಮಾಣಗಳನ್ನು ಮಾಡಿದ್ದಾನೆ. ಏನೋ ಇದು ಧರ್ಮಸ್ಯ ಅದೊಂದು ಮಾಡಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನನ್ನು ಯಾರು ನಿತ್ಯವೂ ಸ್ಮರಣೆ ಮಾಡ್ತಾ ಇರ್ತಾರೋ ಅವ್ರ ಯೋಗಕ್ಷೇಮಗಳನ್ನು ನಾನೇ ನೋಡ್ಕೊತಾ ಇರ್ತೀನಿ. ಆಮೇಲೆ ಅಪಿಚೇತ್ ಸುಧರಾಚಾರ ಅಂತ, ನೀನು ಎಷ್ಟು ಪಾಪಿಗಳಲ್ಲೇ ಪಾಪಿಯಾಗಿದ್ರೂ ಕೂಡ ಅರ್ಜುನ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಹಾಳಾಗೋದಕ್ಕೆ, ನಾಶ ಆಗೋದಕ್ಕೆ ನಾನು ಯಾವತ್ತಿಗೂ ಕೂಡ ಬಿಡೋದಿಲ್ಲ. ನೋಡಿ ಎಷ್ಟು ಪ್ರಮಾಣಗಳನ್ನು ಮಾಡಿಬಿಟ್ಟಿದ್ದಾನೆ ಭಗವಂತ. ನಾವು ಯಾವ್ಯಾವುದೋ ಆಶ್ವಾಸನೆಗಳನ್ನು ನಂಬೋದಕ್ಕೆ ಹೋಗ್ತೀವಿ. ಭಾಗ್ಯನಗರದ ಪಕ್ಕದಲ್ಲಿ ಚಿತ್ರಾವತಿ ಬದಲು ಸಮುದ್ರನ ತಂದಿಡ್ತೀವಿ, ಇಲ್ಲಿ ಬೀಚ್ ಮಾಡ್ತೀವಿ ಅಂತಂದ್ರೆ ನಂಬ್ತೀವಿ ನಾವು. ಹೌದು, ನಾಳೆ ಬೀಚ್ ಬರುತ್ತಂತಪ್ಪ, ಇಲ್ಲಿ ಅವ್ರು ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಭಗವಂತ ಮಾಡಿರ್ತಕ್ಕಂಥ ಆಶ್ವಾಸನೆಯಲ್ಲಿ ಡೌಟ್ ಬೀಳ್ತೀವಿ. ಹಾಗಾಗಿ ಈ ಮೂರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಈ ಶಬರಿ ಅಂತಕ್ಕಂಥವಳು ನೋಡಿ ಎಷ್ಟು ಕಾದಿದ್ಲು, ಜೀವನ ಪರ್ಯಂತ ಕಾದಿದ್ಲು ಭಗವಂತ ಬರ್ತಾನೆ ಅಂತ. ಆ ತರಹ ಕಾಯ್ತಕ್ಕಂಥ ತಾಳ್ಮೆ, ಕಾಯ್ತಕ್ಕಂಥ ಶ್ರದ್ಧೆ, ನಂಬಿಕೆ ನಮಗೆ ಬಂದುಬಿಟ್ರೆ ಭಗವಂತ ಖಂಡಿತ ನಮಗೆ ಕಾಣಿಸ್ಕೊತಾನೆ. ಮುಂದು ತೇಲಿಸೆನಯ ಪ್ರಭುವು ಈ ಮಂದಿರ ಮಿಟುಲುಂಚೇನ ಮಂದಮತಿನಿ ನೀವು వచ్చు మధుర క్షణమేదో కాస్త ముందు తెలిసేనా ಪ್ರಭುವು. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇಲ್ಲಿ ನಾವೇನು ಅನ್ಕೊಂಡಿರ್ತೀವಿ, ಭಗವಂತ ಬರ್ತಾನೆ 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 ಅನ್ನೋದು ಗ್ಯಾರಂಟಿ. ಯಾವತ್ತೋ ಒಂದು ದಿವಸ ಬರ್ತಾನೆ, ಏನು ಯೋಚನೆನೇ ಇಲ್ಲ. ನಾವು ಈ ಪ್ರವಚನಗಳನ್ನು ಮಾಡೋ ಯಾವತ್ತೋ ಒಂದು ದಿವಸನೇ ಭಗವಂತ ಬಂದು ಹೊಟ್ಟಾಗ್ತಾನೆ, ನಮ್ಗೆ ಗೊತ್ತಿಲ್ದಿರ. ಸಾಮಾನ್ಯವಾಗಿ ಬಂದು ಕೂತ್ಕೊಂಡು ಕೇಳ್ಕೊಂಡು ನೀವು ಕೊಟ್ಟಿರ್ತಕ್ಕಂಥ ಪ್ರಸಾದನ್ನು ತಿನ್ಕೊಂಡು ಹೊರಟಾಗ್ಬಿಡ್ತಾನೆ, ನಮ್ಗೆ ಗೊತ್ತಿಲ್ದಿರ. ಹಾಗಾಗಿ ಮುಂದು ತೇಲಿಸೇನಾ ಪ್ರಭುವು. ಮೊದಲೇ ಏನನ್ನ ಭಗವಂತ ಬರ್ತಾನೆ ಅನ್ನೋದು ಗೊತ್ತಿದ್ದಿದ್ರೆ ಹೀಗೆ ಇಟ್ಟಿರ್ತಾ ಇದ್ವ ನಾವು ಮಂದಿರನ್ನ, ಯಾವ ಥರ ಇಟ್ಕೊಂಡಿರ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಇನ್ನೊಂದು ಮಂದಿರ ಯಾವುದು ಅಂದರೆ ಹೃದಯ ಮಂದಿರ.
ಭಗವಂತ ಬರ್ತಾನೆ, ನನಗೆ ಹೃದಯದಲ್ಲಿ ದರ್ಶನ ಕೊಡ್ತಾನೆ ಅಂತಕ್ಕಂಥ ಕ್ಲೂ ಭಗವಂತ ಸ್ವಲ್ಪ ಮುಂಚೆ ಕೊಟ್ಟಿದ್ದಿದ್ರೆ ಈ ಹೃದಯನ ಕಾಮ, ಕ್ರೋಧ, ದ್ವೇಷ, ಇದೆಲ್ಲ ಏನೇನೋ ಕಸ ಕಡ್ಡಿ ಎಲ್ಲ ತುಂಬಿಕೊಂಡು ಈ ಹೃದಯ ನಿಂಗೆ ಇಟ್ಕೊಂಡಿರ್ತಾ ಇದ್ನ, ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತಾ ಇದ್ದೆ. ಹಾಗಾಗಿ ಹೇ ಭಗವಂತ, ನೀನು ಬರೋ ಕ್ಲೂ ನನಗೊಂದು ಚೂರನ್ನ ಮೊದಲು ಕೊಡಲಿಲ್ವಲ್ಲ ಅಂತಕ್ಕಂಥ ದುಃಖ ನಮಗಿರಬೇಕು. ಆವಾಗ ಏನಾಗುತ್ತೆ, ನಮ್ಮ ಹೃದಯ ಅಂತಕ್ಕಂಥದ್ದನ್ನು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ. ನೋಡಿ, ಒಂದು ಊರಿತ್ತಂತೆ. ಆ ಊರಲ್ಲಿ ಊರಾಚೆ ಒಂದು ಶಿವಾಲಯ, ಅತ್ಯಂತ ಪುರಾತನವಾಗಿರತಕ್ಕಂಥ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಕಳ್ತನ ಆಗಿಬಿಟ್ಟಿತ್ತು, ಡೋರೆಲ್ಲ ಮುರಿದು ಬಿಟ್ಟಿದ್ರು. ಒಳಗಡೆ ಇರತಕ್ಕಂಥ ಒಂದು ನಂದಿ, ಶಿವಲಿಂಗ ಎಲ್ಲ ಯಾರೋ ಕಿತ್ಕೊಂಡು ಹೊರಟೋಗಿದ್ರು, ನಿಧಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಎಲ್ಲ ಕಿತ್ಕೊಂಡು ಹೊರಟೋಗಿದ್ರು. ಅಲ್ಲಿ ಯಾರು ವಾಸ ಮಾಡ್ತಾ ಇರಲಿಲ್ಲ. ಎಲ್ಲ ಅದ್ರ ಮೇಲೆ ಆಲದ ಮರಗಳೆಲ್ಲ ಬೆಳೆದು ಬೇರು ಬಿಡಲು ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಪಾರಿವಾಳಗಳು, ಬಾವುಲಿಗಳು ಎಲ್ಲ ಸೇರಿಕೊಂಡು ಅಲ್ಲೆಲ್ಲ ಹಿಕ್ಕಿ ಹಾಕ್ಬಿಟ್ಟಿತ್ತು, ಗಲೀಜಾಗೋಗಿತ್ತು. ಊರಲ್ಲಿ ಯಾರೂ ಕೂಡ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಅಯ್ಯೋ, ಇದು ಗಲೀಜಾಗಿರತಕ್ಕಂಥ ದೇವಸ್ಥಾನ ಅಂತ ಯಾರು ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ದೇವಸ್ಥಾನದಲ್ಲಿ ದೇವ್ರು ಇದ್ರ ಇಲ್ಲ, ಯಾರೋ ಕಿತ್ಕೊಂಡು ಹೊರಟೋಗಿದ್ರು ನಿಧಿ ಆಸೆಗೆ ಅಂತ ಹೇಳ್ಬಿಟ್ಟು ಅಂತ. ಇದ್ದಕ್ಕಿದ್ದಂಗೆ ಒನ್ ಫೈನ್ ಡೇ, ಒಂದು ಕಾರ್ತಿಕ ಸೋಮವಾರ ಬೆಳಗ್ಗೆ ಜಾಗಟೆ ಸೌಂಡ್ ಕೇಳಿಸ್ಬಿಡ್ತಾ ದೇವಸ್ಥಾನದಿಂದ. ಢಣ 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 ಅಂತ ಜಾಗಟೆ ಸೌಂಡು. ಜೋರಾಗಿ ಯಾರೋ ಶಂಖ ಊದ್ತಾ ಇದ್ದಾರೆ, ಗಂಟೆ ಎಲ್ಲ ಬಾರಿಸ್ತಾ ಇದ್ದಾರೆ. ಊರ ಜನರಿಗೆಲ್ಲ ಆಶ್ಚರ್ಯ, ಯಾರೋ ಮಹಾನ್ ಭಾವರು ಬಂದ್ಬಿಟ್ಟಿದ್ದಾರೆ, ಆ ದೇವಸ್ಥಾನದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ, ಪುಣ್ಯಪ್ರದವಾಗಿರತಕ್ಕಂಥ ಒಂದು ಇದಾಗ್ಬಿಟ್ಟಿದೆ, ದೇವಸ್ಥಾನ ಆಗ್ಬಿಟ್ಟಿದೆ, ಬನ್ನಿ ಬನ್ನಿ ಅಂತ ಊರವರೆಲ್ಲ ಓಡೋದ್ರಂತ. ಓಡೋಗಿ ನೋಡಿದ್ರೆ ಯಾವನೋ ಒಬ್ಬನು ದಡ್ಡ ಮೂಲೆಯಲ್ಲಿ ನಿಂತ್ಕೊಂಡು ಶಂಖ ಬಾರಿಸ್ತಾ ಇದ್ದಾನಂತೆ, ಜಾಗಟೆ ಹೊಡಿತಾ ಇದ್ದಾನಂತೆ, ಗಂಟೆ ಬಾರಿಸ್ತಾ ಇದ್ದಾನಂತೆ. ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರೆ ಅದೇ ಬೇರು ಬಿಳಲುಗಳೆಲ್ಲ ಹಾಗೆ ಇತ್ತಂತೆ, ಆ ಬಾವುಲಿ ಹಿಕ್ಕಿಗಳೆಲ್ಲ ಹಾಗೆ ಇತ್ತಂತೆ, ಗರ್ಭಗುಡಿ ಖಾಲಿ ಖಾಲಿ ಇತ್ತಂತೆ. ಯಾಕೆ? ಅಲ್ಲಿ ದೇವರಿಲ್ಲ. ಇವಾಗ ಅವನು ಊದೋ ಶಂಖಕ್ಕಾಗಲಿ, ಬಾರಿಸೋ ಜಾಗಟೆಗಾಗಲಿ, ಬಾರಿಸೋ ಗಂಟೆಗಾಗಲಿ ಏನನ್ನ ಬೆಲೆ ಇದೆಯಾ? ಇಲ್ಲ. ಜನಗಳೆಲ್ಲ ಏನು ಮಾಡಿದ್ರಂತೆ, ಅಯ್ಯೋ ಇದು ಯಾವುದೋ ಪಾಳು ಬಿದ್ದ ದೇವಸ್ಥಾನದಲ್ಲಿ ಶಂಖ ಓದ್ತಾ ಇದ್ದ, ನೀವು ನಾವು ದಡ್ಡ ಬನ್ರೋ ಅಂತ ಹೇಳ್ಬಿಟ್ಟು ಎಲ್ಲ ವಾಪಸ್ ಹೊಟ್ಟೋದ್ರಂತೆ. ನಮ್ಮ ಹೃದಯ ಗಲೀಜಾಗಿದ್ದರೆ ನಾವು ಭಗವಂತನ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ, ಭಗವಂತನ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡೋದಕ್ಕೆ ಹೋದರೆ ಜನ ಯಾರು ಕೇಳೋದಕ್ಕೆ ದಡ್ಡರಲ್ಲ. ಯಾರನ್ನ ಕೇಳ್ತಾರಾ? ಕೇಳೋದಿಲ್ಲ. ಶಂಖಂಲೋ ಪಡತೆ ತೀರ್ಥಮು ಅಂತ, ಶಂಖದಿಂದ ಕೊಟ್ಟರೆ ತೀರ್ಥ ಅಂತ ಯಾರಾದರೂ ಕೈ ಹಿಡಿತಾರೆ ಭಕ್ತಿಯಿಂದ. ನಾವು ಯಾವುದೋ ಸ್ನಾನ ಮಾಡೋ ಮಗ್ಗಲ್ಲಿ ತಗೊಳ್ರಪ್ಪ ತೀರ್ಥ ಅಂತ ಕೊಟ್ಟರೆ ಯಾರನ್ನ ಹಿಡಿತಾರ? ಹೋಗಲೇ ಅಂತಾರೆ. ಹಂಗಾಗಿ ಶಂಖದಿಂದ ಬೀಳ್ಬೇಕು ಯಾವತ್ತೂ ಕೂಡ ತೀರ್ಥ. ಅಂದರೆ ನಮ್ಮ ಚರಿತ್ರೆ, ನಮ್ಮ ಜೀವನ, ನಮ್ಮ ಮಾತು, ನಮ್ಮ ಒಂದು ಕೃತಿ ಇವೆಲ್ಲ ಕೂಡ ನಾವು ಕ್ಲೀನಾಗಿ ಇಟ್ಕೊಂಡಾಗ, ಭಗವಂತನ ನುಡಿಗಳು ನಮ್ಮ ಬಾಯಿಂದ ಬಂದಾಗ ಆವಾಗ ಜನಗಳಿಗೆ ಅದಕ್ಕೆ ಬೆಲೆ ಕೊಡ್ತಾರೆ. ಇಲ್ಲ ಅಂತಂದರೆ ಅದು ಎಂಥ ಒಳ್ಳೆಯ ಮಾತುಗಳಾಗಿದ್ರು ಕೂಡ ಜನಗಳು ಅದಕ್ಕೆ ಬೆಲೆ ಕೊಡೋದಿಲ್ಲ. ಹಾಗಾಗಿ ಇಲ್ಲೇನಾಗ್ತಾ ಇದೆ ಅಂದರೆ ನೋಡಿ, ಮೈನಾಕನ ಕಥೆಗೆ ಹೇಳ್ತಾ ಇದ್ದೀನಿ. ಅಂದರೆ ಆ ಭಕ್ತ ಬರ್ತಾ ಇದ್ದಾನೆ, ಹನುಮಂತ ಬರ್ತಾ ಇದ್ದಾನೆ, ಆತನನ್ನು ಸೇವಿಸ್ಬೇಕು ಅಂತಕ್ಕಂಥ ತುಡಿತ ಮೈನಾಕನಿಗಿದೆ. ಸಾಲದಕ್ಕೆ ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ. ಸಾಗರ ಬೇರೆ ಹೇಳ್ತಾ ಇದ್ದಾನೆ, ಅಪ್ಪ ಆಂಜನೇಯ ಹೊರಟೋಗ್ತಾ ಇದ್ದಾನೆ, ಆಂಜನೇಯ ಹೋಗುವಷ್ಟರೊಳಗೆ ನೀನು ಈ ಕಾರ್ಯವನ್ನು ಮಾಡಿಬಿಡ್ಬೇಕು. ಹಿಂದಿನ ಒಂದು ಪ್ರವಚನದಲ್ಲೇ ಹೇಳಿದ್ದೆ, ಏನು ಅಂತಂದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಆ ಕ್ಷಣದಲ್ಲೇ ಮಾಡಿಬಿಡ್ಬೇಕು. ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯೋಜನ ಇಲ್ಲ, ಯಾಕೆಂದರೆ ಆ ಕೋಣದ್ದು ಬಾಲ ಹಿಡ್ಕೊಂಡಂಗೆ ಆಗೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಮೈನಾಕನಿಗೆ ಈ ಸಾಗರ ಏನು ಮಾಡ್ತಾ ಇದ್ದಾನೆ, ಪ್ರಚೋದಿಸ್ತಾ ಇದ್ದಾನೆ. ಮೈನಾಕನು ರೆಡಿಯಾಗಿದ್ದಾನೆ. ಈಗ ಏನಾಗ್ತದೆ ಅಂದರೆ, ನೀರಿನಿಂದ ಮೇಲೆದ್ದು ಬಾ, ಈ ವಾನರರು ನಿನ್ನಲ್ಲಿ ಸ್ವಲ್ಪ ಕಾಲ ನಿಲ್ಲಲಿ, ನಮ್ಮ ಅತಿಥಿಯಾದ ಈತನು ನಮಗೆ ಪೂಜ್ಯನು. ಅಪ್ಪ ಮೈನಾಕ, ನಮಗೆ ಅತಿಥಿಯಾಗಿ ಬರ್ತಾ ಇರ್ತಕ್ಕಂಥ ಈ ರಾಮದೂತ ಹನುಮಂತ ಸಾಮಾನ್ಯನಲ್ಲ. ಇಕ್ಷ್ವಾಕು ವಂಶಕ್ಕೆ ಒಂದು ಕುಲತಿಲಕನಾಗಿರ್ತಕ್ಕಂಥ ರಾಮನಿಗೆ ದೂತನಾಗಿ ಬರ್ತಾ ಇರ್ತಕ್ಕಂಥವನು, ರಾಮ ಕಾರ್ಯಾರ್ಥವಾಗಿ ಬರ್ತಾ ಇರ್ತಕ್ಕಂಥ ಅವನು. ಹಾಗಾಗಿ ದೇವಾನುದೇವತೆಗಳು ಕೂಡ ಇದಕ್ಕೆ ಸಪೋರ್ಟ್ ಅಂತಕ್ಕಂಥದ್ದನ್ನು ಮಾಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಹೇ ಮೈನಾಕ, ಆತನಿಗೆ ವಿಶ್ರಮಿಸ್ಕೊಳ್ಳೋದಕ್ಕೆ ಏನನ್ನ ಒಂದು ವ್ಯವಸ್ಥೆಯನ್ನು ಮಾಡು ಅಂತ ಹೇಳ್ಬಿಟ್ಟು ಆ ಥರ ಈ ತುಡಿತ ಮೈನಾಕನಿಗಿತ್ತು. ಏನನ್ನ ಮಾಡಿ ಹನುಮಂತನಿಗೆ ಆತಿಥ್ಯನ ಕೊಡಬೇಕು ಅಂತ. ಸಾಲದಕ್ಕೆ ಸಾಗರ ಯಾವಾಗ ಪ್ರಚೋದನೆ ಮಾಡಿದ್ನೋ ಮೈನಾಕನಿಗೆ ಅಪಾರವಾಗಿರತಕ್ಕಂಥ ಸಂತೋಷ ಆಗೋಗ್ಬಿಡ್ತಾ ಇದೆ. ಇವಾಗ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತೇಳ್ಬಿಟ್ಟು ಭಾಳ ಖುಷಿ ಆಗೋಗ್ಬಿಡ್ತಾ ಇದೆ. ಚಾಮೀಕರ ಮಹಾನಾಭ ಅಂದರೆ ಹಿರಣ್ಯನಾಭನೇ, ಅಂದರೆ ಆತನ ಶಿಖರಗಳೆಲ್ಲ ಕೂಡ ಬಂಗಾರದಿಂದ ಕೂಡಿರತಕ್ಕಂಥ ಶಿಖರಗಳಂತೆ. ಇವತ್ತಿಗೂ ಮೈನಾಕ ದಕ್ಷಿಣದ ಸಮುದ್ರದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಒಂದು ನಂಬಿಕೆ. ದಕ್ಷಿಣದ ಸಮುದ್ರದಲ್ಲಿರ್ತಕ್ಕಂಥ ಮೈನಾಕನಿಗೆ ಅಪಾರವಾಗಿರತಕ್ಕಂಥ ಬಂಗಾರದ ಕೋಡುಗಳಿತ್ತಂತೆ, ಅಂದರೆ ಶಿಖರಗಳಿತ್ತಂತೆ. ಅಂತಹ ಶಿಖರಗಳಿಂದ ಕೂಡಿರ್ತಕ್ಕಂಥ ಮೈನಾಕ ದೇವತೆಗಳು ಗಂಧರ್ವರಿಂದಲೂ ಸೇವಿಸಲ್ಪಡುವವನೇ.
ಹನುಮಂತನು ನಿನ್ನಲ್ಲಿ ವಿಶ್ರಮಿಸಿ ಉಳಿದ ದಾರಿಯನ್ನು ಸುಲಭವಾಗಿ ಕ್ರಮಿಸುವಂಥವರಾಗಬೇಕು. ನೀನು ಏನನ್ನ ಮಾಡಿ ಆತನಿಗೆ ಆತಿಥ್ಯ ಕೊಡಲೇಬೇಕು. ಆತ ಕಾಮಶರೀರ, ಅಂದರೆ ಮೈನಾಕನಿಗೆ ಕಾಮಶರೀರ ಹೇಳಿದ್ನಲ್ಲ, ಉದ್ದುದ್ದ ಬೇಕಾದ್ರೂ ಬೆಳಿತಾನೆ, ಅಗಲ ಬೇಕಾದ್ರೂ ಬೆಳಿತಾನೆ, ಅಧೋಮುಖವಾಗಿ ಬೇಕಾದ್ರೂ ಬೆಳಿತಾನೆ. ಆಮೇಲೆ ಆತನ ಒಂದು ಶರೀರದ ಮೇಲೆ ಹಣ್ಣು ಹಂಪಲು ಇಂದ ಕೂಡಿರತಕ್ಕಂಥ ಗಿಡಮರ ಬಳ್ಳಿಗಳು ಯಾವ್ದು ಬೇಕಾದರೂ ಕೂಡ ಕಾಮಧೇನು ಕಲ್ಪವೃಕ್ಷದ ಥರ ಶರೀರ ಮೈನಾಕನದ್ದು. ಹಾಗಾಗಿ ಆತ ವಿಶ್ರಮಿಸ್ಕೊಳೋದಕ್ಕೆ, ಏನನ್ನ ಆತಿಥ್ಯ ಸ್ವೀಕಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಪ್ಪ ಮೈನಾಕ ಅಂತಕ್ಕಂಥದ್ದನ್ನು ಸಮುದ್ರ ರಾಜ ಕೇಳ್ಕೊತಾ ಇದ್ದಾನೆ. ಶ್ರೀರಾಮನ ದಯಾಪರತೆಯನ್ನು, ಸೀತಾದೇವಿಯು ಕಳೆದು ಹೋಗಿರುವುದನ್ನು, ಹನುಮಂತನ ಆಯಾಸವನ್ನು ಆಲೋಚಿಸಿ ನೀನು ಮೇಲೆದ್ದು ನಿಲ್ಲುವುದು ಉಚಿತವೆನಿಸುತ್ತಿದೆ. ಶ್ರೀರಾಮನ ದಯಾಪರತೆ, ಎಷ್ಟು ದಯಾವಂತನಾಗಿರತಕ್ಕಂಥವನು ಶ್ರೀರಾಮ. ಎಂಥ ಅವರನ್ನು ಅನುಗ್ರಹಿಸಿದ್ದಾನೆ. ಗುಹನನ್ನು ಅನುಗ್ರಹಿಸಿದ್ದಾನೆ, ಶಬರಿಯನ್ನು ಅನುಗ್ರಹಿಸಿದ, ಆಮೇಲಿಂದ ಅಳಿಲನ್ನು ಅನುಗ್ರಹಿಸಿದ. ಅವರನ್ನು ಅಂದರೆ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಕೂಡ ಎಲ್ಲರಿಗೂ ರಾಮ ಅಚ್ಚುಮೆಚ್ಚು. ರಾಮನಿಗೆ ಎಲ್ಲರೂ ಕೂಡ ಅಚ್ಚುಮೆಚ್ಚು. ವಿಭೀಷಣ ಶರಣಾಗತಿ ಮಾಡಿದಾಗ ನೋಡಿ, ಆವಾಗಲೇ ಇನ್ನೊಂದು ಶ್ಲೋಕ ಹೇಳೋದು ಮರ್ತೋಗ್ಬಿಟ್ಟೆ. ಭಗವದ್ಗೀತೆ ಚರಮ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿರತಕ್ಕಂಥ ಆಶ್ವಾಸನೆ. ರಾಮನು ವಾಲ್ಮೀಕಿ ರಾಮಾಯಣದಲ್ಲಿ ವಿಭೀಷಣ ಶರಣಾಗತಿ ಮಾಡಿದಾಗ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಇತಿ ವಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಇದು ರಾಮ ಕೊಟ್ಟಿರ್ತಕ್ಕಂಥ ಮಾತು. ಏನು ಆಶ್ವಾಸನೆ. ಒಕೆ ಬಾಣಮು ಒಕಟೇ ಮಾಟ ಒಕ್ಕ ಭಾಮತೋ ರಾಮುನಿ ಪ್ರೇಮ ಅಂತ ಒಂದ್ಸಲಿ ರಾಮ ಹೇಳಿದಾನೆ ಅಂತಂದರೆ ಮುಗಿದೋಯ್ತು. ಆ ಮಾತಿಗೆ ಕಟ್ಟು ಬಿದ್ದು ಇರ್ತಾನೆ. ಸಕೃದೇವ ಪ್ರಪನ್ನಾಯ, ಯಾರಾದರೂ ನನಗೆ ನೀನೇ ಶರಣಾಗತಿನಪ್ಪ ಅಂತ ಹೇಳ್ಬಿಟ್ಟು ನನಗೆ ಯಾರಾದರೂ ಶರಣ ಬಂದುಬಿಟ್ಟರೆ, ವಿಭೀಷಣನ್ಗೆ ಹೇಳ್ತಾ ಇರ್ತಕ್ಕಂಥ ಮಾತು, ಯಾರಾದರೂ ಶರಣಾಗತಿ ಬಂದುಬಿಟ್ರೆ ತವ ಅಸ್ಮೀತಿ ವಾಚತೆ, ನಾನು ನಿನಗೆ ಸಂಬಂಧಪಟ್ಟವನಪ್ಪ ಅಂತ ನನಗೆ ಯಾರನ್ನ ಒಪ್ಪಿಸ್ಕೊಂಡ್ಬಿಟ್ರೆ, ನಾವೆಲ್ಲ ಏನು ಮಾಡಬೇಕು, ಭಗವಂತನನ್ನು ನಮಸ್ಕಾರ ಮಾಡಿದಾಗ, ಶರಣಾಗತಿ ಮಾಡಿದಾಗ ಆ ಮಾತು ಹೇಳಬೇಕಪ್ಪ, ನಾನು ನಿನಗೆ ಸಂಬಂಧಪಟ್ಟವನು, ನೀನು ನನಗೆ ಸಂಬಂಧಪಟ್ಟವನೋ ಇಲ್ವೋ ನಂಗೆ ಗೊತ್ತಿಲ್ಲ, ಯಾಕೆಂದರೆ ಅದು ಭಗವಂತನ ಇಚ್ಛೆಗೆ ಒಳಪಟ್ಟಿರುತ್ತೆ. ಆದರೆ ನಾನು ನಿನಗೆ ಸಂಬಂಧಪಟ್ಟವನೇ, ಅದರಲ್ಲಿ ಏನು ಡೌಟೇ ಇಲ್ಲ. ಹಾಗಾಗಿ ನಾನು ನಿನಗೆ ಸಂಬಂಧಪಟ್ಟವನು. ಏನು ತವ ಅಸ್ಮೀತಿ ವಾಚತೆ, ಯಾರಾದರೂ ಒಂದ್ಸಲಿ ನನಗೆ ಯಾರಾದರೂ ಶರಣಾಗತಿ ಬಂದು ಅಪ್ಪ ನಾನು ನಿನಗೆ ಸಂಬಂಧಪಟ್ಟವನು ಅಂತ ಯಾರನ್ನು ಒಪ್ಪಿಸ್ಕೊಂಡ್ಬಿಟ್ರೆ ನನಗೆ ಅಭಯಂ ಸರ್ವಭೂತೇಭ್ಯೋ, ಅದು ಎಂಥವ್ರನ್ನ ಆಗಿರಲಿ, ಎಂಥ ದೇವತೆಯನ್ನಾಗಿರಲಿ, ಎಂಥ ಸಣ್ಣ ಪ್ರಾಣಿಗಳನ್ನು ಆಗಿರಲಿ, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ, ಅದು ನನ್ನ ವ್ರತನಪ್ಪ, ನಾನು ಅವನಿಗೆ ಅಭಯವನ್ನು ಕೊಡ್ತೀನಿ. ಅವನು ಎಂಥ ಲೋಕಗಳಲ್ಲೇ ಇರಲಿ, ಎಂಥ ಜನ್ಮದಲ್ಲೇ ಇರಲಿ, ನಾನು ಅವನನ್ನು ಕಾಪಾಡ್ಕೊತೀನಿ. ಇದು ರಾಮ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ. ಎಂಥ ಒಳ್ಳೆಯ ಆಶ್ವಾಸನೆ ನೋಡಿ. ಭಗವಂತನ ಆಶ್ವಾಸನೆಗಳು, ಒಂದೊಂದು ಆಶ್ವಾಸನೆಗಳು ಒಂದೊಂದು ಅದ್ಭುತ. ಅದನ್ನೆಲ್ಲ ನಾವು ಯಾವಾಗ ಕಷ್ಟದಲ್ಲಿ ನೆನೆಸ್ಕೋಬೇಕು, ಕಷ್ಟ ಬಂದಾಗ ನೆನೆಸ್ಕೋಬೇಕು. ಆಮೇಲೆ ಟೆನ್ಷನ್ ಆಗ್ತಾ ಇರುತ್ತೆ ನೋಡಿ, ಅಂಥ ಟೈಮಲ್ಲಿ ನೆನೆಸ್ಕೋಬೇಕು. ಒಂದೊಂದು ಸಲ ಭಗವಂತ ಕೈ ಬಿಟ್ಟಂಗೆ ಇರುತ್ತೆ. ಕಾಯಿಲೆ ಬಂದ್ಬಿಡುತ್ತೆ, ಕಷ್ಟಗಳು ಬಂದ್ಬಿಡುತ್ತೆ, ಏನೋ ಮನೆಯಲ್ಲಿ ಅವಘಡಗಳು ನಡೆದೋಗ್ಬಿಡುತ್ತೆ, ಕೈ ಬಿಟ್ಟಂಗೆ ಇರುತ್ತೆ. ಆದರೆ ಕೈ ಬಿಟ್ಟಿರಲ್ಲ ಭಗವಂತ, ಪರೀಕ್ಷೆ ಮಾಡ್ತಾ ಇರ್ತಾನೆ. ಅದು ಹೇಗೆ ಅಂತಂದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ತಂದೆ ಮಗುನ ಆಟ ಆಡಿಸ್ಬೇಕಾದ್ರೆ ಹಿಂಗೆ ಮೇಲೆ ಕೆತ್ತಾಗ್ತಾನಂತೆ. ನೋಡಿದ್ದೀವಲ್ಲ ನಾವು, ತಂದೆ ಮಗುನ ಆಟ ಆಡಿಸ್ಬೇಕಾದ್ರೆ ಏನು ಮಾಡ್ತಾನೆ, ಮೇಲಕ್ಕೆ ಹಿಂಗೆ ಎತ್ತಾಗ್ತಾನೆ. ಆವಾಗ ಮಗು ಅಳಲ್ಲ, ಗಾಬರಿ ಬೀಳಲ್ಲ, ಕಿಲಕಿಲ ಅಂತ ನಗುತ್ತೆ. ಯಾಕೆ ನಗುತ್ತೆ? ತಂದೆ ಮತ್ತೆ ಹಿಡ್ಕೊತಾನೆ ಅನ್ನೋ ನಂಬಿಕೆ. ತಂದೆ ಮತ್ತೆ ಹಿಡ್ಕೊಂತಾನೆ ಅಂತಕ್ಕಂಥ ನಂಬಿಕೆ ಆ ಮಗುಗಿದೆ. ಆ ನಂಬಿಕೆ ನಮ್ಮಲ್ಲಿ ಬರಬೇಕು. ಭಗವಂತನೂ ಅಷ್ಟೇ, ಆವಾಗ ಕೈ ಬಿಟ್ಟಂಗೆ ಕಾಣುತ್ತಂತೆ. ಕೈ ಬಿಟ್ಬಿಟ್ಟೇನೋ ಭಗವಂತ ಅನ್ನೋ ಥರದಲ್ಲಿ ಕಾಣುತ್ತಂತೆ. ಆದರೆ ಅವ್ನು ಕೈ ಬಿಟ್ಟಿರಲ್ಲ, ಅವ್ನು ನಮ್ಮನ್ನು ಆಟ ಆಡ್ಸೋದಕ್ಕೆ ಕೈ ಬಿಟ್ಟಂಗೆ ಮಾಡಿರ್ತಾನೆ, ಮತ್ತೆ ಕ್ಯಾಚ್ ಹಿಡ್ಕೊತಾನೆ. ಆವಾಗ ನಮಗೆ ಆ ನಂಬಿಕೆ ಇರಬೇಕು, ಭಗವಂತ ಮತ್ತೆ ಕೈ ಹಿಡ್ಕೊತಾನೆ ಅಂತಕ್ಕಂಥ ನಂಬಿಕೆ ಇದ್ದರೆ ಭಗವಂತ ನಮ್ಮ ಕೈ ಹಿಡಿದೇ ಹಿಡಿತಾನೆ. ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಅದ್ಭುತವಾಗಿರತಕ್ಕಂಥ ವಚನ, ನಂಗೆ ತುಂಬ ಇಷ್ಟವಾಗಿರತಕ್ಕಂಥ ವಚನ. ಮೆಚ್ಚಿದನೆಂದರೆ ಸೆಲೆ ಮಾರು ಹೋದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು. ಅಪ್ಪ ನೀನೇನು ಸಾಮಾನ್ಯನಾ? ಪರಮಾತ್ಮ ನೀನೇನು ಸಾಮಾನ್ಯನಾ? ನಾನು ನಿನ್ನನ್ನು ಮೆಚ್ಕೊಂಡಿದ್ದೀನಪ್ಪ. ನೆಚ್ಚಿದನೆಂದರೆ ನಿನ್ನನ್ನೇ ನೆಚ್ಕೊಂಡಿದ್ದೀನಪ್ಪ ಅಂತೇನನ್ನ ಅಂದರೆ, ಸೆಲೆ ಮಾರು ಹೋದೆನೆಂದರೆ ಅಂದರೆ ನಿನಗೆ ಶರಣಾಗತಿ ಮಾಡಿಬಿಟ್ಟಿದ್ದೀನಪ್ಪ ಅಂತೇನನ್ನ ಅಂದರೆ, ಸುಮ್ಮನೆ ಇರಲ್ವಂತೆ ಭಗವಂತ. ಫಸ್ಟು ಶರೀರನ್ನು ಅಲ್ಲಾಡಿಸ್ತಾನಂತೆ.
ತನುವನಲ್ಲಾಡಿಸಿ ನೋಡುವೆನೇನು. ಏನೋ ಒಂದು ರೋಗ ಕೊಡೋದು, ಏನೋ ಒಂದು ರುಜಿನ ಕೊಡೋದು, ಏನೋ ಶರೀರಕ್ಕೆ ಏನೋ ಒಂದು ನಮ್ಗೆ ಆವಾಗ ಡೌಟು, ಏನಪ್ಪ ನಮ್ಮ ಶರೀರ ಹಿಂಗೆ, ಅಯ್ಯೋ ನಾನೇನು ಬದುಕ್ತೀನೋ ಸತ್ತೋಗ್ತೀನೋ, ಏನಾಗೋಗ್ಬಿಡುತ್ತೋ ಏನೋ, ಹಿಂಗಾಗೋಗ್ಬಿಡ್ತಾ ಇದೆ ಅಂತೇಳಿ ಕೆಲವ್ರಿಗೆ ಅನುಮಾನ ಜಾಸ್ತಿ. ಇಲ್ಲೇನೋ ನೋವು ಆಗ್ತಾ ಇದೆ, ಏನಾಗಿದೆಯೋ ಏನೋ, ಈ ಸೊಂಟ ಎಲ್ಲ ನೋವು ಬರುತ್ತೆ, ಕಿಡ್ನಿ ಫೇಲ್ಯೂರ್ ಆಗಿದೆಯೋ ಏನೋ, ಇಲ್ಲೆಲ್ಲೋ ನೋವು ಬರುತ್ತೆ, ಹಾರ್ಟ್ ಏನನ್ನ ಪ್ರಾಬ್ಲಮ್ ಆಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಅಂದರೆ ಇಲ್ಲದ ಡೌಟ್ಗಳು ಇಟ್ಕೊಂಡು ಒದ್ದಾಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಶಾರೀರಿಕವಾಗಿರತಕ್ಕಂಥ ರುಜಿನಗಳೇ ಬಂದಿರುತ್ತೆ. ಸೆಲೆ ಮಾರು ಹೋದನೆಂದರೆ ತನುವನಲ್ಲಾಡಿಸಿ ನೋಡುವೆನು. ಫಸ್ಟು ಶರೀರನ ಅಲ್ಲಾಡಿಸ್ತಾನಂತೆ, ನೋಡೋಣ ನನ್ನ ಭಕ್ತಿ ಬಿಟ್ಬಿಡ್ತಾನ, ನನ್ನನ್ನು ಮರ್ತೋಗ್ತಾನ ಅಂತ ಟೆಸ್ಟ್ ಮಾಡ್ತಾನಂತೆ. ಇಲ್ಲ, ಅದಕ್ಕೂ ಅವ್ನು ಬಿಡಲಿಲ್ಲ. ಜ್ವರ ಬಂದ್ರೂ ರಾಮ ರಾಮ ಅಂತ ಇದ್ದಾನೆ, ನೆಗಡಿ ಬಂದರೂ ರಾಮ ರಾಮ ಅಂತ ಇದ್ದಾನೆ, ನರಳ್ಕೊಂಡು ಒದ್ದಾಡಿಕೊಂಡು ಸಾಸಿಗೆ ಮೇಲೆ ಒದ್ದಾಡ್ತಾ ಇದ್ರು ಕೂಡ ಭಗವಂತನ ಸ್ಮರಣೆ ಬಿಡ್ತಾ ಇಲ್ಲ. ಇವನೇನು ನನ್ನ ಸ್ಮರಣೆನೇ ಬಿಡ್ತಾ ಇಲ್ವಲ್ಲ ಅಂತ ಭಗವಂತ ಏನು ಮಾಡ್ತಾನಂತೆ ಅಂದರೆ ನೆಕ್ಸ್ಟ್ ಪರೀಕ್ಷೆ, ಮನವನ್ನೆಲ್ಲಾಡಿಸಿ ನೋಡುವೆ ನೀನು. ತಡಿ, ನಿನಗೆ ಮಾಡ್ತೀನಿ. ಶರೀರ ಅಲ್ಲಾಡಿಸಿದ್ರು ನೀನು ನನ್ನನ್ನು ಮರ್ತೋಗ್ತಾ ಇಲ್ಲ ತಾನೆ, ನಿನ್ನ ಮನಸ್ಸನ್ನು ಅಲ್ಲಾಡಿಸ್ತೀನಿ. ಏನೋ ಮನೆಯಲ್ಲಿ ಏನೋ ಜಗಳಗಳು ಬಂದುಬಿಡ್ತಕ್ಕಂಥದ್ದು, ಅಕ್ಕಪಕ್ಕವ್ರ ಜೊತೆಯಲ್ಲಿ ಜಗಳ ಬಂದುಬಿಡ್ತಕ್ಕಂಥದ್ದು, ಸಾಮಾಜಿಕವಾಗಿರ್ತಕ್ಕಂಥ ಏನನ್ನ ಅವಮಾನಗಳು ಅವಘಡಗಳು ನಡೆದೋಗ್ತಕ್ಕಂಥದ್ದು, ಕಡೆಗೀತ ಸಮಾಜದಿಂದ ಹೊರಗಾಗಿದ್ದಾನೆ ಅನ್ನೋ ಥರದಲ್ಲಿ ಭಾವನೆ ಆಗ್ಬಿಡ್ತಕ್ಕಂಥದ್ದು, ಒಂಟಿ ಜೀವನ ಆಗೋಗ್ಬಿಡ್ತಕ್ಕಂಥದ್ದು, ಇಂಥದ್ದೆಲ್ಲ ಮಾಡಾಕ್ಬಿಡ್ತಾನಂತೆ. ಆವಾಗ ನಮ್ಗೆ ಅನ್ಸುತ್ತಂತೆ ಇದೇನಿದು ನನ್ಗೆ ಹಿಂಗಾಗೋಯ್ತಲ್ಲ ಅಂತ ಬಿಟ್ಟಂತೆ. ಆವಾಗ ನಾವೇ ನಮ್ಮಂಥವ್ರಾದ್ರೆ ಏನು ಮಾಡ್ತೀವಿ, ಸಾಮಾನ್ಯ ಜನಗಳೇನು, ಮನೆಯಲ್ಲಿರ್ತಕ್ಕಂಥ ದೇವ್ರ ಫೋಟೋಗಳನ್ನೆಲ್ಲ ಆಚೆ ಬಿಸಾಕೋ, ನಾನು ಮಾಡಿರ್ತಕ್ಕಂಥ ಪೂಜೆಗಳೆಲ್ಲ ವ್ಯರ್ಥ ಆಯಿತು, ಏನು ಮಂಗಳಾರತಿಗಳು ಎತ್ತಿದ್ದೆ, ಧೂಪ ಎತ್ತಿದ್ದೆ, ನೈವೇದ್ಯಗಳು ಇಕ್ಕಿದ್ದೆ, ಏನು ಕೊಟ್ಟ ದೇವ್ರು ನಮಗೆ, ಏನು ಮಾಡ್ದ, ಎಷ್ಟು ಕಷ್ಟ ತಂದಿಕ್ಬಿಟ್ಟ ನಮಗೆ. ಒಂಚೂರು ಸಾಲ ಆಗಬಾರ್ದು, ಒಂಚೂರು ಕಷ್ಟ ಆಗಬಾರ್ದು, ಏನೂ ಆಗಬಾರ್ದು, ತಕ್ಷಣ ಭಗವಂತನ ಬೈಯೋಕೆ ಶುರು ಮಾಡೋದು. ಆದರೆ ನಿಜವಾದ ಭಕ್ತ ಬೈಯಲ್ವಂತೆ, ಇನ್ನಷ್ಟು ನಚ್ಕೊಂತಾನಂತೆ ಭಗವಂತನ. ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು. ಮನಸ್ಸನ್ನಲ್ಲಾಡಿಸಿದಾಗಲೂ ಕೂಡ ಬಿಡಲಿಲ್ಲ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತಾನಂತೆ ಗೊತ್ತಾ, ತುಂಬ ಪ್ರೀತಿಪಾತ್ರವಾಗಿರತಕ್ಕಂಥ ಜನಗಳಿಗೆ ಏನು ಅಂದರೆ ಧನ, ದುಡ್ಡು. ಧನವನ್ನೆಲ್ಲಾಡಿಸಿ ನೋಡುವೆ ನೀನು. ಕಾಡು ಬಡತನ ತಂದಿಕ್ ಬಿಡ್ತಾನೆ, ಕಿತ್ಕೊಂಡು ತಿನ್ನೋ ಬಡತನ. ಒಂದೊತ್ತು ತಿಂದರೆ ಒಂದೊತ್ತು ತಿನ್ನೋದಕ್ಕೆ ಜೀವನ ಅಂತಕ್ಕಂಥದ್ದು ಭಾಳ ಕಷ್ಟ ಆಗಿಬಿಡುತ್ತೆ. ಇಂಥ ಟೈಮ್ನಲ್ಲಿ ಏನು ಮಾಡ್ತಾರೆ, ಭಗವಂತನ ಬೈಕೊಂಡಿರ ಅಂತೂ ಯಾರೂ ಇರೋದಿಲ್ಲ. ನಿಂಗೆ ಕಣ್ಣಿಲ್ವೇನಪ್ಪ ಭಗವಂತ, ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ನಮ್ಗೆ ಇಷ್ಟು ಕಷ್ಟ ತಂದಿಕ್ಕಿದೀಯಾ ಅಂತ ಬೈಕೊಂತಾರೆ, ಹೌದಾ? ಹಾಗಾಗಿ ಮೆಚ್ಚಿದನೆಂದರೆ ಸೆಲೆ ಮಾರು ಹೋದನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇವಾವುದ ಕಂಜದೊಡೆ, ಯಾವುದಕ್ಕೂ ನಾವು ಡೋಂಟ್ ಕೇರ್, ಹೆದರಲ್ಲ. ನೀನೇನು ಬೇಕಾದ್ರೆ ನೀನೇನೇ ಮಾಡು, ಹೆದರುವನೇನು, ಬಾಳುವೆನು ನೋಡು, ಬದುಕುವೆನು ನೋಡು ಅಂತಕ್ಕಂಥ ಭಗವಂತ ದಾರ್ಷ್ಟ್ಯ ಏನನ್ನು ತೋರಿಸಿದಾನೆ ಅಂತಂದರೆ, ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾ ಇರ್ತಕ್ಕಂಥದ್ದು, ಯಾರು ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂಥ ಭಗವಂತ ಆ ಭಕ್ತಿಗೆ ಹೆದರಿ ಗಡಗಡ ಅಂತ ನಡ್ಕೊಂಡು ಬಂದು ಕೈ ಕಟ್ಟಿ ನಿಲ್ತಾನಂತೆ. ಯಾರ ಮುಂದೆ? ಭಕ್ತನ ಮುಂದೆ. ಹಾಗಾಗಿ ಭಗವಂತ ಏನೇ ಮಾಡಿದ್ರು ಕೂಡ ಹೆದರಬಾರ್ದು ಭಕ್ತ ಆಗಿರ್ತಕ್ಕಂಥ ಅವನು. ಭಕ್ತನ ಜೀವನ ಹಾಗಿರುತ್ತೆ. ಆಮೇಲೆ ಅವನು ಯಾವುದೇ ಪರೀಕ್ಷೆ ಇಟ್ಟರು ಕೂಡ ಬೈಯೋಕೆ ಹೋಗಲ್ಲ. ಭಗವಂತ ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತ. ತೇರಿ ಕರಿ ಮೀಠೀಲಾಗಿ ಅಂತ ಹೇಳ್ಬಿಟ್ಟು ಅಂತ ಅರ್ಜುನ್ ಸಿಂಗ್ ದೇವ್ ಅಂತ ಹೇಳ್ಬಿಟ್ಟು ಸಿಕ್ಕರ ಗುರು ಅವರು. ಅವರ ವಿಶೇಷವಾಗಿರ್ತಕ್ಕಂಥ ಉಪದೇಶ ಏನು ಅಂತಂದರೆ, ತೇರಿ ಕರಿ ಮೀಠೀಲಾಗಿ ಅಂದರೆ ನಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನೀನು ಏನನ್ನ ಮಾಡು, ನನಗೆ ಅದು ಸ್ವೀಟ್ ಅನಿಸುತ್ತೆ, ಸಿಹಿ ಅನಿಸುತ್ತೆ. ನಂಗೆ ಅವಮಾನ ಕೊಡ್ತೀಯಾ, ಯಾಕಂದ್ರೆ ನೀನು ಖುಷಿ ಪಡ್ತಾ ಇದೆಯಾ, ನಂಗೆ ಅವಮಾನ ಕೊಟ್ಟು ನೀನು ಖುಷಿ ಪಡ್ತಾ ಇದೆಯಾ, ಹಾಗಾಗಿ ನಂಗೆ ಅದು ಸ್ವೀಟ್ ಅನಿಸುತ್ತೆ. ನನ್ನನ್ನು ಕೆಳಗಡೆ ಕೂಡಿಸ್ತೀಯಾ, ನಂಗೆ ಸ್ವೀಟ್ ಅನಿಸುತ್ತೆ. ನನ್ನನ್ನು ಮೇಲ್ಗಡೆ ಕೂಡಿಸ್ತೀಯಾ, ನಂಗೆ ಸ್ವೀಟ್ ಅನಿಸುತ್ತೆ. ನನಗೆ ಕಷ್ಟ ಕೊಡ್ತೀಯಾ, ಅಥವಾ ನನಗೆ ದುಡ್ಡು ಕೊಡ್ತೀಯಾ, ಅಥವಾ ನನಗೆ ಸುಖ ಕೊಡ್ತೀಯಾ, ಆರೋಗ್ಯ ಕೊಡ್ತೀಯಾ, ಆರೋಗ್ಯ ಕಿತ್ಕೊತೀಯಾ, ನೀನು ಏನು ಮಾಡ್ತೀಯಾ, ನನಗೆ ಸ್ವೀಟ್ ಅನಿಸುತ್ತೆ. ಯಾಕೆ? ಅದರಿಂದ ನಿಂಗೆ ಸಂತೋಷ ಆಗ್ತಾ ಇದೆ. ನಿಂಗೆ ಸಂತೋಷ ಆಗೋದ್ರಿಂದ ತಾನೇ ನನಗೆ ಇವೆಲ್ಲ ಮಾಡ್ತಾ ಇರೋದು. ಹಾಗಾಗಿ ತೇರಿ ಕರಿ ಮೀಠೀಲಾಗಿ ಅಂತೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಈ ಮಂತ್ರನ ಬರೆದಿಟ್ಕೋಬೇಕು ಒಂದು ಕಡೆ. ಆವಾಗ ಹೇಳ್ಕೊತಾ ಇರಬೇಕು. ನಮ್ಗೆ ಯಾವಾಗಾದ್ರೂ ಮನಸ್ಸಿಗೆ ನೋವು ಬಂದಾಗ ಈ ಮಂತ್ರನ ಹೇಳಬೇಕು ಭಗವಂತನಿಗೆ, ತೇರಿ ಕರಿ ಮೀಠೀಲಾಗಿ ಅಂತ ಹೇಳ್ಬಿಟ್ಟು ಅಂತ. ಹೌದಪ್ಪ, ನೀನು ಮಾಡಿದ್ದೆಲ್ಲ ನಂಗೆ ಸ್ವೀಟ್ ಅನಿಸುತ್ತೆ, ಮಾಡು. ಏಮ್ ಜರಗ ನೀವು ಪರಲೇ ದುಲೆ ಅಂತ ಹೇಳ್ಬಿಟ್ಟು ಅಂತ. ನೀನು ಏನು ಮಾಡ್ತೀಯ ಮಾಡ್ಕೋಪ್ಪ, ನನಗೇನು ಟೆನ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆ ಒಂದು ದಾರ್ಷ್ಟ್ಯ ಭಕ್ತ ತೋರಿಸ್ಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಶ್ರೀರಾಮನ ದಯಾಪರತೆ, ಎಷ್ಟು ದಯಾವಂತನಾಗಿರ್ತಕ್ಕಂಥ ಅವನು ಶ್ರೀರಾಮ. ಸೀತಾದೇವಿಯು ಕಳೆದು ಹೋಗಿರುವುದನ್ನು, ಸೀತಾದೇವಿಯನ್ನು ಪಾಪ ಕಳ್ಕೊಂಡಿದ್ದಾನೆ ರಾಮ. ಅದನ್ನು ಹನುಮಂತನ ಆಯಾಸವನ್ನು, ಎಷ್ಟು ಆಯಾಸಪಟ್ಟು ಎಷ್ಟು ಕಷ್ಟಪಟ್ಟು ಹನುಮಂತ ಬರ್ತಾ ಇದ್ದಾನೆ, ಇದನ್ನೆಲ್ಲ ಯೋಚನೆ ಮಾಡಿ ನೀನು ಮೇಲೆದ್ದು ನಿಲ್ಲುವುದು ಉಚಿತವೆನ್ನಿಸುತ್ತದೆ. ನೀನು ಫಸ್ಟ್ ಮೇಲೆದ್ದು ನಿಲ್ಲಪ್ಪ ಮೈನಾಕ ಅಂತ ಸಮುದ್ರ ದೇವ ಕೇಳ್ಕೊಳ್ತಾ ಇದ್ದಾನೆ ಮೈನಾಕನನ್ನು. ಲವಣ ಸಾಗರನ ಮಾತುಗಳನ್ನು ಕೇಳಿ
ಹಿರಣ್ಯನಾಭ ಮೈನಾಕನು ದೊಡ್ಡ ದೊಡ್ಡ ಮರ ಬಳ್ಳಿಗಳೊಡಗೂಡಿ ತಕ್ಷಣವೇ ನೀರಿನಿಂದ ಮೇಲೆದ್ದು ಬಂದನು. ಆತ ಕಾಯ್ತಾ ಇದ್ದ, ತುದಿಗಾಲ ಮೇಲೆ ನಿಂತಿದ್ದ. ಯಾಕೆ? ಭಕ್ತನನ್ನು ನಾವು ಆಧರಿಸಬೇಕು ಅಂತ ಹೇಳ್ಬಿಟ್ಟು ಅಂತ. ಯಾವಾಗ ಸಾಗರ ರಾಜ ಹೀಗೆ ಹೇಳಿದ್ನೋ, ಆಶ್ರಯದಾತ ಮೈನಾಕನಿಗೆ ಆಶ್ರಯದಾತ ಸಾಗರ. ಯಾವಾಗ ಈಗ ಹೇಳಿದ್ನೋ ತಕ್ಷಣವೇ ಏನು ಮಾಡ್ತಾನೆ, ಮರ ಗಿಡ ಬಳ್ಳಿಗಳಿಂದ ಕೂಡಿಕೊಂಡು ಅಪಾರವಾಗಿರ್ತಕ್ಕಂಥ ವಿಶ್ರಾಂತಿ ತಾಣವಾಗಿ ಆ ಬಂಗಾರದ ಶಿಖರಗಳಿರ್ತಕ್ಕಂಥ ಮೈನಾಕ ತಕ್ಷಣವೇ ಧಡಾರ್ ಅಂತೇಳಿ ಹಿಂಗೆ ಮೇಲಕ್ಕೆದ್ದು ಹೇಳ್ತಾನೆ, ಸಮುದ್ರದಿಂದ ಮೇಲಕ್ಕೆದ್ದು ಹೇಳ್ತಾನೆ. ಪ್ರಕಾಶಮಾನವಾದ ಕಿರಣಗಳುಳ್ಳ ಸೂರ್ಯನು ಮೋಡವನ್ನು ಭೇದಿಸಿಕೊಂಡು ಹೊರಬರುವಂತೆ ಸಾಗರ ಜಲವನ್ನು ಭೇದಿಸಿಕೊಂಡು ಮೇಲೆ ಬಂದನು. ಮೋಡನ್ನು ಭೇದಿಸಿಕೊಂಡು ಸೂರ್ಯ ಕಿರಣಗಳಿಂದ ಕೂಡಿರತಕ್ಕಂಥ ಸೂರ್ಯ ಹೇಗೆ ಹೊರಗಡೆಗೆ ಬರ್ತಾನೆ, ಆ ತರಹ ಈ ಈ ಮೈನಾಕ ಏನು ಮಾಡಿದ್ನ, ಈ ಸಾಗರ ಜಲದಿಂದ ಹೊರಗಡೆಗೆ ಮೇಲಕ್ಕೆ ಢಳಾರ್ ಅಂತ ಎದ್ದು ಬಂದಂತ. ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥ ಶರೀರ ಈ ಮೈನಾಕನದ್ದು. ಬಂಗಾರದ ಶಿಖರಗಳು. ಸಾಗರನ ಆಜ್ಞೆಯನ್ನು ಹೊತ್ತ ಆ ಮಹಾತ್ಮನು ಮುಹೂರ್ತ ಮಾತ್ರದಲ್ಲಿ ನೀರಿನಿಂದ ಆವೃತವಾದ ತನ್ನ ಶಿಖರಗಳನ್ನು ತೋರಿದನು. ಮುಹೂರ್ತ ಮಾತ್ರದಲ್ಲಿ, ಕ್ಷಣ ಮಾತ್ರದಲ್ಲಿ. ಮುಹೂರ್ತ ಮಾತ್ರ ಅಂದರೆ ಕಣ್ರೆಪ್ಪೆ ಹೊಡೆಯೋ ಅಷ್ಟರೊಳಗೆ ಮೇಲೆದ್ದು ಬಂದು ತನ್ನ ಶರೀರನ ತೋರಿಸ್ತಾ ಇದ್ದಾನೆ ಹೊರಗಡೆಗೆ. ಆ ಆಂಜನೇಯನ ಬರುವಿಕೆಯನ್ನೇ ಕಾಯ್ತಾ ಇದ್ದಾನೆ. ಬಾಪ ರೆಸ್ಟ್ ತಗೋ, ನೋಡು ನನ್ನ ಶಿಖರದ ಮೇಲೆ ಮರ ಗಿಡ ಬಳ್ಳಿಗಳು, ಹೂವು ಲತೆಗಳು ಮತ್ತು ಹಣ್ಣು ಕಾಯಿಗಳು ಎಲ್ಲ ಇದೆ, ನೀನು ಇಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಂಡು ಆತಿಥ್ಯ ಸ್ವೀಕರಿಸಿ ಹೋಗು ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಹನುಮಂತನಿಗೆ ತೋರೋ ಥರದಲ್ಲಿ ಮೈನಾಕ ಮೇಲೆದ್ದು ಬಂದಿದ್ದಾನೆ. ಮುಂದಿನ ಶ್ಲೋಕಗಳನ್ನು ಹೇಳ್ಕೊಳ್ಳೋಣ. ಶಾತಕುಂಭನಿಭೈ ಶೃಂಗೈ ಸಕಿನ್ನರ ಮಹೋರಗೈ ಆದಿತ್ಯೋದಯ ಸಂಕಾಶೈ ಅಲಿಕಲ್ಬಿರಿ ವಾಂಭರಂ ತಪ್ತ ಜಾಂಬೂನದೈ ಶೃಂಗೈ ಪರ್ವತಸ್ಯ ಸಮುತ್ತಿತೈಃ ಆಕಾಶಂ ಛತ್ರಸಂಕಾಶ ಮಭವತ್ ಕಾಂಚನ ಪ್ರಭಂ ಜಾತರೂಪಮಯೈಃ ಶೃಂಗೈಃ ವಿರಾಜಮಾನೈಃ ಸ್ವಯಂ ಪ್ರಭೈಃ ಆದಿತ್ಯಶತ ಸಂಕಾಶಃ ಶೋಭವದ್ಗಿರಿ ಸತ್ತಮಃ ಸಮುತ್ತಿತ ಮಸಂಗೇನ ಹನುಮಾನಗ್ರತಃ ಸ್ಥಿತಂ ಮಧ್ಯೆ ಲವಣತೋ ಯಸ್ಯ ವಿಘ್ನೋಯಮಿತಿ ನಿಶ್ಚಿತಃ ಸತಮುಚ್ಛ್ರಿತ ಮತ್ಯರ್ಥಂ ಮಹಾವೇಗೋ ಮಹಾಕಪಿಃ ಉರಸಾ ಪಾತಯಾಮಾಸ ಜೀಮೂತ ಇವ ಮಾರುತಃ ಸತದಾ ಪಾತಿತಸ್ಥೇನ ಕಪಿನ ಪರ್ವತೋತ್ತಮಃ ಉದ್ಧ್ವಾ ತಸ್ಯ ಕಾಪೇ ವೇಗಂ ಜಹರ್ಷ ಜನನಂದ ಚ. ಹನುಮಂತ ದೂರದಿಂದ ನೋಡ್ದ, ಇದೇನಪ್ಪ ಹಾರ್ಕೊಂಡು ಬರ್ತಾ ಇದ್ದೀನಿ ನಾನು ಆಕಾಶದಲ್ಲಿ, ಹಾರ್ಕೊಂಡು ಬರ್ತಾ ಇದ್ರೆ ರಾಮಕಾರ್ಯಾರ್ಥವಾಗಿ ಬರ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಸಮುದ್ರದಿಂದ ಇದು ಯಾವುದೋ ಬಂಗಾರದ ಶಿಖರಗಳಿರ್ತಕ್ಕಂಥ ಈ ಪರ್ವತ ಮೇಲಕ್ಕೆ ಎದ್ಬಿಡ್ತಲ್ಲ, ಇದೇನು ವಿಘ್ನ ಅನ್ಕೋಬೇಕಾ ಅಥವಾ ಇನ್ನೇನನ್ನ ನಂಗೆ ಆತಿಥ್ಯ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅನ್ಕೋಬೇಕಾ, ಗೊತ್ತಾಗ್ತಾ ಇಲ್ವಲ್ಲ ಅಂತ ಹಾಕಿ ಒಂದು ಗುದ್ದು ಬಿಡೋಣ ಅಂತಂದರೆ ಪಾಪ ಮನಸ್ಸು ಬರೋದಿಲ್ಲ. ನೋಡಿದ್ರೆ ಆತ ಕೈ ಮುಕ್ಕೊಂಡು ಮೇಲಕ್ಕೆ ಬರ್ತಾ ಇದ್ದಾನೆ ಮೈನಾಕ. ಬಾ ಕೂತ್ಕೋ, ಇಲ್ಲಿ ನನ್ನ ಶಿಖರಗಳ ಮೇಲೆ ಕೂತ್ಕೋ, ವಿಶ್ರಾಂತಿ ತಗೋ ಅಂತ. ನೋಡಿದ್ರೆ ಈತ ಯಾರೋ ಆತಿಥ್ಯ ಕೊಡೋಂಥರನೇ ಕಾಣ್ತಾ ಇದೆ. ಹಾಗಾಗಿ ನಾವು ಆತಿಥ್ಯನ ತಿರಸ್ಕರಿಸಬಾರ್ದು. ಯಾರೇ ಒಂದು ಆತಿಥ್ಯ ಕೊಡೋಕೆ ಬಂದಾಗ, ಅದಕ್ಕೆ ನೋಡಿ ಮನೆಗೆ ಬಂದಾಗ ಯಾರನ್ನ ತಿಂಡಿ ಕಾಫಿ ಆಫರ್ ಮಾಡಿದ್ರೆ ನಂಗೆ ಬಿಡ ಅಂತ ಹೇಳಬಾರ್ದು. ಅದನ್ನು ಏನು ಮಾಡ್ತಾರೆ, ಭಕ್ತಿಯಿಂದ ಹಿಂಗೆ ಮುಟ್ತಾರೆ. ಅಟ್ಲೀಸ್ಟ್ ನಾವು ತಿನ್ನೋಕ್ಕೆ ಅವಕಾಶ ಇಲ್ಲ ಅಂತಂದರೆ ಅದನ್ನು ಕೈಯಲ್ಲಿ ಬಲಗೈಯಲ್ಲಿ ಹಿಂಗೆ ಮುಟ್ತಾರೆ. ಅಂದರೆ ಅದೇನು ಅಂತಂದರೆ ಅದು ಸ್ವೀಕರಿಸ್ದಂಗೆ ಲೆಕ್ಕ ಅಂತ ಹೇಳ್ಬಿಟ್ಟು, ಸ್ವೀಕರಿಸದೇ ಇದ್ರೂ ಕೂಡ ಸ್ವೀಕರಿಸ್ದಂಗೆ ಲೆಕ್ಕ, ಅದೊಂದು ಮರ್ಯಾದೆ ಅದು. ಹಾಗಾಗಿ ಆ ಮರ್ಯಾದೆಗೆ ನಾವೇನು ಬೆಲೆ ಅಂತಕ್ಕಂಥದ್ದನ್ನ ಕೊಡಬೇಕು. ಏನೋ ಶುಕ್ರವಾರ ಮುನಾಡು ಸಿರಿನಿವಿರವದ್ದು ದಿವ್ಯನೂದಗವದ್ದು ಭುವ ನೆಟ್ಟೊದ್ದು ಅಂತ. ಆಹಾರ
ಯಾರಾದರೂ ಸ್ವೀಕರಿಸಿ ಅಂತ ತಗೊಂಬಂದರೆ ಅದನ್ನು ನಾವು ತಿರಸ್ಕರಿಸಬಾರ್ದಂತೆ. ಭೂವ ನೆಟ್ಟೋದ್ದು ತಿರಸ್ಕರಿಸಬಾರ್ದಂತೆ. ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾನ್ನಂ ಲಭತಿ ದುರ್ಲಭ ಅಂತ. ಅಂದರೆ ಯಾರಾದರೂ ಸಿದ್ಧವಾಗಿರತಕ್ಕಂಥ ಅನ್ನವನ್ನು ಕೊಡೋಕೆ ಬಂದಾಗ ನಾವು ಬೇಡ ಅಂತ ತಿರಸ್ಕರಿಸ್ಕೊಂಡು ಹೋದರೆ ಭಿಕ್ಷಾನ್ನ ಕೂಡ ಸಿಗೋದಿಲ್ವಂತೆ. ಹಾಗಾಗಿ ಅದು ಅನ್ನದೋಷ ಅಂತ. ಯಾಕೆಂದರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ಬಿಟ್ಟು ಅಂತ. ಅನ್ನಕ್ಕೆ ದೋಷ ಇಲ್ಲ. ಅನ್ನದೇವರ ಮುಂದೆ ಇನ್ನು ದೇವರ ಕಾಣೆ ಅಂತ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತು. ಅನ್ನದೇವರ ಮುಂದೆ ಇನ್ನು ದೇವರ ಕಾಣೆ ಅಂತ. ಇವಾಗ ನಾವು ಆರಾಧಿಸ್ತಕ್ಕಂಥ ದೇವರು ನಮ್ಗೆ ಒಂದೊಂದ್ಸರಿ ಕಾಣ್ಬೋದು, ಕಾಣ್ದಿರನೂ ಇರ್ಬೋದು, ಇರ್ಬೋದು. ಹಾಗಾಗಿ ನಮಗೆ ಕಾಣದೇ ಇರತಕ್ಕಂಥ ದೇವ್ರು ದೊಡ್ಡವನ ಪ್ರತಿದಿನ ಕಾಣಿಸ್ತಾ ನಮಗೆ ತೃಪ್ತಿಯನ್ನು ತಂದುಕೊಡ್ತಾ, ಆನಂದವನ್ನು ತಂದುಕೊಡ್ತಾ, ದೇಹ ಪುಷ್ಟಿಯನ್ನು ತಂದುಕೊಡ್ತಾ, ಪ್ರಾಣವನ್ನು ಉಳಿಸ್ತಾ ಇರತಕ್ಕಂಥ ಅನ್ನ ದೇವರು ಅಂತ ಅನ್ಕೋಬೇಕಾ? ಯಾರು ದೇವರು ಅನ್ಕೋಬೇಕು? ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥದ್ದು ದೇವ್ರು ಯಾರು ಅಂತಂದ್ರೆ ಅನ್ನ. ಯಾಕೆಂದ್ರೆ ನಾವು ಏನಿಲ್ದಿರ ಬೇಕಾದ್ರೂ ಇರ್ಬೋದಂತೆ. ನೋಡಿ, ನೀರು ಕುಡ್ಕೊಂಡು ಜೀವನ ಮಾಡ್ಬೋದಂತೆ, ಸುಮಾರು ತಿಂಗಳುಗಳು ಇರ್ಬೋದಂತೆ. ಆದರೆ ಅನ್ನ ಇಲ್ದಿರ ಇರೋದಕ್ಕಾಗಲ್ಲ, ಬೇಗ ತೀರ್ಕೊಂಡ್ಬಿಡ್ತಾನೆ ಮನುಷ್ಯ. ಹಾಗಾಗಿ ಅನ್ನ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆಹಾರ, ಅದಿರಲೇಬೇಕು. ಈ ಉಪನಿಷತ್ತುಗಳಲ್ಲಿ ಒಂದು ಪ್ರಯೋಗ ಬರುತ್ತೆ. ಅನ್ನಂ ನನಿಂದ್ಯಾತ್, ಅನ್ನ ಸೂಕ್ತ ಬರುತ್ತೆ. ಅನ್ನಂ ನನಿಂದ್ಯಾತ್ ತದ್ವ್ರತಂ ಅನ್ನಂ ಬಹು ಕುರ್ವೀತಾಂ ಅನ್ನಂ ನ ಪರಿಚಕ್ಷೀತ ಅಂತಂದ್ರೆ ತಳ್ಳಬಾರ್ದು ಅಂತ. ಅನ್ನಂ ನ ಪರಿಚಕ್ಷೀತ ತದ್ವ್ರತಂ ಅಂತೆಲ್ಲ ಹೇಳ್ಕೊಂಡ್ಬರ್ತಾರೆ ತೈತ್ರಿಯ ಉಪನಿಷತ್ನಲ್ಲಿ ಬರ್ತಕ್ಕಂಥ ಮಾತು. ಆವಾಗ ಒಂದು ಪ್ರಯೋಗ ಮಾಡ್ತಾನೆ ಗುರು. ಏನು ಅಂತಂದರೆ ಅನ್ನವೇ ಪರಬ್ರಹ್ಮ ಅನ್ನೋದಕ್ಕೆ ಏನು ಪ್ರಯೋಗ ಮಾಡ್ತಾನೆ ಅಂತಂದರೆ ಶಿಷ್ಯರಿಗೆಲ್ಲ ಹೇಳ್ತಾನೆ, ನೋಡಿ ನೀವೆಲ್ಲ ನಾಳೆ ಪುಷ್ಟಿಯಾಗಿ ಊಟ ಮಾಡ್ಕೊಂಡು ಬಂದು ನಾನು ಹೇಳಿರ್ತಕ್ಕಂಥ ವೇದವಲ್ಲಿಗಳನ್ನೆಲ್ಲ ಕೂಡ ಒಪ್ಪಿಸ್ರಿ. ಅವಾಗೆಲ್ಲ ಪುಸ್ತಕಗಳಿರಲಿಲ್ಲ ಅಲ್ವ, ಬಾಯಿಂದ ಬಾಯಿಗೆ ಬರಬೇಕಾಗಿರ್ತಕ್ಕಂಥದ್ದು. ಎಲ್ಲ ಶಿಷ್ಯರು ಕೂಡ ಚೆನ್ನಾಗಿ ಗಡತ್ತಾಗಿ ಊಟ ಮಾಡ್ಕೊಂಡು ಬಂದು ಗುರುಗಳು ಏನು ನೋಡಿ ಇಂಥ ಶ್ಲೋಕ ಹೇಳು, ಇಂಥ ಪಾದ ಹೇಳು ಅಂತ ಏನು ಕೇಳಿದ್ರು ಕೂಡ ಟಕ 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 ಅಂತ ಒಪ್ಸಿದ್ರಂತ. ಆಮೇಲೆ ಏನು ಮಾಡೋದಂತೆ, ಆ ಗುರು ಒಂದು ವಾರ ಊಟನೇ ಕೊಡಲಿಲ್ವಂತೆ, ಆಹಾರನೇ ಕೊಡಲಿಲ್ವಂತೆ ಶಿಷ್ಯರಿಗೆ ಯಾರಿಗೂ ಕೂಡ. ವಾರ ಆದಮೇಲೆ ಶಿಷ್ಯರನ್ನೆಲ್ಲ ಕರೆದ್ಬಿಟ್ಟು ಹೇಳದಂತೆ, ಅಪ್ಪ ಇಂಥ ಶ್ಲೋಕ ವರ್ಣಿಸು ಅಂದು ಅಂತ ಇದಾರಂತೆ ಶ್ಲೋಕಗಳು. ಯಾಕೆ? ನೆನಪಿಗೆ ಬರ್ತಾ ಇಲ್ಲ, ಆಹಾರ ಇಲ್ಲ, ಹೊಟ್ಟೆನಲ್ಲಿ ಆಹಾರ ಇಲ್ಲ, ನೆನಪಿಗೆ ಬರ್ತಾ ಇಲ್ಲ ಮಕ್ಕಳಿಗೆ. ಹಾಗಾಗಿ ಅವ್ರು ಹೇಳೋಕ್ಕಾಗಲಿಲ್ವಂತೆ. ಕಡೆಗೆ ಯಾವುದೋ ಒಂದು ಈ ವಲ್ಲಿ ಹೇಳು, ಆ ವಲ್ಲಿ ಹೇಳು, ಅವ್ರಿಗೆ ಜ್ಞಾಪಕನೇ ಬರ್ತಾ ಇಲ್ಲ, ಗುರುಗಳು ಹೇಳ್ತಾ ಇರ್ತಕ್ಕಂಥ ತಲೆಗೂ ಹೋಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಆಯ್ತಂತೆ. ಇದರಿಂದ ಗೊತ್ತಾಗ್ತಕ್ಕಂಥದ್ದೇನು ಅಂದರೆ ನಮ್ಮ ಬುದ್ಧಿ, ಮನಸ್ಸು, ಶರೀರ ಎಲ್ಲ ಗಟ್ಟಿಮುಟ್ಟಿಯಾಗಿರಬೇಕು ಅಂದರೆ ಅನ್ನ ಅಂತಕ್ಕಂಥದ್ದು ಕಡಾಖಂಡಿತವಾಗಿ ನಾವು ತಗೋಬೇಕು. ಅದಕ್ಕೆ ದೊಡ್ಡವ್ರು ಏನು ಮಾಡಿದ್ದಾರೆ, ಒಂದು ಇದು ಮಾಡಿದ್ದಾರೆ, ಏನೋ ನಾಲ್ನುಡಿ ಮಾಡಿಟ್ಟಿದ್ದಾರೆ. ಏನಂತಾರೆ ಅದಕ್ಕೆ? ಗಾದೆ ಮಾತು ಮಾಡಿಟ್ಟಿದ್ದಾರೆ. ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು ಅಂತ ಹೇಳ್ಬಿಟ್ಟು. ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು. ಮನೇಲಿರ್ತಕ್ಕಂಥ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವತ್ತು ಬೆಳಗ್ಗಿಂದ ಏನೋ ತಿನ್ನಬಾರ್ದು, ಸಾಯಂಕಾಲಕ್ಕೆ ವ್ರತ, ಸಾಯಂಕಾಲದವರೆಗೂ ಕೂಡ ನೀವು ಉಪವಾಸ ಇರಬೇಕು, ಶ್ರದ್ಧಾ ಭಕ್ತಿಗಳಿಂದ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡ್ಬಂದ್ಬಿಟ್ಟು ಸಾಯಂಕಾಲಕ್ಕೆ ಕೂಡ್ಸೋ ಅಷ್ಟೊತ್ತಿಗೆ ದೇವ್ರ ಮೇಲೆ ಒಬ್ಬರಿಗೂ ಗಮನ ಇರಲ್ಲ. ಅಲ್ಲಿ ಕಜ್ಜಾಯಗಳು ಮಾಡಿಟ್ಟಿದ್ದಾರೆ, ಇಲ್ಲಿ ಉಂಡೆಗಳು ಮಾಡಿಟ್ಟಿದ್ದಾರೆ, ಯಾವಾಗ ಪೂಜೆ ಮುಗಿಸ್ತಾರೋ ಏನೋ, ಯಾವಾಗ ಪ್ರಸಾದ ಕೊಡ್ತಾರೋ ಏನೋ, ಗಮನ ಎಲ್ಲ ಕೂಡ ಎಲ್ಲಿರುತ್ತೆ, ಡೈವರ್ಟ್ ಆಗಿಬಿಟ್ಟಿರುತ್ತೆ. ಅದೇ ನೀವು ಗಡತ್ತಾಗಿ ತಿನ್ಕೊಂಡು ಪೂಜೆಗೆ ಕೂತ್ಕೊಳ್ರಿ, ಗಡತ್ತಾಗಿ ತಿನ್ಕೊಂಡು ನೀವು ಏನನ್ನ ಧ್ಯಾನಕ್ಕೆ ಕೂತ್ಕೊಳ್ರಿ, ಆವಾಗ ಇಲ್ಲ ಗಡತ್ತಾಗಿ ತಿನ್ಕೊಂಡು ಅಂದರೆ ಇರಿ ಗಡತ್ತಾಗಿ ತಿನ್ಕೊಂಡು ಅಂದರೆ ಕಂಠಪೂರ್ತಿ ತಿನ್ನೋದು ಅಂತಲ್ಲ, ಅದು ತಪ್ಪದು. ಗಡತ್ತಾಗಿ ತಿನ್ನೋದು ನೋಡಿ, ನಮ್ಮ ಶರೀರದಲ್ಲಿರ್ತಕ್ಕಂಥ ಹೊಟ್ಟೆಯನ್ನು 4 ಭಾಗ ಮಾಡಬೇಕಂತೆ. 2 ಭಾಗನ ಮಾತ್ರ ನಾವು ಆಹಾರದಿಂದ ತುಂಬಿಸ್ಬೇಕು. 1 ಭಾಗನ ನೀರಿನಿಂದ ತುಂಬಿಸ್ಬೇಕು, 1 ಭಾಗ ಗಾಳಿ ಸಂಚಾರಕ್ಕೆ ಅಂತ ಬಿಟ್ಟಿರಬೇಕು. ಆಮೇಲೆ ಊಟಕ್ಕೆ ಹೋಗೋವಾಗ ಎಷ್ಟು ಫೋರ್ಸಾಗಿ ಹೋಗ್ತೀವಿ ನಾವು, ಎಲ್ಲ ಹಿಡ್ಕೊ ಟೌಲ್ ಹಾಕ್ ಚೇರ್ ಹಿಡ್ಕೊ ಅಂತ ನಾವು ನೋಡಿರ್ತೀವಲ್ವ. ಈ ಮದುವೆ ಮನೆಗಳಿಗೆ ಹೋದ್ರೆ ಎಷ್ಟು ಒದ್ದಾಡ್ತಾ ಇರ್ತೀವಿ. ಅವ್ರು ಮುಂದ್ಗಡೆ ಇರೋರು ಇನ್ನೂ ತಿಂತಾನೆ ಇರ್ತಾರೆ, ಇನ್ನೂ ಸಾರವನ್ನು ತಿಂತಾ ಇರ್ತಾರೆ, ಹಿಂದ್ಗಡೆ ಚೇರಿಂಗ್ ಹಿಂಗೆ ಅಂತ ಇರ್ತಾರೆ, ಹಿಂಗೆ ಹೇಗೆ ಎದ್ದೇಳು ಅಂತಬಿಟ್ಟು, ನೀನು ಎದ್ರು ನಾನು ಕೂತ್ಕೊಂತೀನಿ ಅಂತೇಳ್ಬಿಟ್ಟು. ಆ ಥರ ಟೇಬಲ್ ಹಾಕ್ತಾರೋ ಇಲ್ವೋ, ನಮ್ಗೆ ಟೈಮ್ ಆಗೋಗ್ತಾ ಇದೆ ಅಂತೇಳ್ಬಿಟ್ಟು ಅಂತ ಅವರು ತಿನ್ನೋರೆ ಗಜ್ಬಿಸಿ ಆಗೋಗ್ತಾ ಇರುತ್ತೆ. ಏನು ಎದ್ದು ಬಿಡ್ಬೇಕಾ, ಇಲ್ಲ ಮಧ್ಯಾಹ್ನ ತಿನ್ನಲ್ಲ ನಾನು ಬೇಡವಾ ಅಂತೇಳ್ಬಿಟ್ಟು. ಎಲ್ಲ ಫಂಕ್ಷನ್ಗಳಲ್ಲೂ ನಾವು ನೋಡೋದೆ, ನಮಗೆ ಎಷ್ಟಾಗುತ್ತೋ ಅಷ್ಟೇ ಜನನ ಕರ್ಕೊಂಡು ಆತಿಥ್ಯ ಕರೆಕ್ಟಾಗಿ ಕೊಡಬೇಕು. ಊರನ್ನೆಲ್ಲ ಕರೆದು ಬಿಟ್ಟು ನಾವು ಮೇಂಟೈನ್ ಮಾಡೋಕ್ಕಾಗ್ದಿರ, ಜಾಗ ಸಾಕಾಗ್ದಿರ ಒದ್ದಾಡೋದಕ್ಕಿಂತ ಎಲ್ಲರಿಗೂ ಆತಿಥ್ಯ ಕರೆಕ್ಟಾಗಿ ಕೊಟ್ಬಿಟ್ರೆ ಅದು ಇವ್ರಿಗೆ ಹೋಗೋ ಆ ಥರ. ಏನು ಕನ್ಯಾ ವರಯತೆ ರೂಪಂ, ಮದುವೆಗೆ ಹೋಗಿರ್ತೀವಂತೆ, ಮದುವೆಗೆ ಹೋದಾಗ ಕನ್ಯಾ ವರಯತೆ ರೂಪಂ. ಕನ್ಯಾಗೆ ಏನು ಚಿಂತೆ ಅಂತಂದರೆ ವರ ಚೆನ್ನಾಗಿದ್ದಾನೆ, ಅವ್ನ ಕ್ರಾಫ್ಟ್ ಚೆನ್ನಾಗಿದೆ, ಅವ್ನು ಇಟ್ಟಿರ್ತಕ್ಕಂಥ ಬಟ್ಟೆ ಚೆನ್ನಾಗಿದೆ, ಅವ್ನು ಇಂಥ ಒಡವೆ ಹಾಕಿದ್ದಾನೆ, ಅವ್ನ ಸ್ಟೈಲ್ ನೋಡು, ಅವ್ನು ಇದು ನೋಡು, ಅವ್ನು ಮಾತಾಡೋದು ನೋಡು, ಅವ್ನು ನಗೋದು ನೋಡು ಅಂತ ಇದೇ ಕನ್ಯೆಗೆ ಯಾವಾಗಲೂ ಯೋಚನೆ.
ವರನಿಗೆ ಏನು ಯೋಚನೆ ಅಂತಾರೆ, ಕನ್ಯಾ ಎಷ್ಟು ಚೆನ್ನಾಗಿದ್ದಾಳೆ, ಅವಳು ಜಡೆ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ, ಅವಳು ನಡೆಯೋದು ಹಿಂಗೆ, ಅವಳು ಸಖಿಯರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಕನ್ಯಾ ವರಯತೆ ರೂಪ. ಇವರಿಬ್ಬರಿಗೂ ಏನು ಅಂತಂದರೆ ಬರೀ ರೂಪಗಳ ಮೇಲೆ ಚಿಂತೆ, ಬೇರೆ ಏನು ಚಿಂತೆನೂ ಇರೋದಿಲ್ಲ. ಮಾತಾ ವಿತ್ತಂ. ಇನ್ನು ಹುಡುಗನ ತಾಯಿ ಇದಾಳಲ್ಲ, ಇವ್ರು ಬರೀ ಏನು ಅಂದರೆ ಬೂಸ್ಟಿಂಗು, ಅಂದರೆ ಗೊಬ್ಬಲ್ ಚಪ್ಕೊನೆ, ఓ అంత బంగారం పెట్టిండారు, ఓ ఇంత బంగారం పెట్టిండారు, ఏం తక్కువ లేదు, చీరలు చూడండి, ఆ జరీ బార్డర్ చూడండి, ఈ కలర్ చూడండి, ಇದೇ ಇವ್ರದ್ದೆಲ್ಲ ಪ್ರಪಂಚ ಎಲ್ಲ ಇಷ್ಟರಲ್ಲೇ ಇರುತ್ತೆ. ಯಾರಿಗೆ? ಹುಡುಗನ ತಾಯಿಗೆ, ಹುಡುಗಿ ತಾಯಿಗೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಸ್ಥಾನಂ. ಇನ್ನು ಹುಡುಗನ ತಂದೆ ಹುಡುಗಿ ತಂದೆ ಏನು ಅಂತಂದರೆ ಅವ್ರದ್ದು ಏನು ಅಂತಂದ್ರೆ ಸ್ಥಾನಗಳು. ನಮ್ಮ ಅಳಿಯಂದ್ರೆ ಏನು ಅಂದ್ಕೊಂಡಿದ್ರೆ, ಅವರು ಡಾಕ್ಟ್ರು ಗೊತ್ತಾ, ಅವರು ಇಂಜಿನಿಯರ್ ಗೊತ್ತಾ, ಅವರು MTech ಗೊತ್ತಾ, ಅವ್ರು ಅಷ್ಟು ಸಂಪಾದನೆ ಮಾಡ್ತಾರೆ, ಅವ್ರು ಇಂಥ ಕಡೆ ಕೆಲಸದಲ್ಲಿದ್ದಾರೆ, ಬಂದವ್ರಿಗೆಲ್ಲ ಇದೇ ಹೇಳ್ಕೊಳ್ತಿರ್ಬೋದವರು. ಇಲ್ಲ ನನ್ನ ಸೊಸೆ ಎಂಥವಳು ಗೊತ್ತಾ, ಅವಳು ಈ ಥರದ್ದು ಮಾಡಿದ್ದಾಳೆ, ಇಂಥ ಕೋರ್ಸ್ ಮಾಡಿದ್ದಾಳೆ, ಹಿಂಗೆ ಹಂಗೆ ಇದೆ. ಮಾತಾ ವಿತ್ತಂ ಪಿತಾ ಸ್ಥಾನಂ. ಇನ್ನು ನಮ್ಮಂಥವರೆಲ್ಲ ಮದುವೆಗೆ ಹೋಗಿರ್ತೀವಿ, ನಮಗೇನು ಅಂದರೆ ಮೃಷ್ಟಾನ್ನ ನಿತರೇ ಜನಂ. ಅಯ್ಯ ಪಾಪಿಗಳ್ರ, ಬೇಗ ತಾಳಿ ಕಟ್ರಿ, ಬೇಗ ಎಲೆ ಹಾಕ್ರಿ, ಊಟ ಮಾಡ್ಕೊಂಡು ಹೋಗ್ತೀವಿ. 12 ಗಂಟೆ ಮುಹೂರ್ತ ಅಂದಿದ್ರೆ 2 ಗಂಟೆ ಆದ್ರೂ ಇನ್ನೂ ಎಲೆ ಹಾಕ್ದಿರೋ ಒದ್ದಾಡ್ತಾ ಇದ್ದೀರಲ್ರೋ ಮತ್ತೆ ಬಿಟ್ಟು ನಮ್ಮ ಕತೆ ಹಂಗಾಗೋಗ್ಬಿಟ್ರಂತೆ. ಮಾತಾ ವಿತ್ತಂ ಪಿತಾಸ್ಥಾನಂ ಮೃಷ್ಟಾನ್ನ ಇತರೇ ಜನಂ ಅಂತ ಹೇಳ್ಬಿಟ್ಟಂತ. ಹಂಗಾಗಿ ನಮಗೆ ಊಟಕ್ಕೆ ಕೂತ್ಕೊಂಡಿದ್ರೆ ಹಿಂದ್ಗಡೆಯಿಂದ ಬಂದು ಹಿಂಗೆ ಕರೆಸ್ತಾ ಇರ್ತಾರೆ, ಎದಳ್ರಿ ಬೇಗ ಅಂತ ಹೇಳ್ಬಿಟ್ಟು ಅಂತ. ಈ ಪರಿಸ್ಥಿತಿ ಆಗೋಗ್ಬಿಟ್ಟಿರುತ್ತೆ ನಮ್ಗೆ. ಹೆಂಗೆ ಅಂತಂದ್ರೆ ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಭುಕ್ತಾಯಾಸ ಕ್ಷುದಾಯಾಸ ಅಂತ 2 ಇದೆಯಂತೆ. ಕ್ಷುದಾಯಾಸ ಅಂತಂದರೆ ಹಸಿವಿನಿಂದ ಸಿಗ್ತಕ್ಕಂಥ ಆಲಸ್ಯ, ಅಂದರೆ ಒಂದು ಸುಸ್ತು, ಹಸಿವಾದಾಗ ಒಂಚೂರು ನಿತ್ರಾಣ ಆಗ್ತೀವಿ ನಾವು. ಭುಕ್ತಾಯಾಸ ಅಂದರೆ ಚೆನ್ನಾಗಿ ತಿಂದುಬಿಟ್ರೆ ಆವಾಗ ಆಯಾಸ ಬಂದ್ಬಿಡ್ತೀವಿ, ಸದ್ಯ ಎಲ್ಲ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ದೇವ್ರೇ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದರೆ, ಆ ಊಟಕ್ಕೆ ಹೋಗೋವಾಗ, ಆ ಸೀಟ್ ಹಾಕೋವಾಗ ಆ ಫೋರ್ಸ್ ಹೆಂಗಿರುತ್ತೆ ನಮ್ಮದು, ಎಷ್ಟು ಸ್ಪೀಡಾಗಿ ಹೋಗ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿ ಕೂತ್ಕೊಂತೀವಿ ಊಟಕ್ಕೆ, ಊಟ ಆದಮೇಲೆ ಅಷ್ಟೇ ಆ್ಯಕ್ಟಿವ್ ಆಗಿ ಅಷ್ಟೇ ಸ್ಪೀಡಾಗಿ ಎದ್ದರೆ ಅದು ನಾವು ಮಾಡಿರ್ತಕ್ಕಂಥ ಊಟ ಕರೆಕ್ಟ್ ಆಗಿದೆ ಅಂತ. ಇಲ್ಲ ಅಂತಂದರೆ ಆ ಊಟ ಸರಿ ಇಲ್ಲ ಅಂತ, ಅದು ಮಾಡಿದ್ದು ಪ್ರಯೋಜನ ಇಲ್ಲ ಅಂತ. ಹೆಂಗೆ ಹೋಗಿ ಕೂತ್ಕೊಂತೀವೋ ಹಂಗೆ ಎದ್ದು ಬರಬೇಕು. ಕೆಲವ್ರು ಹೆಂಗೆ ಅಂದರೆ ಹೋಗಿ ಹಿಂಗೆ ಕೂತ್ಕೊಂತಾರೆ, ಹಿಂಗೆ ಊಟಕ್ಕೆ ಎದ್ದೇಳುವಾಗ ಹಿಂಗೆ ಕೈ ಉರ್ಕೊಂಡು ಅಮ್ಮ ಅಯ್ಯೋ ನಾರಾಯಣ ಅಯ್ಯೋ ಗೋವಿಂದ ಅಂತ, ಏನೋ ಬಾಧೆ ಬಂದ್ಬಿಟ್ಟಿದೆ ಇವ್ರಿಗೆ ಅನ್ನೋ ಥರದಲ್ಲಿ ಆಡ್ತಾ ಇರ್ತಾರೆ. ಅಂದರೆ ಹಂಗೆ ಆಡಿದೀವಿ ಅಂತಂದರೆ ನಾವು ಮಾಡಿರ್ತಕ್ಕಂಥ ಊಟ ಸರಿ ಇಲ್ಲ ಅಂತ, ಓವರ್ ಈಟಿಂಗ್, ಅನಾರೋಗ್ಯಕರವಾಗಿರ್ತಕ್ಕಂಥ ಊಟ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇಲ್ಲಿ ಏನೋ ಹೇಳೋಕ್ಕೋಗಿ ಎಲ್ಲೋ ಹೊರಟೋಗ್ಬಿಟ್ಟ. ಆತಿಥ್ಯ ಹ್ಯಾಕ್ ಕೊಡಬೇಕು ಅಂತ, ಅಂದರೆ ಯಾರನ್ನ ಆತಿಥ್ಯ ಕೊಡೋಕೆ ಬಂದಾಗ ನಾವು ತಳ್ಳಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅಂತ. ದಿವೇನು ಓದಗೋವದ್ದು ಭುವ ನೆಟ್ಟೋದು ಅಂತ ಅಲ್ಲ, ಯಾಕೆ ಹೇಳ್ತಾ ಇದ್ದೆ ಅಂತಂದರೆ ಅದೇ ಪೂಜೆಗೆ ಏನು ಅಂತಂದರೆ ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು ಅಂತ. ಲಕ್ಷಣವಾಗಿ ಏನೋ ಒಂಚೂರು ಲೈಟಾಗಿ ಒಂದು ಟಿಫನ್ನು, ಒಂದು ಹಣ್ಣು ಹಂಪಲೋ ಹಾಲೋ ಕುಡ್ಕೊಂಡು ಆಮೇಲೆ ಪೂಜೆಗೋ ಧ್ಯಾನಕ್ಕೋ ಕೂತ್ಕೊಂಡ್ರೆ ಖಂಡಿತ ನೋಡ್ರಿ ನಿಮ್ಗೆ ಅದು ಸಕ್ಸಸ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಫೇಲ್ಯೂರ್ ಆಗುತ್ತೆ. ಬುದ್ಧ ಭಗವಾನ್ ಏನು ಮಾಡ್ತಾರೆ, ಬುದ್ಧ ಭಗವಾನ್ ಜೀವನದಲ್ಲಿ ಒಂದು ನಡೆಯುತ್ತೆ. ಬುದ್ಧ ಭಗವಾನ್ಗೆ ಯಾರೋ ಹೇಳಿರ್ತಾರೆ, ಉಪವಾಸದಲ್ಲಿ ಧ್ಯಾನ ಮಾಡಿದ್ರೆ ಭಗವಂತ ಒಲಿದು ಬಿಡ್ತಾನೆ, ಬೇಗ ಆತ್ಮ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಬುದ್ಧ ಭಗವಾನ್ ಏನು ಮಾಡ್ತಾರೆ, ಒಂದು 15 ದಿವಸ 20 ದಿವಸ ಉಪವಾಸ ಇದ್ಬಿಡ್ತಾರೆ. ಕಡೆಗೆ ಅವ್ರ ತಲೆನಲ್ಲಿರ್ತಕ್ಕಂಥ ಕೂದಲುಗಳೆಲ್ಲ ಆ ಉಪವಾಸ ಇದ್ದಿದ್ದ ಒಂದು ಎಫೆಕ್ಟ್ಗೆ ಉದುರೋಗ್ಬಿಡುತ್ತೆ. ಇದು ಅವ್ರ ಜೀವನದಲ್ಲಿ ಬರುತ್ತೆ, ನೀವು ಬೇಕಾದ್ರೆ ತೆಗೆದು ನೋಡ್ರಿ, ಕೂದಲುಗಳೆಲ್ಲ ಉದುರೋಗ್ಬಿಡುತ್ತೆ. 2 ಕಿವಿಗಳು ಕೂಡ ಜೋಲ್ ಬಿಡುತ್ತೆ ಹಿಂಗೆ, ಅಂದರೆ ಆಹಾರ ಇಲ್ದಿರ 2 ಕಿವಿಗಳು ಜೋಲ್ ಬಿದ್ದುಬಿಡುತ್ತೆ. ಕಡೆಗೆ ನಿತ್ರಾಣ ಆಗ್ಬಿಡುತ್ತೆ ಅವ್ರಿಗೆ, ಅವರು ಶರೀರ ಉಳಿಸ್ಕೊಳ್ಳೋದೇ ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಎಷ್ಟು ಧ್ಯಾನ ಮಾಡಿದ್ರು ಕೂಡ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಬರೋದಿಲ್ಲ, ಜ್ಞಾನ ಸಿದ್ಧಿ ಅಂತಕ್ಕಂಥದ್ದು ಅವ್ರಿಗೆ ಆಗೋದಿಲ್ಲ. ಕಡೆಗೆ ಸುಜಾತ ಅಂತಕ್ಕಂಥ ಒಬ್ಬ ಸ್ತ್ರೀ ಇರ್ತಾಳೆ. ಆ ಸ್ತ್ರೀಗೆ ಭಗವಂತ ಕನಸಿನಲ್ಲಿ ಕಾಣಿಸ್ಕೊಂಡು ಊರಾಚೆ ಇರ್ತಕ್ಕಂಥ ಅರಳಿ ಮರ, ಅವರು ಬೋಧಿ ವೃಕ್ಷ ಅಂತ ಕರೀತಾರೆ, ಅರಳಿ ಮರ ಅಶ್ವತ್ಥ ವೃಕ್ಷ. ಆ ಬೋಧಿ ಮರದ ಕೆಳಗೆ ಒಬ್ಬ ಸನ್ಯಾಸಿ ಧ್ಯಾನ ಮಾಡ್ತಾ ಇದ್ದಾನೆ. ಆತನಿಗೆ ನೀನು ಹಾಲು ಮತ್ತು ತುಪ್ಪ ಮಿಶ್ರಿತವಾಗಿರತಕ್ಕಂಥ ಪಾಯಸವನ್ನು ತೊಗೊಂಡೋಗಿ ನೈವೇದ್ಯಕ್ಕಿಡು, ಅವ್ರಿಗೆ ಮಕ್ಕಳಿರೋದಿಲ್ಲ, ನಿಮಗೆ ಪುತ್ರ ಸಂತಾನ ಆಗುತ್ತೆ ಅಂತ ಭಗವಂತ ಕನಸಿನಲ್ಲಿ ಹೇಳ್ತಾನೆ. ಆವಾಗ ಆ ಸುಜಾತ ಅಂತಕ್ಕಂಥ ಸ್ತ್ರೀ ತೊಗೊಂಬಂದಿರತಕ್ಕಂಥ ಆ ಕೀರನ್ನು, ಅಂದರೆ ಆ ಪಾಯಸನ, ಅದನ್ನು ತಿಂದಿರ್ತಕ್ಕಂಥ ಬುದ್ಧನಿಗೆ ಅವತ್ತು ರಾತ್ರಿ, ಅವತ್ತು ವೈಶಾಖ ಶುದ್ಧ ಹುಣ್ಣಿಮೆ, ಅವತ್ತು ಚೆನ್ನಾಗಿ ಆ ಪಾಯಸನ ತಿಂದು ಧ್ಯಾನಕ್ಕೆ ಕೂತ್ಕೊತಾರೆ. ಅವ್ರಿಗೆ ಅಪಾರವಾಗಿರತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಬರುತ್ತೆ. ಆ ಜ್ಞಾನ ಸಿದ್ಧಿ, ಸತ್ಯದ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆ ವೈಶಾಖ ಶುಕ್ಲ ಹುಣ್ಣಿಮೆ ದಿವಸ ಆಗುತ್ತೆ. ಇದರಿಂದ ಗೊತ್ತಾಗ್ತಕ್ಕಂಥದ್ದೇನು ಅಂದರೆ, ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು ಅಂತ.
ನಮ್ಮಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ರಿಸ್ಟ್ರಿಕ್ಷನ್ಗಳು ಮಾಡ್ತಾರೆ. ಅದು ತಪ್ಪು. ಅದು ಯಾಕಂದರೆ ನಮ್ಮ ಮೈಂಡು ಡೈವರ್ಟ್ ಆಗಿಬಿಡುತ್ತೆ, ಆ ಕಡೆಗೆ ಈ ಕಡೆ ಹೊರಟೋಗ್ಬಿಡುತ್ತೆ. ಯಾಕೆ ಹೇಳೋದು ಕೊರಟೆ ಅಂತಂದರೆ, ಆಹಾರ ಯಾರಾದರೂ ಕೊಡೋದಕ್ಕೆ ಬಂದಾಗ ತಿರಸ್ಕರಿಸಬಾರ್ದು. ಮನೆಯಲ್ಲಿ ಆತಿಥ್ಯ ಅಂತಕ್ಕಂಥದ್ದು ಸ್ವೀಕಾರ ಮಾಡಬೇಕು. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಒಂದು ಗ್ಲಾಸ್ ನೀರು ಕೊಡಿ. ದೊಡ್ಡವ್ರು ನೋಡಿ ಬೇಕಾದ್ರೆ ಮನೆಗಳಿಗೆ ಬಂದಾಗ ಹಾಲು ಬೇಡ, ಕಾಫಿ ಬೇಡ, ತಿಂಡಿ ಬೇಡ ಅಂತಾರೆ. ಏನೂ ತೊಗೊಂಡಿದ್ರು ಅಮ್ಮ ಒಂದಿಷ್ಟು ನೀರು ಕೊಟ್ಬಿಡಮ್ಮ ಸಾಕು, ಕುಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಕನಿಷ್ಠ ನೀರನ್ನಾದರೂ ಸ್ವೀಕರಿಸ್ತಕ್ಕಂಥದ್ದು ಮರ್ಯಾದೆ ಅಂತ ಹೇಳ್ಬಿಟ್ಟು ಅಂತ. ಕಠೋಪನಿಷತ್ತಿನಲ್ಲಿ ಯಮ ಹೇಳ್ತಾನೆ, ನಚಿಕೇತ ಯಮನ ಒಂದು ಇದರಲ್ಲಿ ಏನಾಗುತ್ತೆ, ನಚಿಕೇತ ಬಂದುಬಿಟ್ಟು 3 ದಿವಸ 3 ಹಗಲು 3 ರಾತ್ರಿ ಅತಿಥಿಯಾಗಿ ಬಂದಿರತಕ್ಕಂಥವನು ಆಹಾರ ನೀರು ಪಾನೀಯ ಏನೂ ತೊಗೊಂಡಿರ ಯಮನ ಮನೆಯಲ್ಲಿ ಇದ್ಬಿಟ್ಟಿರ್ತಾನೆ. ಯಮ ಗಡ ನಡಗಿ ಹೋಗ್ತಾನೆ. ಅಯ್ಯೋ, ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಏನೋ ಆಹಾರ ಪಾನೀಯಗಳನ್ನು ತೊಗೊಂಡಿರ ಇದ್ಬಿಟ್ಟಿದ್ದಾನಲ್ಲ, ನನಗೆ ಎಂಥ ಪಾಪ ಬರುತ್ತೆ, ಮಹಾಪಾಪಿಷ್ಟನಾಗ್ಬಿಟ್ಟೆ ನಾನು ಅಂತ. ಹಾಗಾಗೇನೆ 3 ರಾತ್ರಿ 3 ಹಗಲು ಉಪವಾಸ ಇದ್ದಿದ್ದಕ್ಕೆ ನಚಿಕೇತನಿಗೆ 3 ವರಗಳನ್ನು ಕೊಡ್ತಾನೆ ಯಮ. ಈ ಪ್ರಾಯಶ್ಚಿತ್ತಕ್ಕೆ ನಾನು ಕೊಡ್ತಾ ಇರ್ತಕ್ಕಂಥ 3 ವರಗಳು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಅತಿಥಿಯನ್ನು ಯಾವತ್ತೂ ಕೂಡ ಉಪವಾಸ ಕಳಿಸ್ಬಾರ್ದು ಅಂತ. ಯಾವ ಅತಿಥಿ ಮನೆಗೆ ಬಂದು ಏನನ್ನೂ ಸ್ವೀಕಾರ ಮಾಡ್ದಿರ ಹೋಗ್ತಾನೋ ಹೊರಗಡೆಗೆ, ಅವನು ಆ ವಂಶನ ಸುಟ್ಬಿಟ್ಟು ಹೊಟ್ಟೋಗ್ತಾನಂತ. ಅವನಿಗೆ ಗೊತ್ತಿರಲ್ಲ. ಅಂದರೆ ಅತಿಥಿ ಏನು ಶಾಪ ಹಾಕಲ್ಲ, ಬೈಕೊಳಲ್ಲ, ಏನೂ ಮಾಡಲ್ಲ. ಅತಿಥಿ ರೂಪದಲ್ಲಿ ಬರ್ತಕ್ಕಂಥ ಅವನು ಸಾಕ್ಷಾತ್ ನಾರಾಯಣನೇ, ಅಭ್ಯಾಗತ ಸ್ವಯಂ ವಿಷ್ಣು ಅಂತ. ನಮ್ಮ ಹೊಸಲು ದಾಟಿ ಯಾರಾದರೂ ಮನೆ ಒಳಗಡೆ ಬಂದರು ಅಂದರೆ ಸಾಕ್ಷಾತ್ ವಿಷ್ಣು ಆ ರೂಪದಲ್ಲಿ ಬಂದಿರ್ತಾನೆ ಅಂತ ಹೇಳ್ಬಿಟ್ಟು. ಏನೂ ಸ್ವೀಕರಿಸ್ದಿರ ಹೋದ ಅಂತಂದರೆ ಆ ವಂಶನ ಅಂದರೆ ಈತ ಅಲ್ಲ, ಬಂದಿರತಕ್ಕಂಥ ಅತಿಥಿ ಅಲ್ಲ, ಅತಿಥಿ ರೂಪದಲ್ಲಿರ್ತಕ್ಕಂಥ ನಾರಾಯಣ ಆ ವಂಶನ ಸುಟ್ಟು ಬಿಡ್ತಾನಂತೆ. ಹಾಗಾಗಿ ಏನನ್ನ ಕನಿಷ್ಠ ಏನನ್ನ ಒಂದು ಮರ್ಯಾದೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಏನು ಮಾಡ್ತಾನೆ ಮೈನಾಕ, ತಡಾರ್ ಅಂತ ಎದ್ದು ನಿಂತ್ಕೊತಾನೆ ಸಮುದ್ರದಿಂದ. ಎದ್ದು ನಿಂತ್ಕೊಂಡಾಗ ಹನುಮಂತನಿಗೆ ಭಯ ಆಗ್ಬಿಡುತ್ತೆ. ಒಂದು ವಿಘ್ನ ಏನೋ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದೇನು ಅಂತಂದರೆ ಅತಿಥಿ ಏನೋ ಅಭ್ಯಾಗತ ಅವರು ಕೊಡ್ತಾ ಇರ್ತಕ್ಕಂಥ ಆಫರಿಂಗನ್ನು ನಾನು ಸ್ವೀಕಾರ ಮಾಡಬೇಕು. ಆದರೆ ಸ್ವೀಕರಿಸೋದಕ್ಕೆ ಇವಾಗ ಟೈಮ್ ಇಲ್ಲ. ರಾಮ ಕಾರ್ಯಾರ್ಥವಾಗಿ ನಾನು ಹೊರಟು ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಕೂತ್ಕೊಂಡು ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಎಲ್ಲ ಇರೋದಕ್ಕೆ ಟೈಮ್ ಇಲ್ಲ. ಗುರಿ ಹೆಂಗೆ ಅಂತಂದರೆ ರಾಮ ಬಿಟ್ಟಿರ್ತಕ್ಕಂಥ ಬಾಣದಂಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಹನುಮಂತ ಮೊದಲೇ ಹೇಳಿಬಿಟ್ಟಿದ್ದಾನೆ. ಆಮೇಲೆ ಸೀತಾನ್ವೇಷಣೆ ಮಾಡೋವರೆಗೂ ಕೂಡ ಬಾಯಲ್ಲಿ ಒಂದು ಉದ್ಧಾರಣೆ ನೀರು ಕೂಡ ಹಾಕಲ್ಲ ಅಂತಕ್ಕಂಥ ಶಪಥವನ್ನು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಏನು ಮಾಡ್ತಾನೆ ಅಂತಂದರೆ ಮೈನಾಕ ಪರ್ವತ ಕೊಟ್ಟಿರ್ತಕ್ಕಂಥ ಈ ಆಫರಿಂಗನ್ನು ಮರ್ಯಾದೆಯಾಗಿ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಅಂದರೆ ಹೆಂಗೆ ಅಂದರೆ ಸುಮ್ಮನೆ ಟಚ್ ಮಾಡಿ ಬಿಡ್ತಾನೆ. ಯಾವ ಥರ ಅಂತ ನೋಡೋಣ. ಚಾಮೀಕರ ಮಹಾನಾಭ ಹಿರಣ್ಯನಾಭನೇ, ದೇವತೆಗಳು ಗಂಧರ್ವರಿಂದಲೂ ಸೇವಿಸಲ್ಪಡುವವನೇ, ಹನುಮಂತನು ನಿನ್ನಲ್ಲಿ ವಿಶ್ರಮಿಸಿ ಉಳಿದ ದಾರಿಯನ್ನು ಸುಲಭವಾಗಿ ಕ್ರಮಿಸುವನು. ಶ್ರೀರಾಮನ ದಯಾಪರತೆಯನ್ನು ಸೀತಾದೇವಿಯು ಕಳೆದು ಹೋಗಿರುವುದನ್ನು ಹನುಮಂತನ ಆಯಾಸವನ್ನು ಆಲೋಚಿಸಿ ನೀನು ಮೇಲೆದ್ದು ನಿಲ್ಲುವುದು ಉಚಿತವೆನ್ನಿಸುತ್ತದೆ. ಲವಣಸಾಗರನ ಮಾತುಗಳನ್ನು ಕೇಳಿ ಹಿರಣ್ಯನಾಭ ಮೈನಾಕನು ದೊಡ್ಡ ದೊಡ್ಡ ಮರ ಬಳ್ಳಿಗಳಿಂದ ಒಡಗೂಡಿ ತಕ್ಷಣವೇ ನೀರಿನಿಂದ ಮೇಲೆದ್ದು ಬಂದನು. ಪ್ರಕಾಶಮಾನವಾದ ಕಿರಣಗಳುಳ್ಳ ಸೂರ್ಯನು ಮೋಡವನ್ನು ಭೇದಿಸಿಕೊಂಡು ಹೊರಬರುವಂತೆ ಸಾಗರ ಜಲವನ್ನು ಭೇದಿಸಿಕೊಂಡು ಆ ಮೈನಾಕನು ಮೇಲೆದ್ದು ಬಂದನು. ಸಾಗರನ ಆಜ್ಞೆಯನ್ನು ಹೊತ್ತ ಆ ಮೈನಾಕನು ಮುಹೂರ್ತ ಮಾತ್ರದಲ್ಲಿ ನೀರಿನಿಂದ ಆವೃತವಾದ ತನ್ನ ಶಿಖರಗಳನ್ನು ತೋರಿಸಿದನು. ಮುಹೂರ್ತ ಮಾತ್ರದಲ್ಲಿ, ಕ್ಷಣಾರ್ಧದಲ್ಲಿ ತನ್ನ ಶಿಖರಗಳನ್ನು ಆ ಹನುಮಂತನಿಗೆ ತೋರಿಸ್ತಾ ಇದ್ದಾನೆ. ಬಾಪ ಇಲ್ಲಿ ವಿಶ್ರಮಿಸ್ಕೋ ಅಂತಕ್ಕಂಥ ಒಂದು ಆಫರಿಂಗನ್ನು ಕೊಡ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನು ಹೇಳ್ಕೊಳ್ಳೋಣ. ಹೇಳಿದ್ನಾ? ಇದಕ್ಕೆ ಹೇಳಬೇಕಾಗಿತ್ತು ಅಷ್ಟೊತ್ತಿಗೆ ಕರೆಕ್ಟ್. ಕಿನ್ನರರು ಮಹಾಸರ್ಪಗಳು ಇದ್ದಂತಹ ಉದಯಿಸುತ್ತಿರುವ ಸೂರ್ಯನಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಚಿನ್ನದ ಕಳಶಗಳಂತೆ ತೋರುತ್ತಿರುವ ಶಿಖರಗಳಿಂದ ಆಕಾಶದಲ್ಲಿ ಗೆರೆ ಎಳೆಯುತ್ತಿರುವನೋ ಎಂಬಂತಿದೆ. ಅಂದರೆ ಒಂದು ಚಾಕ್ ಪೀಸೋ ಒಂದೇನನ್ನ ಒಂದು ಬಳಪಾನೋ ಏನನ್ನ ತೊಗೊಂಡು ಹಿಂಗೆ ಗೆರೆ ಎಳೆದ್ರೆ ಹೆಂಗಿರುತ್ತೆ ಹಾಗೆ ಆಕಾಶಕ್ಕೆ ಭೂಮಿಗೆ ಈ ಮೈನಾಕ ಅಂತಕ್ಕಂಥವನು ಗೆರೆ ಇದ್ದಂಗಿದಾನಂತ. ಚಿನ್ನದ ಗೆರೆ ಥರ ಅವನು ಆವಿರ್ಭವಿಸ್ಬಿಟ್ಟಿದ್ದಾನೆ. ಕಿನ್ನರರು ಮಹಾಸರ್ಪಗಳು ಇದ್ದಂತಹ ಆ ಮೈನಾಕನ ಮೇಲೆ ಕಿನ್ನರರು ದೇವತೆಗಳು ಮಹಾಸರ್ಪಗಳು ಎಲ್ಲ ಕೂಡ ಇದ್ದಂತೆ. ಉದಯಿಸುತ್ತಿರುವ ಸೂರ್ಯನಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದಿತ್ತು ಆ ಮೈನಾಕ ಪರ್ವತ. ಉದಯಿಸ್ತಾ ಇರ್ತಕ್ಕಂಥ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೋ ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದೆ ಈ ಮೈನಾಕ ಪರ್ವತ. ಚಿನ್ನದ ಕಳಶಗಳಂತೆ ತೋರುತ್ತಿರುವ ಶಿಖರಗಳಿಂದ ಆಕಾಶದಲ್ಲಿ ಗೆರೆ ಎಳೆಯುತ್ತಿರುವನೋ ಎಂಬಂತಿದೆ. ಎಲ್ಲೋ ಒಂದು ಕಡೆ ಇದೆ, ದೇವಿ ಹತ್ರಕ್ಕೆ ಪ್ರಶ್ನೆ ಕೇಳೋದಕ್ಕೆ ಹೋಗ್ತಾರೆ. ಆ ದೇವಿ ಹೀಗೆ ಬಂದು ಆ ದೇವಿಗೆ ಒಂದು ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿ ಮೇಲೆ ಒಂದು ಚಿನ್ನದ ಕಳಶ ಇರುತ್ತೆ. ಆ ಚಿನ್ನದ ಕಳಶದಿಂದ ದೇವಿ ಬರೀತಾಳೆ, ಹೀಗೆ ಬರೀತಾಳೆ. ಅದೆಲ್ಲ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಅದು ನಂಗೆ ಅದ್ರ ಹೆಸರು ಜ್ಞಾಪಕಕ್ಕೆ ಬರ್ತಾ ಇದೆ. ಚೌಡೇಶ್ವರಿ ತಾಯಿ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದು ಪ್ರಶ್ನೆ ಕೇಳೋದು ಅಂತಂದರೆ ಜೋರಾಗಿ ಕೇಳೋದಲ್ಲ. ಅಲ್ಲಿ
ಮನಸ್ಸಿನಲ್ಲಿ ಕೇಳ್ಕೊಂಡಿರ್ತೀವಿ ನಾವು ಭಗವತಿನ, ನನಗಿಂಥ ಸಮಸ್ಯೆ ಇದೆ, ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ಬಿಟ್ಟು. ಆ ಉತ್ತರನ ಅಕ್ಕಿ ಹರಡಿರ್ತಾರೆ, ಈ ಥರ ಹಿಂಗೆ ಟೇಬಲ್ ಮೇಲೆ ಅಕ್ಕಿ ಹರಡಿರ್ತಾರೆ. ಆ ಹರಡಿರ್ತಕ್ಕಂಥ ಆ ಅಕ್ಕಿ ಮೇಲೆ ಆ ದೇವಿಯ ಆ ಶಿಖರ ಅಂದರೆ ಆ ಕಳಶ ಇರುತ್ತಲ್ವಾ, ಆ ಪ್ರಭಾವಳಿ ಕಳಶದಲ್ಲಿ ಹೀಗೆ ಬರೀತಾಳೆ, ಹೀಗೆ ಅದಕ್ಕೆ ಉತ್ತರ ಬರೀತಾಳೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರೀತಾಳೆ. ಅದು ಹೆಂಗೆ ದೇವಿ ಕಳಶ ಅಲ್ಲಿಗೆ ಉತ್ತರಗಳನ್ನು ಬರೆಯುತ್ತೋ ಆ ತರಹ ಈ ಮೈನಾಕನ ಆ ಶಿಖರಗಳು ಬಂಗಾರದ ಕಳಶಗಳಂತೆ ಆಕಾಶದಲ್ಲಿ ಏನೋ ಬರಿತಾ ಇದ್ದಾನೇನೋ ಶಿಖರಗಳಿಂದ ಅನ್ನೋ ಥರದಲ್ಲಿ ಅದು ಭಾಸ ಆಗೋ ಥರ ಕಾಣ್ತಾ ಇದೆಯಂತೆ. ಪುಟಕ್ಕಿಟ್ಟ ಚಿನ್ನದಂತೆ ಮಿರಮಿರನೆ ಮೆರುಗುತ್ತಿದ್ದ ನೀರಿನಿಂದ ಮೇಲೆ ಬಂದ ಪರ್ವತದ ಶಿಖರಗಳಿಂದ ಕೂಡಿದ್ದ ಮೈನಾಕನಿಂದ ಶಸ್ತ್ರದಂತೆ ಕಪ್ಪಾಗಿದ್ದ ಅಂದರೆ ನೀಲಿಯಾಗಿದ್ದ ಆಕಾಶವು ಸುವರ್ಣದ ಪ್ರಭೆಯಿಂದ ಕೂಡಿರುವಂತೆ ಕಾಣುತ್ತಿತ್ತು. ಕಪ್ಪಗಿರುತ್ತೆ, ಸಾಮಾನ್ಯಕ್ಕೆ ನೀಲವರ್ಣ ಅಥವಾ ಕಪ್ಪು ವರ್ಣ ಇರುತ್ತೆ ಆಕಾಶ. ಯಾವಾಗ ದಿಢೀರಂತ ಎದ್ದು ಬಂದ ಮೈನಾಕ ಆತನ ಹೊಳೆಯುತ್ತಿರುವ ಆ ಶಿಖರಗಳಿಂದ, ಆ ಬಂಗಾರದ ಶಿಖರಗಳಿಂದ ಏನಾಗ್ತಾ ಇತ್ತು ಅಂತಂದರೆ ಆ ಆಕಾಶ ಎಲ್ಲ ಕೂಡ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಹೆಂಗೆ ನೋಡಿ, ಬೆಳಗ್ಗೆ ಸೂರ್ಯ ಉದಯಿಸಿದ ತಕ್ಷಣ ಆ ಸೂರ್ಯನ ಕಿರಣಗಳ ರಶ್ಮಿ ಅಥವಾ ಸಂಜೆ ಮುಳುಗ್ತಾ ಇರ್ತಕ್ಕಂಥ ಸೂರ್ಯನ ಕಿರಣಗಳ ರಶ್ಮಿ ಒಂಥರ ಹಿಂಗೆ ಬೀಮ್ಸ್ ಥರ ಬೀಳುತ್ತೆ, ಹಿಂಗೆ ಅದ್ಭುತವಾಗಿ ಹಿಂಗೆ ಬೀಮ್ಸ್ ಥರ ಬೀಳುತ್ತೆ ಆಕಾಶದಲ್ಲಿ. ಆ ತರಹ ಕಾಣಿಸ್ತಾ ಇತ್ತಂತೆ ಅದ್ಭುತವಾಗಿ ಈ ಶಿಖರಗಳು. ಸಹಜ ಕಾಂತಿಯಿಂದೊಡಗೂಡಿರುವ ಇವ್ಯಾವುದು ಕೂಡ ಪ್ರತಿಫಲನದಿಂದ ಬರ್ತಾ ಇರ್ತಕ್ಕಂಥ ಕಾಂತಿ ಅಲ್ಲ, ಅವೆಲ್ಲ ಕೂಡ ಸ್ವಯಂ ಪ್ರಭೆ. ಸಹಜ ಕಾಂತಿಯಿಂದ ಕೂಡಿರ್ತಕ್ಕಂಥ ಆ ಮೈನಾಕನ ಬಂಗಾರದ ಶಿಖರಗಳು, ಸುವರ್ಣಮಯವಾದ ಪ್ರಜ್ವಲಿಸುತ್ತಿರುವ ಶಿಖರಗಳಿಂದ ಆ ಪರ್ವತವು 100 ಸೂರ್ಯರಂತೆ ಪ್ರಕಾಶಿಸುತ್ತಿತ್ತು. 100 ಸೂರ್ಯರು ಒಟ್ಟಿಗೆ ಉದಯಿಸಿದಾರೇನೋ ಅನ್ನೋ ಅಷ್ಟು ಪ್ರಕಾಶನ ಅದು ಹೊರಸೂಸ್ತಾ ಇತ್ತಂತೆ. ಯಾವ ಚಲನೆಯೂ ಇಲ್ಲದೆ ಸಮುದ್ರದ ಮೇಲೆದ್ದು ತನ್ನ ಎದುರು ನಿಂತಿರುವ ಆ ಪರ್ವತವನ್ನು ಲವಣ ಸಮುದ್ರದಲ್ಲಿ ಇದು ಏನೋ ವಿಘ್ನ ಬಂದೊದಗಿತು ಎಂದು ಹನುಮಂತನು ನಿಶ್ಚಯಿಸಿಕೊಂಡನು. ಏನಪ್ಪ ದಿಢೀರಂತ ಏನೋ ಎದ್ಬಿಡ್ತು ಗೋಡೆ ಥರ, ಇದು ಯಾವುದೋ ಪರ್ವತ, ಇದೇನೋ ಅಡ್ಡ ಬಂದುಬಿಡ್ತು ಅಂತಕ್ಕಂಥ ಗಾಬರಿ ಹನುಮಂತನಿಗೆ ಫಸ್ಟ್ ಆಯ್ತಂತೆ. ಅತ್ಯಂತ ಮೇಲಕ್ಕೆ ಎದ್ದು ಬಂದು ನಿಂತ ಆತನನ್ನು ಮಹಾವೇಗವುಳ್ಳ ಆಂಜನೇಯನು ಮೋಡವನ್ನು ಗಾಳಿ ಚದುರಿಸುವಂತೆ ಎದೆಯಿಂದ ಅಪ್ಪಳಿಸಿ ಕೆಳಗೆ ಉರುಳಿಸಿದನು. ಒಂದು ಏನು ಅಂದರೆ ಹನುಮಂತ ಕೊಟ್ಟಿರ್ತಕ್ಕಂಥ ಆತಿಥ್ಯನ ಮರ್ಯಾದೆಯಾಗಿ ಸ್ವೀಕಾರ ಮಾಡಬೇಕು. ಕೈಗಳು ಬಿಡುವಾಗಿಲ್ಲ, ಯಾಕೆಂದರೆ ಹೀಗೆ ಹಾರ್ತಾ ಇದ್ದಾನೆ, ಕೈಗಳು ಬಿಡುವಾಗಿಲ್ಲ. ಹಾಗಾಗಿ ಏನು ಮಾಡ್ದ, ಹೃದಯಪೂರ್ವಕವಾಗಿ ನಿನ್ನ ಆಫರಿಂಗನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಪ್ಪ, ನಿನ್ನ ಆತಿಥ್ಯನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಸುಮ್ಮನೆ ಎದೆಯಿಂದ ಹಂಗೆ ಲೈಟಾಗಿ ಟಚ್ ಮಾಡಿದ್ನು. ಯಾವುದಕ್ಕೆ? ಮೈನಾಕ ಪರ್ವತದ ಶಿಖರಗಳಿಗೆ ಸುಮ್ಮನೆ ಲೈಟಾಗಿ ಹಂಗೆ ಟಚ್ ಮಾಡಿದ್ನು. ಅಂದರೆ ಸ್ವೀಕರಿಸಿದ್ದೀನಪ್ಪ, ಹೃತ್ಪೂರ್ವಕವಾಗಿ ನೀನು ಕೊಟ್ಟಿರ್ತಕ್ಕಂಥ ಆ ಒಂದು ಇದನ್ನು ಆತಿಥ್ಯನ ಸ್ವೀಕಾರ ಮಾಡಿದ್ದೀನಿ ಅಂತೇಳ್ಬಿಟ್ಟು ಸುಮ್ಮನೆ ಹಂಗೆ ಲೈಟಾಗಿ ಟಚ್ ಮಾಡಿದಂತ. ಆ ಲೈಟಾಗಿ ಟಚ್ ಮಾಡಿದ ತಕ್ಷಣ ಏನಾಯ್ತಂತೆ ಅಂದರೆ, ಅತ್ಯಂತ ಮೇಲಕ್ಕೆ ಎದ್ದು ಬಂದು ನಿಂತ ಆತನನ್ನು ಮಹಾವೇಗವುಳ್ಳ ಹನುಮಂತನು ಮೋಡವನ್ನು ಗಾಳಿ ಚದುರಿಸುವಂತೆ ಎದೆಯಿಂದ ಅಪ್ಪಳಿಸಿ ಕೆಳಗುರುಳಿಸಿದನು. ಸುಮ್ಮನೆ ಹಂಗೆ ಟಚ್ ಮಾಡೋ ಅಷ್ಟೊತ್ತಿಗೆ ಆ ಶಿಖರಗಳೆಲ್ಲ ಕೂಡ ನುಚ್ಚು ನೂರಾಗಿ ತಪ 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 ಅಂತ ಹೇಳ್ಬಿಟ್ಟು ಎಲ್ಲ ಲವಣ ಸಮುದ್ರದೊಳಗೆ ಬಿದ್ದೋಯ್ತಂತೆ ಶಿಖರಗಳೆಲ್ಲ ಕೂಡ. ಅಂದರೆ ಅಷ್ಟು ವೇಗ ಇತ್ತು ಹನುಮಂತನಿಗೆ, ಅಷ್ಟು ಪರಾಕ್ರಮಶಾಲಿ ಮತ್ತು ಆತನ ಎದೆನಲ್ಲಿ ಅಷ್ಟು ಶಕ್ತಿ ಇತ್ತು ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದರೆ ಎದೆಯನ್ನು ಆ ಹಾರೋ ಟೈಮ್ನಲ್ಲೇ ವರ್ಣಿಸಿದ್ದಾರೆ, ದೊಡ್ಡ 2 ಗುಂಡುಗಳ ಥರ ಇತ್ತು ಅಂತ, ಅಂದರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳ ಥರ ಇತ್ತು ಆತನ ಎದೆ ಅಂತೇಳ್ಬಿಟ್ಟು ಅಂತ. ಅಷ್ಟು ಶಕ್ತಿವಂತ ಹನುಮಂತ. ಹಾಗಾಗಿ ಸುಮ್ಮನೆ ಟಚ್ ಮಾಡೋ ಅಷ್ಟೊತ್ತಿಗೆ ಅವೆಲ್ಲ ಬಿದ್ದೋಯ್ತು. ಇವಾಗ ನೋಡಿ, ನಾವೇನೋ ಹಿಂಗೆ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಪಕ್ಕದಲ್ಲಿ ಆನೆ ಹೋಗ್ತಾ ಇರುತ್ತೆ, ಆನೆ ಸೊಂಡ್ಲೋ ಆನೆ ಬಾಲನೋ ಇಲ್ಲ ಆನೆ ಕಾಲಲ್ಲ ಹಂಗೆ ಟಚ್ ಮಾಡಿದ್ರೆ ಏನು ಮಾಡ್ತೀವಿ ನಾವು? ಅಷ್ಟು ದೂರಕ್ಕೆ ಹೋಗಿ ಬಿದ್ದಿರ್ತೀವಿ ನಾವು. ಸುಮ್ಮನೆ ಸುಮ್ಮನೆ ಹಂಗೆ ಅಂದಿರುತ್ತೆ ಅಷ್ಟೇ, ಅದು ನಾವೆಲ್ಲ ಹೋಗಿ ಬಿದ್ದೋಗ್ಬಿಟ್ಟಿರ್ತೀವಿ. ಅಂದರೆ ಅದ್ರ ಶಕ್ತಿ ಅಷ್ಟಿರುತ್ತೆ. ಹಾಗೇನೆ ಹನುಮಂತನ ಶಕ್ತಿಯಿಂದ ಆ ಮೈನಾಕನ ಶಿಖರಗಳೆಲ್ಲ ಕೂಡ ನುಚ್ಚುನೂರಾಗಿ ಕೆಳಗಡೆ ಬಿದ್ದೋಯ್ತಂತೆ. ಹಾಗೆ ಕಪಿಯಿಂದ ಬೀಳಿಸಲ್ಪಟ್ಟ ಮೈನಾಕನು ವಾನರನ ವೇಗ ಸಾಮರ್ಥ್ಯವನ್ನು ತಿಳಿದು ಅತ್ಯಂತ ಸಂತೋಷಗೊಂಡನು. ಕೋಪ ಮಾಡ್ಕೊಳ್ಳಿಲ್ಲ ಮೈನಾಕ, ಸಂತೋಷಪಟ್ಟನಂತೆ. ಆಹಾ, ಎಷ್ಟು ಶಕ್ತಿನಪ್ಪ ನಿಂದು, ಎಂಥ ಪರಾಕ್ರಮ, ಎಂಥ ವೇಗ ನಿಂದು ಅಂತೇಳ್ಬಿಟ್ಟು ಮೈನಾಕ ಅದನ್ನು ಪ್ರಶಂಸಿಸ್ತಾ ಇದ್ದಾನಂತೆ. ನೋಡಿ, ಯಾವತ್ತಿಗೂ ಕೂಡ ಹಿರಿಯರ ಪ್ರಶಂಸೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಿರಿಯರ ಪ್ರಶಂಸೆ, ಆ ಪ್ರಶಂಸೆ ಯಾವ ಥರ ಇರಬೇಕು ಅಂದರೆ ಆಶೀರ್ವಾದದ ರೂಪದಲ್ಲಿ ಇರಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ಹೊಗಳ್ತಾ ಇರಲಿಲ್ಲ. ಹಿರಿಯರು ಏನು ಮಾಡ್ತಾಯಿದ್ರು ಅಂದರೆ ಹೊಗಳ್ತಾ ಇರಲಿಲ್ಲ. ಚಿರಂಜೀವಿ ಅನ್ನೋರು, ಏನಪ್ಪ ಚಿರಂಜೀವಿ ಅನ್ನೋರು, ಅದೇ ಆಶೀರ್ವಾದ ಅಷ್ಟೇ. ಆಮೇಲೆ ಇಲ್ಲ ಅಂತಂದರೆ ಏನನ್ನ ಬೈಯೋರು, ಲೈಟಾಗಿ ಬೈಯೋರು, ಏನೋ ಅಂತೇಳ್ಬಿಟ್ಟು, ಅದೇ ಆಶೀರ್ವಾದ. ಅಂದರೆ ಈ ಹಿಂದಿನ ಕಾಲದಲ್ಲಿ ಮಕ್ಕಳು ಕೂಡ ಏನು ಮಾಡೋರು, ಸ್ವಾಮಿ ಹಿರಿಯರ ಮಾತೆ ನಮ್ಗೆ ಆಶೀರ್ವಾದ ಸ್ವಾಮಿ ಅಂತ ಹೇಳೋರು. ಹೌದಾ? ನಾವೆಲ್ಲ ಕೇಳಿದ್ದೀವಿ, ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಕೇಳಿದ್ದೀವಿ. ಇವಾಗ ಏನನ್ನ ಮಾತಾಡ್ಬಿಟ್ರೆ ಅಪ್ಪ ಅಮ್ಮನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ನಾನು ಹಂಗಂದ್ಬಿಟ್ರು ಹಿಂಗಂದ್ಬಿಟ್ರು, ನಾನು ಈಗೋ ಹರ್ಟ್ ಆಗೋಗ್ಬಿಡ್ತು,
ನನಗೆ ಏನೋ ನಿನ್ನೆ BO ಆಫೀಸಲ್ಲಿ BO ಹುಡುಗಿನ ಕರೆದು 10th ಸ್ಟ್ಯಾಂಡರ್ಡ್ ಏನಮ್ಮ ಹೀಗ್ ಮಾಡಿದ್ಯಾ, ನೀನ್ ಪಾಸ್ ಆಗ್ತೀಯಾ ಅಂತ ಕೇಳಿದ್ದಷ್ಟೇ. ಅಷ್ಟೇ ಇವಾಗ ನೇಣು ಹಾಕೊಂಡ್ಲು. ಅಯ್ಯೋ ಅದ್ ನೇಣು ಹಾಕೊಂಡು ಈಗ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಅಲ್ಲ ಬದುಕದ್ಲ ಏನಾದ್ಲು, ಡೆತ್ತೆ ಆಗ್ಬಿಡ್ತಾ. ಜಸ್ಟ್ ಕೇಳಿದ್ದು ಏನಮ್ಮ ನೀ ಇಷ್ಟು ಮಾರ್ಕ್ ತಿಳ್ಕೊಂಡ್ಯ, ನೀನ್ ಪಾಸ್ ಆಗ್ತೀಯಾ. ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಮಕ್ಕಳು ಗತಿ ಏನು? ಅಪ್ಪ ಅಮ್ಮ ಏನು ಮಾತಾಡೋಂಗಿಲ್ಲ, ಗುರು ಹಿರಿಯರೇನು ಮಾತಾಡೋಂಗಿಲ್ಲ, ಸಮಾಜ ಏನು ಮಾತಾಡೋಂಗಿಲ್ಲ. ಹಂಗಾಗಿ ತುಂಬ ಸೂಕ್ಷ್ಮವಾಗಿರ್ಬೇಕು. ಅಪ್ಪ ಅಮ್ಮ ಹೆಂಗ್ ಬೆಳೆಸ್ಬೇಕು ಮಕ್ಕಳನ್ನ ಅಂತಂದ್ರೆ, ದೊಡ್ಡವ್ರು ಏನನ್ನ ಬೈದ್ರೆ ಅದು ಆಶೀರ್ವಾದ, ದೊಡ್ಡವ್ರು ಏನನ್ನ ಬುದ್ಧಿ ಹೇಳಿದ್ರೆ ಅದು ಆಶೀರ್ವಾದ, ಹೀಗೆ ನಾವು ಹೇಳಿ ಬೆಳೆಸ್ಬೇಕು. ನೋಡಿ ನಿಜಾನಂತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಈ ತರ ಸೂಕ್ಷ್ಮತೆ, ತೀರಾ ಸೂಕ್ಷ್ಮತೆ. ಕೆಲವರೇನು ಅಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಹೆಂಗ್ ಬೆಳೆಸ್ತಾರೆ ಅಂತಂದ್ರೆ ಕೆಳಗಿಟ್ಟು ಬೆಳೆಸಲ್ಲ, ಅಂದ್ರೆ ನೆಲದ ಮೇಲೆ ಇಟ್ಟು ಬೆಳೆಸಲ್ಲ, ಬಹಳ ಸೂಕ್ಷ್ಮವಾಗಿ. ನಮ್ಮ ತಂದೆ ಒಂದು ಮಾತು ಹೇಳೋರು, ನಮ್ಮ ತಂದೆ ಇರೋವರೆಗೂ ನಮ್ಮ ತಂದೆ ಒಂದು ಮಾತು ಹೇಳೋರು, ಒಂದೇ ಕತ್ತೆ ಇರ್ತಕ್ಕಂಥ ಅಗಸನ ಮನೆಯಲ್ಲಿ ಒಂದೇ ಕತ್ತೆ ಇದೆ ಅಂತಂದ್ರೆ ಆ ಕತ್ತೆಯನ್ನ ಅಗಸ ಕುದುರೆ ತರ ಸಾಕ್ತಾನಂತೆ. ಕುದುರೆ ನೋಡ್ಕೊಂಡಂಗೆ ನೋಡ್ಕೊಂತಾನೆ. ಒಬ್ಬನೇ ಮಗ ಇರ್ತಕ್ಕಂಥ ತಂದೆ ಆ ಮಗನ್ನ ಕತ್ತೆ ತರ ಸಾಕ್ತಾನಂತೆ. ಒಬ್ಬನೇ ಮಗ ಇರ್ತಕ್ಕಂಥ ತಂದೆ ಆ ಮಗನ್ನ ಕತ್ತೆ ತರ ಬೆಳೆಸ್ತಾನಂತೆ. ಅಂದ್ರೆ ಏನೂ ಗೊತ್ತಾಗಲ್ಲ, ಒಳ್ಳೇದು ಗೊತ್ತಾಗಲ್ಲ, ಕೆಟ್ಟದ್ದು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಈ ಬುದ್ಧನ್ನ ಬೆಳೆಸ್ತಾರೆ ನೋಡಿ, ಬುದ್ಧನ 4 ಗೋಡೆ ಮಧ್ಯದಲ್ಲಿ ಇಟ್ಬಿಟ್ಟು ಏನೂ ಗೊತ್ತಿಲ್ದಿರ ಬೆಳೆಸಿರ್ತಾರೆ ನೋಡಿ. ಹಾಗೆ ಲೋಕಜ್ಞಾನ ಇಲ್ದಿರ, ಸಾಮಾಜಿಕವಾಗಿರ್ತಕ್ಕಂಥ ಪ್ರಜ್ಞೆ ಇಲ್ದಿರ ಮಕ್ಕಳನ್ನು ಬೆಳೆಸ್ಬಿಡ್ತಾರೆ. ಅಂಥ ಟೈಮ್ನಲ್ಲಿ ಏನಾಗುತ್ತೆ, ಹೊರಗೆ ಬಂದಾಗ ಈ ಥರದ್ದೆಲ್ಲ ಅವಘಡಗಳು ಆಗುತ್ತೆ. ಇನ್ನೊಂದು ಗಾದೆ ಮಾತಿದೆ, ಅದೇನು ಅಂತಂದರೆ ತಂದೆ ಕೈನಲ್ಲಿ ಏಟು ತಿಂದಿರ್ತಕ್ಕಂಥ ಮಗ ಸಮಾಜದಲ್ಲಿ ಯಾವತ್ತೂ ಕೂಡ ಭೂಷಣ ಆಗ್ತಾನಂತೆ. ಭೂಷಣ ಅಂತಂದರೆ ಎಲ್ಲರ ಹೊಗಳಿಕೆಗೆ ಪಾತ್ರ ಆಗ್ತಾನೆ, ಎಲ್ಲರ ಒಂದು ಆದರ ಆತಿಥ್ಯಗಳಿಗೆ ಪಾತ್ರನಾಗ್ತಾನೆ. ಯಾರೋ ತಂದೆ ಕೈಲಿ ಏಟು ತಿಂದಿರ್ತಕ್ಕಂಥ ಮಗ, ತಂದೆ ಕೈನಲ್ಲಿ ಏಟೇ ತಿಂದಿಲ್ದಿರ್ತಕ್ಕಂಥ ಮಗ ಜೀವನ ಪರ್ಯಂತ ಸಮಾಜದ ಕೈನಲ್ಲಿ ಏಟುಗಳು ತಿಂತಾ ಇರ್ತಾನಂತೆ. ಹೊರಗೆ ಬಂದರೆ ಸಮಾಜ ಏನು ಮಾಡ್ತಾ ಇರುತ್ತೆ, ಹೊಡಿತಾ ಇರುತ್ತೆ, ಏನೋ ಅನ್ನೋಕೆ ಹೋಗ್ತಾನೆ, ಏನೋ ಮಾತಾಡೋಕೆ ಹೋಗ್ತಾನೆ, 4 ಜನ ಬಾರಿಸ್ತಾ ಇರ್ತಾನೆ. ಹಾಗಾಗಿ ತಂದೆ ಕೈನಲ್ಲಿ ಏಟು ತಿನ್ಬೇಕಂತ. ಅದಕ್ಕೆ ಏನು ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ಬಿಟ್ಟು ಅಂತ. ನಿಜವಾದ ವೈರಿಗಳು ಎಲ್ಲಿದ್ದಾರೆ ಅಂತಂದರೆ ನಮ್ಮ ಮನೆಗಳಲ್ಲೇ ಇರ್ತಾರೆ. ವಿದ್ಯೆ ಕಲಿಸದ ತಂದೆ ಅಂದರೆ ತಿದ್ದಿ ಬುದ್ಧಿ ಹೇಳದೇ ಇರತಕ್ಕಂಥ, ಒಳ್ಳೆ ಮಾರ್ಗದರ್ಶನ ಮಾಡದೇ ಇರತಕ್ಕಂಥ ತಂದೆ. ಆಮೇಲೆ ವಿದ್ಯೆ ಕಲಿಸದ ಗುರು ಹತ್ರಕ್ಕೆ ಏನೋ ಹೋಗ್ತೀವಿ, ಆತ ವಿದ್ಯೆ ಕಲಿಸೋದಿಲ್ಲ. ಟ್ಯೂಷನ್ಗೆ ಬಾ, ನಿನ್ಗೇನ ಬೇಕು ಅಂತಂದರೆ ಟ್ಯೂಷನ್ಗೆ ಬಾ, ಇಲ್ಲಿ ನೋಡೋ ಪಾಠ, ಈಗ ನೋಡು ಇದು ಹೆಡ್ಲೈನು, ಪಾಠದ ಹೆಡ್ಲೈನು, ನಿಂಗೇನೋ ಇದ್ರ ಡೀಟೇಲ್ಸ್ ಬೇಕು ಅಂತಂದರೆ ಟ್ಯೂಷನ್ಗೆ ಬಾ ಅಂತೇಳ್ಬಿಟ್ಟು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ. ಎಂಥ ತಾಯಿ ಆದರೂ ಕೂಡ ಮಗು ಬಿದ್ದಿದ ತಕ್ಷಣ ಬಂದು ನೋಡ್ತಾಳೆ, ಅಪ್ಪ ಹೆಂಗಿದೆ ಈ ಮಗು ಅಂತ ಹೇಳ್ಬಿಟ್ಟು ಅಂತ. ಆದರೆ ಬಿದ್ದು ಕೊಯ್ಯೋ ಅಂತ ಕಿರಿಸ್ತಾ ಇದ್ರು ಮಗುನ ಬಂದು ನೋಡಲಿಲ್ಲ ಅಂತಂದರೆ ಆ ತಾಯಿ ಅಲ್ಲ, ಅವಳು ಶತ್ರು. ಅವಳು ವಿದ್ಯೆ ಕಲಿಸದೇ ಇರತಕ್ಕಂಥ ತಂದೆ ಅಲ್ಲ, ಅವನು ಶತ್ರು. ಬುದ್ಧಿ ಕಲಿಸದೇ ಇರತಕ್ಕಂಥ ಗುರು ಅಲ್ಲ, ಅವನು ಶತ್ರು. ಹಾಗಾಗಿ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾವು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಸಮಾಜ ಅಂದರೆ ಏನು, ಸಹಜವಾಗಿ ಹೆಂಗಿರುತ್ತೆ, ಮಾತುಗಳಿಗೆ ದಾಟಿ ಹೆಂಗೆ ಬರುತ್ತೆ ಅಂತೇಳಿ ನೋಡಿ. ಪ್ರೀತಿ ಗೌರವ ಸಮಾಜ ಆಗಲಿ ಅಥವಾ ಮನೆ ಆಗಲಿ, ನಾನು ಹೇಳೋದು ಮನೆಯಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ, ಪ್ರೀತಿ ಗೌರವ ಇರೋ ಕಡೆ ಏನು ಮಾತಾಡಿದ್ರು ಕೂಡ ಅದು ಸ್ವೀಟಾಗೇ ಇರುತ್ತೆ. ಏನು ಮಾತಾಡಿದ್ರು, ಯಾಕೆಂದ್ರೆ ಅಲ್ಲಿ ಪ್ರೀತಿ ಮತ್ತು ಗೌರವ ಇರುತ್ತೆ. ಇವಾಗ ಅಪ್ಪ ಏನೋ ಮಾತಾಡ್ತಾರೆ, ನಮಗೆ ಗೌರವ ಇರುತ್ತೆ ಅಥವಾ ಪ್ರೀತಿ ಇರುತ್ತೆ, ನಮಗೆ ಸ್ವೀಟಾಗಿ ಅನಿಸುತ್ತೆ, ನಮಗೇನು ಅದೇನು ಅಪಾರ್ಥ ಅಂತೇನು ಅನ್ಸೋದಿಲ್ಲ. ಅಥವಾ ಹೆಂಡತಿಗೆ ಗಂಡನೋ ಅಥವಾ ಗಂಡನಿಗೆ ಹೆಂಡ್ತಿನೋ ಏನೋ ಮಾತಾಡ್ತಾಳೆ, ಅದೇನು ನಮ್ಗೆ ಸ್ವೀಟಾಗೇ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಪ್ರೀತಿ ಮತ್ತು ಗೌರವ ಇರುತ್ತೆ. ಒಬ್ರಿಗೊಬ್ಬರಿಗೆ ಏನು ಕೂಡ ಅದೇನು ನಮಗೆ ಅಂತ ಅನ್ಸಲ್ಲ. ಸಮಾಜದಲ್ಲೂ ಅಷ್ಟೇ ಹಾಗೇನೆ, ಪ್ರೀತಿ ಇರೋ ಕಡೆ ಗೌರವ ಇರೋ ಕಡೆ ನಮ್ಗೆ ಯಾರನ್ನ ಏನೋ ಮಾತಾಡಿದ್ರು ನಮಗೆ ಅಂತ ಅನ್ಸೋದಿಲ್ಲ. ಆದರೆ ಪ್ರೀತಿ ಗೌರವ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ನಾವು ಒಳ್ಳೇದು ಹೇಳಿದ್ರು ಕೆಟ್ಟದ್ದಾಗುತ್ತೆ, ಏನು ಹೇಳಿದ್ರು ಅಪಾರ್ಥ ಆಗುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳೋದ್ರ ಮೇಲೆ ಮಾತಿರುತ್ತೆ ಹೊರತಾಗಿ ನಾವು ಆಡೋದ್ರಲ್ಲಿ ಯಾವತ್ತೂ ಕೆಟ್ಟದ್ದು ಒಳ್ಳೇದು ಅಂತಕ್ಕಂಥದ್ದು ಇರೋದಿಲ್ಲ. ನಾವು ಅರ್ಥ ಮಾಡ್ಕೊಳೋದ್ರ ಮೇಲೆ ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ನಾವು ಕಲಿಬೇಕು. ಅದನ್ನು ಕಲಿಬೇಕು ಅಂದರೆ ಫಸ್ಟು ತಂದೆ ತಾಯಿ ಮಕ್ಕಳಿಗೆ ಆ ಮಾರ್ಗದರ್ಶನನ ತೋರಬೇಕು, ಆವಾಗ ಅದು ಸರಿ ಹೋಗುತ್ತೆ. ಅದಾಯಿತು.
ಹಾಗೆ ಕಪಿಯಿಂದ ಬೀಳಿಸಲ್ಪಟ್ಟ ಮೈನಾಕನು ವಾನರನ ವೇಗ ಸಾಮರ್ಥ್ಯವನ್ನು ತಿಳಿದು ಅತ್ಯಂತ ಸಂತೋಷಗೊಂಡನು. ತುಂಬ ಸಂತೋಷ, ಅಪ್ಪ ಏನು ವಾನರನ ಒಂದು ಆ ಪರಾಕ್ರಮ ಏನು, ಆ ವೇಗ ಏನು ಅಂತ ಖುಷಿ ಪಡ್ತಾ ಇದ್ದಾನೆ, ಆಶೀರ್ವದಿಸ್ತಾ ಇದ್ದಾನೆ. ಅಪ್ಪ ನಿಂಗೆ ಒಳ್ಳೇದಾಗಲಿ, ನಿನ್ನ ಕಾರ್ಯ ಜಯ ಆಗಲಿ ಅಂತಕ್ಕಂಥ ಆಶೀರ್ವಾದನ ಕೊಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಅನುಶಾಸನ ಪರ್ವ ಅಂತ ಬರುತ್ತೆ. ಆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಯುಧಿಷ್ಠಿರನಿಗೆ ಹೇಳ್ತಕ್ಕಂಥ ಮಾತು, ಶರಶೈಯ ಮೇಲೆ ಮಲ್ಕೊಂಡಿರ್ತಾರೆ ಭೀಷ್ಮಾಚಾರ್ಯರು, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಆವಾಗ ಭೀಷ್ಮಾಚಾರ್ಯರು ಒಂದು ಮಾತು ಹೇಳ್ತಾರೆ, ಯಾರನ್ನಾದರೂ ಶಪಿಸಬೇಕಾದ್ರೆ, ಯಾರಿಗಾದರೂ ಆಶೀರ್ವದಿಸ್ಬೇಕಾದ್ರೆ ಬಾಯಿ ಬಿಟ್ಟು ಆಶೀರ್ವದಿಸ್ಬೇಕಾದ್ದೇನಿಲ್ವಂತೆ, ಬಾಯಿ ಬಿಟ್ಟು ಶಪಿಸ್ಬೇಕಾದ್ದೇನಿಲ್ವಂತೆ. ಅದು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥ ಮಾತು. ಯಾರಾದರೂ ಸುಮ್ಮನೆ ಮನಸ್ಸಿನಿಂದ ಅಯ್ಯೋ ಆಯ್ತಾ ಒಳ್ಳೆಯವನು, ಇವ್ನು ಒಳ್ಳೇದಾಗಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಸಾಕಂತೆ, ಅದು ಫಲಿಸ್ಬಿಡುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರ ಮನಸ್ಸಿನಿಂದ ನಾವು ಆ ಆಶೀರ್ವಾದನ ತೊಗೊಳೋದಕ್ಕೆ ಪ್ರಯತ್ನ ಪಡಬೇಕು. ಅದೇ ಥರನೇ ವಯಸ್ಸು ವರ್ಷ, ಯಾರಾದರೂ ಬಾಯಿ ಬಿಟ್ಟು ನಮಗೆ ಶಾಪ ಹಾಕಬೇಕಾದ್ದೇನಿಲ್ಲ, ನಿಟ್ಟುಸಿರು ಬಿಟ್ಟರೆ ಸಾಕು, ಅಯ್ಯೋ ನನಗೆ ಈ ಥರ ಆಯ್ತೆ, ಈತನಿಂದ ಹಿಂಗೆ ತೊಂದರೆ ಆಯ್ತೆ, ಹೀಗೆ ಮಾಡಿಬಿಟ್ನೆ ಅಂತಕ್ಕಂಥ ಒಂದು ನಿಟ್ಟುಸಿರು ಬಿಟ್ಟರೂ ಸಾಕು, ಅಥವಾ ಮನಸ್ಸಿನಲ್ಲಿ ಒಂದು ಕಸಿವಿಸಿ ಮಾಡಿಕೊಂಡ್ರೂ ಸಾಕು, ಅದು ಒಂದು ಶಾಪವಾಗಿ ನಮಗೆ ತಟ್ಟುತ್ತಂತೆ, ಅಂದರೆ ಹೊಡೆಯುತ್ತಂತೆ. ಇದು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಎಷ್ಟು ಹುಷಾರಾಗಿರಬೇಕು ನಾವು, ಎಷ್ಟು ಜಾಗೃತಿಯಾಗಿರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮಾತು ಕೊಡುತ್ತೆ. ಮಾತು, ಬುದ್ಧಿ, ಯೋಚನೆ ಮತ್ತು ಮಾತು ಒಂದೇ. ಬಾಯಿಂದನೇ ಅದು ಬರಬೇಕು ಅಂತೇನಿಲ್ಲ. ಕೆಲವರು ನೋಡಿ ಏನು ಹೇಳ್ತಾರೆ ಅಂತಂದರೆ ಬಾಯಿನಲ್ಲಿ ಹೇಳ್ತಾ ಇರ್ತಾರೆ, ಅಪ್ಪ ನಿಂಗೆ ಒಳ್ಳೇದಾಗಲಿ, ನೀನು ಒಳ್ಳೇದಾಗಲಿ, ಚೆನ್ನಾಗಿರೋ ಅಂತ ಹೇಳ್ತಾ ಇರ್ತಾರೆ. ಮನಸ್ಸಿನಲ್ಲಿ ಹಾಳಾದನೆ ಹಾಳಾಗೋಗು ಅಂತ ಬೈಕೊಂತ ಇರ್ತಾರೆ. ಎರಡೂ ಇರುತ್ತಾ ಜೀವನದಲ್ಲಿ, ಎರಡೂ ಇರುತ್ತೆ. ಅಂದರೆ ಮೇಲೆ ಮಾತನ್ನು ನಾವು ನಂಬೋದಕ್ಕಾಗೋದಿಲ್ಲ. ಅಥವಾ ಕೆಲವರು ದೊಡ್ಡವರು, ಕೆಲವರು ಏನೋ ಹಂಗೆ ಹಿಂಗೆ ಹಿಂಗೇನ ಮಾಡದೇ ಇದ್ರೆ ಹಾಳಾಗೋಗ್ತೀಯಾ ಅಂತ ಬೈತಾ ಇರ್ತಾರೆ. ಅಂದರೆ ಹಾಳಾಗು ಅಂತಲ್ಲ, ಹಾಳಾಗೋಗ್ತೀಯಾ ಅಂತಂದರೆ ಅದೊಂದು ಎಚ್ಚರಿಕೆ. ಹಾಗೆ ಬೈದಂಗೆ ಇರುತ್ತೆ, ಆದರೆ ಅದರಲ್ಲಿ ಒಂದು ಆಶೀರ್ವಾದ ಇರುತ್ತೆ. ಹಾಗಾಗಿ ಮಾತಿಗೂ ಆ ಆಶೀರ್ವಾದ ಶಾಪಗಳಿಗೂ ಸಂಬಂಧ ಇಲ್ಲ. ಆದರೆ ಭೀಷ್ಮಾಚಾರ್ಯರು ಹೇಳೋದ ಪ್ರಕಾರ ಆ ಮನಸ್ಸು ಯೋಚನೆಗಳಿದೆಯಲ್ಲ, ಅದು ತುಂಬ ಉತ್ಕೃಷ್ಟವಾಗಿರಬೇಕು. ಪ್ರತಿಯೊಬ್ಬರ ಮನಸ್ಸನ್ನು ನಾವು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರ ಮನಸ್ಸಿಂದ ಕೂಡ ಪಾಸಿಟಿವ್ ಆಗಿರತಕ್ಕಂಥ ಥಾಟ್ಸು ನಮ್ಮ ಕಡೆಗೆ ಬರಬೇಕು. ನೋಡಿ, ಅದಕ್ಕೊಂದು ಕತೆ ಹೇಳ್ತೀನಿ. ಒಂದು ರಾಜ್ಯ ಇತ್ತಂತೆ, ಥಾಟ್ಸ್ ಕೂಡ ಎಷ್ಟು ಎಫೆಕ್ಟ್ ಕೊಡುತ್ತೆ ಅನ್ನೋದಕ್ಕೆ. ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯದಲ್ಲಿ ಎಲ್ಲ ಜನಗಳು ಕೂಡ ಸುಖವಾಗಿ ವ್ಯಾಪಾರ ಮಾಡ್ಕೊಂಡಿದ್ರಂತೆ. ರಾಜ ತುಂಬ ಒಳ್ಳೆಯವನಂತೆ, ದೇವರಂತ ರಾಜ. ಆದರೆ ಆ ರಾಜ್ಯದ ರಾಜಧಾನಿ ಒಳಗಡೆ ಒಬ್ಬ ಶ್ರೀಗಂಧದ ವ್ಯಾಪಾರಿ ಇದ್ದಂತೆ. ಶ್ರೀಗಂಧದ ಕೊರಡು ಮಾರ್ತಾ ಇದ್ದಂತೆ. ಶ್ರೀಗಂಧದ ಕೊರಡು ವ್ಯಾಪಾರಿ ಗೊತ್ತಲ್ವ, ಶ್ರೀಗಂಧ ಅಂತಂದರೆ ಆತ ಏನು ಮಾಡೋದು ಅಂತಂದರೆ, ಯಾರೋ ರೈತರು ಅವರು ಇವರು ಹೋಗಿ ಕಾಡಲ್ಲಿ ಆ ಶ್ರೀಗಂಧಗಳನ್ನು ಹೊಡ್ಕೊಂಬರ್ತಾರೆ, ಚಕ್ಕೆಗಳನ್ನು, ಒಳ್ಳೆ ಸೊಗಡಿರ್ತಕ್ಕಂಥದ್ದು. ಅದನ್ನೆಲ್ಲ ಈತ ಕೊಂಡ್ಕೊಳೋದು, ಅದನ್ನು ಸ್ಟಾಕ್ ಇಟ್ಕೊಳೋದು, ಮಾರಾಟಕ್ಕೆ ಇಟ್ಕೊಳೋದು. ಯಾರಾದರೂ ದಲ್ಲಾಳಿಗಳು ಬರ್ತಾರಾ ಅಂತ ಕಾಯೋದು, ಹಿಂಗೆ ಮಾಡ್ತಾ ಇದ್ನಂತೆ. ಆದರೆ ಬರ್ತಾ ಆತನ ವ್ಯಾಪಾರನೇ ಬಿದ್ದೋಗ್ಬಿಡ್ತಂತೆ. ಯಾರು ತೊಗೊಂಡೋಗ್ತಾರೆ? ಪೂಜೆ ಪುನಸ್ಕಾರಕ್ಕೆ ಒಂದಿಷ್ಟಿದ್ದ ಕೊರಡಾದರೆ ಸಾಕು, ಜೀವನ ಪರ್ಯಂತ ತೇದ್ಬಿಡ್ತಾರೆ ದೇವ್ರಿಗೆ. ಇನ್ನೇನಕ್ಕೆ ಬೇಕು ಶ್ರೀಗಂಧ? ಯಾರೂ ತೊಗೊತಾ ಇರಲಿಲ್ವಂತೆ. ಕಡೆಗೆ ಆ ವ್ಯಾಪಾರಿಗೆ ಒಂದು ಥಾಟ್ ಬಂತಂತೆ. ಏನು ಅಂತಂದರೆ, ಈ ರಾಜ್ಯದ ರಾಜ ಸತ್ತೋಗ್ಬಿಟ್ರೆ ನನ್ನ ಶ್ರೀಗಂಧದ ಚಕ್ಕೆಗಳೆಲ್ಲ ವ್ಯಾಪಾರ ಆಗೋಗ್ಬಿಡತ್ತೆ. ಯಾಕೆಂದರೆ ಅವನನ್ನು ಸುಡೋದಕ್ಕೆ ಏನು ಬೇಕು? ಶ್ರೀಗಂಧದ ಚಕ್ಕೆಗಳು ಬೇಕು. ಹುಡ್ಕೊಂಡು ಬರ್ತಾರೆ ನನ್ನ ಅಂಗಡಿಗೆ, ಆ ಶ್ರೀಗಂಧದ ಚಕ್ಕೆ ಕೊಡಪ್ಪ ಅಂತ. ಆವಾಗ ಡಿಮ್ಯಾಂಡ್ ಬರುತ್ತೆ, ಕಿತ್ಕೋಬೋದು ನಾನು ಅಂತಕ್ಕಂಥ ಒಂದು ಇದು ಬರುತ್ತೆ. ನೋಡಿ, ಈ ಸತ್ತಾಗ, ಅಂದರೆ ಸುಮ್ಮನೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇದನ್ನು ಯಾರನ್ನೂ ನಾನು ಟೀಕೆ ಮಾಡೋದಕ್ಕಲ್ಲ ಅಥವಾ ನಿಂದೆ ಮಾಡೋದಕ್ಕಲ್ಲ. ನಮ್ಮ ಹಿರಿಯರೊಬ್ಬರು ತೀರ್ಕೊಂಬಿಟ್ರು, ಅಂದರೆ ತೀರ ಹತ್ತಿರದವರು ತೀರ್ಕೊಂಬಿಟ್ರು. ಅವ್ರಿಗೆ ಮಕ್ಕಳಿರಲಿಲ್ಲ, ಮದುವೆ ಇರಲಿಲ್ಲ, ಅವ್ರಿಗೆ ಕೇಳೋರು ಯಾರೂ ಇರಲಿಲ್ಲ. ಅನಾಥರು, ಪಾಪ ಅನಾಥರು, ಮನೆ ಮುಂದೆ ಮಲ್ಕೊಂಡಿದ್ರು, ಹಾಗೆ ತೀರ್ಕೊಂಬಿಟ್ಟಿದ್ರು. ಅವ್ರು ಎಲ್ಲರೂ ಸೇರಿ ಒಂದೊಂದು ಕೈ ಹಾಕಿ ಆತನಿಗೆ ಒಂದು ಇದು ಮಾಡಬೇಕು, ಏನು ಸಂಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ಮಾಡ್ಕೊಂಡಿದ್ರು. ಕಡೆಗೆ ನನಗೇನು, ನನ್ನ ತಮ್ಮನಿಗೆ ಏನು ಮಾಡಿದ್ರು ಅಂದರೆ, ಗಾಡಿ ಕೊಟ್ಟು ಕಳಿಸಿದ್ರು, ಹೋಗಪ್ಪ ಇಲ್ಲಿ ಸಂತೆ ಹತ್ರಕ್ಕೆ ಹೋಗ್ಬಿಟ್ಟು ಈ ಮಡಿಕೆಗಳು ಮಾರ್ತಾ ಇರ್ತಾರೆ, ಮಡಿಕೆಗಳನ್ನು ತೊಗೊಂಡು ಬಾ. ನಮಗೇನು ಬೇಕಾಗಿತ್ತು ಅಂದರೆ, 1-2 ಮಡಿಕೆ, ಒಂದು ಮೂಟೆ, ಅಂದರೆ ಮೇಲ್ಗಡೆ ಒಂದು ಮಣ್ಣಿನ ತಟ್ಟೆ ಇರುತ್ತೆ, ಒಂದು ಬಾನೆ ಥರದ್ದಿರುತ್ತೆ, ಈ 3 ಐಟಮನ್ನು ನಾವು ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೋಗ್ಬಿಟ್ಟು ಎಲ್ಲ ವ್ಯಾಪಾರ ಮಾಡಿದ್ವಿ, ಎಲ್ಲ ತೊಗೊಂಡ್ವಿ. ಕಡೆಗೆ ಏನಾಯಿತು ಅಂತಂದರೆ, ಆ ಬಾನೆ ಇತ್ತಲ್ಲ, ಆ ಬಾನೆ ಎಲ್ಲೂ ಸಿಕ್ಕಿರಲಿಲ್ಲ. ಕಡೆಗೆ ಹುಡುಕೊಂಡು ಅಲ್ಲಿ ಹೋದ್ವಿ, ಅಲ್ಲೊಂದು ಕಡೆ ಸಿಕ್ತು, ಆ ಮಡಿಕೆ ಸಿಕ್ತು. ತೊಗೊಂಡು ಎಷ್ಟಪ್ಪ ಅಂತ ಕೇಳಿದ್ರೆ 50 ರೂಪಾಯಿ ಅಂತ ಹೇಳಿದ್ರು. ಎಷ್ಟಕ್ಕೆ? ಆ ಅಗಲದ ಬಾಯಿ ಇರತಕ್ಕಂಥ ಆ ಪುಟ್ಟ ಮಡಿಕೆ ಇಷ್ಟಿರುತ್ತೆ, 50 ರೂಪಾಯಿ ಅಂತ ಹೇಳಿ.
ಹೌದಾ ಸರಿ ಅಂತ 50 ರೂಪಾಯಿ ಕೊಟ್ವಿ, ಎಲ್ಲ ವ್ಯಾಪಾರ ಮಾಡಿದ್ವಿ. ಗಾಡಿನೂ ಹತ್ತು ಬಿಟ್ಟೆ, ನನ್ನ ತಮ್ಮ ಗಾಡಿ ಓಡಿಸ್ತಾ ಇದ್ದ, ನಾನು ಹಿಂದ್ಗಡೆ ಕೂತ್ಕೊಂಡಿದ್ದೀನಿ, ಗಾಡಿನೂ ಹತ್ತು ಬಿಟ್ಟೆ. ಇನ್ನೇನು ಮುಂದಕ್ಕೆ ಹೋಗಬೇಕು ಗಾಡಿ. ಅಷ್ಟೊತ್ತಿಗೆ ಅವ್ರು ಸುಮ್ಮನೆ ಇಲ್ದಿರಾ ಏನಕ್ಕಿದು ಅಂತ ಕೇಳಿದ್ರು. ಏನಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇಲ್ಲಮ್ಮ ಯಾರೋ ನಮ್ಮ ಕಡೆಯವ್ರು ತೀರ್ಕೊಂಡಿದ್ರು, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ನಿಲ್ಸ್ರಿ ಗಾಡಿನ, ನಿಲ್ಸ್ರಿ ಫಸ್ಟ್ ಗಾಡಿನ ಅಂತ ಹೇಳ್ಬಿಟ್ಟು ಅಡ್ಡ ಹಾಕಿದ್ರು. ಏನಪ್ಪ ನಾವು ಮಾಡಬಾರ್ದು, ಏನು ಮಾಡಿದ್ವಿ ಅಂತ ನಮಗೆ ಗಾಬರಿ ಬಂದು ಅಡ್ಡ ಹಾಕಿದ್ರು. ಆ ಮಡಿಕೆ ಕಿತ್ಕೊಂಡ್ಬಿಟ್ರು 500 ರೂಪಾಯಿ ಬೇಕಾದ್ರೆ ತೊಗೊಂಡು ನಿನ್ನ 50 ರೂಪಾಯಿ ವಾಪಸ್ಸು. 500 ರೂಪಾಯಿ ಇದು ಮಡಿಕೆ. ನಾವು ಈ ಕಾರ್ಯಕ್ಕೆ ಸುಮ್ಮನೆ ಕೊಡೋದಿಲ್ಲ, ಬೇಕು ಅಂದರೆ 500 ರೂಪಾಯಿ ಕೊಟ್ಟು ತೊಗೊಂಡೋಗು, ಇಲ್ಲಾಂದ್ರೆ ಬೇರೆ ಎಲ್ಲ ನೋಡ್ಕೊ ಹೋಗು ಅಂತೇಳ್ಬಿಟ್ಟು. ಇದು ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಆಘಾತ. ಅಂದರೆ 50 ರೂಪಾಯಿ ಮಡಿಕೆ ಸತ್ತಿರೋರಿಗೆ ಅನ್ನೋ ವರ್ಷದ 500 ರೂಪಾಯಿ ಆಗೋಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು. ಅಂತ ಆಕ್ಚುಲಾಗಿ 1974 ಅಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ನಮ್ಮ ಮೈಸೂರು ಮಹಾರಾಷ್ಟ್ರ ಅವ್ರು ತೀರ್ಕೊಳ್ತಾರೆ. ಅವ್ರು ತೀರ್ಕೊಂಡ್ರೆ ಅವ್ರನ್ನ ಅವ್ರದ್ದೇ ಸ್ಮಶಾನ, ಆ ಸ್ಮಶಾನದಲ್ಲಿ ಸುಳ್ಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ಶ್ರೀಗಂಧದ ಕಟ್ಟಿಗೆಗಳ ಮೇಲೆ ಮಲಗಿಸಿ ಸುಡ್ತಾರೆ. ಆ ಟೈಮ್ ಸರಿಯಾಗಿ ಏನಾಗುತ್ತೆ, ಅದರಿಂದ ಇಬ್ರು ಪೊಲೀಸರು ಅಲ್ಲಿ ಇರ್ತಾರೆ, ಇವರೆಲ್ಲರೂ ಹೋಗ್ಬಿಟ್ಟಿದ್ದಾರೆ. ಈ ಮಳೆ ಬರುತ್ತೆ, ಈ ಮಳೆ ಬಂದಿದ್ದಕ್ಕೆ ಪೊಲೀಸವರು ಹೊರಡ್ಬಿಟ್ರು. ಡೆಡ್ ಬಾಡಿ ಫುಲ್ ಸುಟ್ಟಿಲ್ಲ. ಆ ಮಳೆ ಇದಕ್ಕೆ ಸ್ವಲ್ಪ ಅರ್ಧಂಬರ್ಧ ಸುಟ್ಟಿರೋದಕ್ಕೆ ಆಗೋಷ್ಟೊತ್ತಿಗೆ ಜನ ಬಂದು ಈ ಶ್ರೀಗಂಧ ಕಟ್ಟಿಗೆಗಳೆಲ್ಲ ತೆಗೆದುಕೊಂಡು ನೋಡಿ ಏನೇನು ಆಗುತ್ತೆ ಅಂತ. ಆಮೇಲೆ ಆಮೇಲೆ ಪೊಲೀಸರು ಬಂದು ಸುಟ್ಟಿತ್ತು. ಅದಕ್ಕೆ ಹೇಳೋದು, ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ. ಅಂದರೆ ಹೆಣದ ಮೇಲಿರೋ ವಸ್ತ್ರನೂ ಬಿಡಲ್ಲ ಜನಗಳು ಅಷ್ಟೊಂದು. ಯಾಕೆಂದ್ರೆ ನಾವು ಕಲಿಯೋದು ಏನಾಗೋಯ್ತಂದ್ರೆ ಅವ್ರಿಗೆ ದಪ್ಪದ ಕೋಟ್ ಹಾಕಿರ್ತಾರೆ. ಅದು ಬೇಗ ಸುಟ್ಟಿಲ್ಲ, ಬೇಗ ಸುಡಲ್ಲ. ಆ ಕೋಟೆ ಸುಟ್ಟಿಲ್ಲ ನೋಡಿ. ಹಂಗಾಗಿ ಏನು ಇದರಿಂದ ಕಲಿಬೇಕಾಗಿರ್ತಕ್ಕಂಥ ನೀತಿ ಏನು ಅಂತಂದರೆ, ಗರುಡ ಪುರಾಣ ಹೇಳುತ್ತೆ. ಗರುಡ ಪುರಾಣ ಏನು ಹೇಳುತ್ತೆ ಅಂತಂದರೆ, ನೋಡಿ ನಾವು ತಿದ್ಕೋಬೇಕಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ನಾವು ಅಳವಡಿಸ್ಕೋಬೇಕಾಗಿರ್ತಕ್ಕಂಥದ್ದು, ಬದಲಾಯಿಸ್ಕೋಬೇಕಾಗಿರ್ತಕ್ಕಂಥದ್ದು ಜಾಸ್ತಿ ಇದೆ. ಅಕ್ಕಪಕ್ಕದ ಮನೆಯಲ್ಲಿ ಯಾರನ್ನ ಸತ್ತೋಗ್ಬಿಟ್ರೆ ಆ ಕಡೆಗೆ ತಲೆ ಹಾಕಲ್ಲ, ನಾವು ನೋಡೋಕೆ ಕೂಡ ಹೋಗೋದಿಲ್ಲ, ಅದು ತಪ್ಪದು. ಆಮೇಲೆ ಆ ಸತ್ತಿರ್ತಕ್ಕಂಥ ಮನೆಯವರು ದುಃಖದಲ್ಲಿರ್ತಾರೆ, ಅವ್ರಿಗೆ ಆಹಾರ ಪಾನೀಯ ಏನೂ ಇರಲ್ಲ, ಅವ್ರನ್ನ ಹೇಳೋರು ಕೇಳೋರು ಯಾರೂ ಇರಲ್ಲ, ಅವ್ರು ಅಳ್ತಾ ಇರ್ತಾರೆ ಅಷ್ಟೇ. ಹಾಗಾಗಿ ಅಕ್ಕಪಕ್ಕದವರು ಅವ್ರಿಗೆ ಆಹಾರ ಪಾನೀಯಗಳನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಬೇಕು. ಹಿಂದಕ್ಕೆಲ್ಲ ಇತ್ತದೆಲ್ಲ, ಇವಾಗೆಲ್ಲ ಹೊರಟೋಗ್ಬಿಟ್ಟಿದೆ, ಇವಾಗ ಅವೆಲ್ಲ ಇಲ್ಲ. ಇವಾಗ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಮಡಿ ಆಚಾರ ಅದೇನೋ ಇದು ಎಷ್ಟು ಅಂತಂದರೆ, ಅಯ್ಯೋ ಸತ್ತಿರೋರನ್ನ ನೋಡಬಾರ್ದಂತೆ, ಪೇಟೆನಲ್ಲಿ ಯಾರನ್ನ ಸತ್ತೋಗಿದ್ರೆ ಎಲ್ಲರ ಮನೆ ಬಾಗಿಲುಗಳನ್ನು ಹಾಕ್ಬಿಡ್ಬೇಕಂತೆ, ಆ ಹೆಣ ಎದ್ದೇಳೋವರೆಗೂ ಕೂಡ ಬಾಗಿಲು ತೆಗಿಬಾರ್ದಂತೆ, ಏನೇನೋ ಇದು. ಅಲ್ಲಿಗೆ ಹೋಗಲ್ಲ, ಅಲ್ಲಿ ನೋಡಲ್ಲ, ಅವ್ರ ಕತೆ ಹೇಳಲ್ಲ. ಆಮೇಲೆ ವಾಹಕರು ಅಂತ ಕರೀತಾರೆ ಈ ಶವನ್ನ ಎತ್ಕೊಂಡು. ಇವಾಗೆಲ್ಲ ಜೀಪುಗಳು ಬಂದ್ಬಿಟ್ಟಿದೆ, ಇವಾಗೆಲ್ಲ ವ್ಯಾನುಗಳು ಬಂದಿದೆ. ಅಟ್ಲೀಸ್ಟ್ ಶಾಸ್ತ್ರಕ್ಕೆ ಇಲ್ಲಿ ಎತ್ತಿ ಆ ವ್ಯಾನಲ್ಲಿ ಇಡ್ರಪ್ಪ ಅಂದ್ರೂ ಕೂಡ ಯಾರು ಬರಲ್ಲ. ನಮ್ಮ ಕೈನೆಲ್ಲ ಆಗಲ್ಲ ಸ್ವಾಮಿ, ಶುಗರ್ ಇದೆ, BP ಇದೆ, ಅದಿದೆ ಇದಿದೆ, ನಾವು ಅದನ್ನೆಲ್ಲ ಮುಟ್ಟೋದಕ್ಕಾಗೋದಿಲ್ಲ, ಇದನ್ನೆಲ್ಲ ಮುಟ್ಟೋದು ಸ್ನಾನ ಮಾಡಬೇಕು, ನಮ್ಗೆ ಅವೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ ಇವತ್ತು. ಗರುಡ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅನಾಥ ಪ್ರೇತ ಸಂಸ್ಕಾರ, ಅನಾಥ ಪ್ರೇತನ್ನ ಹೊತ್ತು ಹೋಗ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಇವಾಗ ತಂದೆ ತಾಯಿ ಹೋಗಿದ್ದಾರೆ ಅಂದರೆ ಯಾರಾದರೂ ಮಕ್ಕಳು ಆ ಶವವನ್ನು ವಾಹಕರಾಗಿ ಹೊತ್ತರೆ, ಅನಾಥ ಪ್ರೇತವನ್ನು ಹೊತ್ತರೆ, ಅಥವಾ ಆ ಶವ ಸಂಸ್ಕಾರಕ್ಕೆ ಯಾವುದನ್ನು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಯಾರಾದರೂ ಸಹಾಯ ಮಾಡಿದ್ರೆ ಅನಂತ ಕೋಟಿ ಯಜ್ಞಗಳ ಫಲ ಬರುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಕ್ಕಂಥ ಮಾತು ನಾನಲ್ಲ. ಅಶ್ವಮೇಧ ವಾಜಪೇಯ ಆದಿಯಾಗಿರ್ತಕ್ಕಂಥ ಮಹಾ ಯಜ್ಞಗಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅಂಥ ಮಹಾಫಲವಾಗಿರ್ತಕ್ಕಂಥ ಇದನ್ನು ನಾವು ಮಾಡ್ದಿರ ತಪ್ಪಿಸ್ಕೊಂಡು ಹೋಗ್ತೀವಿ ಅಂತಂದರೆ ಎಂಥ ದೌರ್ಭಾಗ್ಯ. ನಾವು ಒಂದು ಕಾಗೆ ಸತ್ತೋಗ್ಬಿಟ್ರೆ, ಇವಾಗ ಬಿಡಿ ಕಾಗೆಗಳು ನೋಡೋಕ್ಕೂ ಸಿಗಲ್ಲ, ಹಿಂದಿನ ಕಾಲದಲ್ಲಿ ಒಂದು ಕಾಗೆ ಸತ್ತೋಗ್ಬಿಟ್ರೆ 100 ಕಾಗೆಗಳು ಕಾವು 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 ಅಂತ ಸುತ್ತೋದು. ಕನಿಷ್ಠ ಪಕ್ಷ ಒಂದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇರ್ತಕ್ಕಂಥ ಒಂದು ದಯೆ ಕೂಡ ಇಲ್ದಿರ ನಿರ್ದಯರಾಗೋಗ್ತಾ ಇದ್ವಿ. ಅಕ್ಕಪಕ್ಕದ ಮನೆಯಲ್ಲಿ ಏನು ನಡೀತದೆ ಏನಾಗ್ತದೆ ಅನ್ನೋದು ಕೂಡ ನಮ್ಗೆ ಬೇಕಾಗಿಲ್ಲ. ಯಾವಾಗಲೂ TV ಮುಚ್ಕೊಂಡಿರು, ತಿನ್ನಾಮ ಪನ್ಕೊನ್ನಾಮ ತೆಲ್ಲಾರಿಂದ TV ನೋಡು, ಸೀರಿಯಲ್ ನೋಡು, ಕಾಡು ಹರಟೆ ಹೊಡಿ, ಆ ಮನೆ ಬಗ್ಗೆ ಈ ಮನೆ ಬಗ್ಗೆ ಮಾತಾಡ್ಕೊ, ಮಲ್ಕೊ, ನಿದ್ದೆ ಹೋಗು, ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈ ಥರದ್ದು ಬದುಕಾಗೋಗ್ತಾ ಇದೆ ನಮ್ಮದು. ಹಾಗಾಗಿ ಈ ಬದುಕನ್ನು ನಾವು ತಿದ್ಕೋಬೇಕು.
ಅಟ್ಲೀಸ್ಟ್ ಒಂದು ಸಮಾಜದಲ್ಲಿ ನಾವಾದರೂ ಕೂಡ ಒಂದು ಬದಲಾವಣೆ ನಾವಾದರೂ ಕೂಡ ಅಟ್ಲೀಸ್ಟ್ ಇಲ್ಲಿ ಸೇರಿರೋತಕ್ಕವರಾದರೂ ಕೂಡ ಒಂದು ಬದಲಾವಣೆ. ಏನು ಗೊತ್ತಾ, ನಾವು ಅದೇ ಲೋಕದ ಡೊಂಕ ನೀವೇನ ತಿದ್ದುವಿರಿ ಅಂತ ಹೇಳ್ಬಿಟ್ಟು ಹಿಂದಿನ ಒಂದು ಪ್ರವಚನದಲ್ಲೇ ಹಿರಿಯರು ಹೇಳಿದ್ರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನದ ಡೊಂಕ ಸಂತೈಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ಮನಸ್ಸನ್ನು ತಿದ್ದುಕೊಂಡು ನಮ್ಮ ಕ್ಯಾರೆಕ್ಟರ್ಗಳನ್ನು ತಿದ್ದುಕೊಂಡು ಅಟ್ಲೀಸ್ಟ್ ಕನಿಷ್ಠ ನಾವಾದರೂ ಕೂಡ ಆ ಪ್ರೇತ ಸಂಸ್ಕಾರಗಳಿಗೆ ನಾವು ಭಾಗಿಯಾಗಬೇಕು. ಶಿವನ ಪೂಜೆ, ಭಗವದ್ ಆರಾಧನೆ ಎಷ್ಟು ಪವಿತ್ರವೋ, ಎಷ್ಟು ಪುಣ್ಯಪ್ರದವೋ, ಆ ಪ್ರೇತ ಸಂಸ್ಕಾರ ಅನ್ನೋದಕ್ಕೂ ಕೂಡ ಅಷ್ಟೇ ಪವಿತ್ರತೆ ಇದೆ. ಗರುಡ ಪುರಾಣ ಓದಿದ್ರೆ ಗೊತ್ತಾಗುತ್ತೆ. ಗರುಡ ಪುರಾಣ ಯಾವಾಗಾದರೂ ಭಗವಂತ ಕೃಪೆ ಮಾಡಿದ್ರೆ ಆ ಗರುಡ ಪುರಾಣನ ಓದಿ ನಿಮಗೆಲ್ಲ ಹೇಳೋವಂಥ ಭಾಗ್ಯ ನನಗೆ ಕೊಡಿಸ್ಲಿ ಭಗವಂತ ಅಂತ ಕೇಳ್ಕೊತೀನಿ. ಅದರಲ್ಲಿ ಎಂತ ಅಂದರೆ ಇನ್ನೊಂದೇನು ಗೊತ್ತಾ, ಇವಾಗ ಭಗವದ್ಗೀತೆಗೆ ಒಂದು ನಿಂದೆ ಬಂದಿದೆ ನೋಡಿ, ಸತ್ತು ಮನೇಲಿ ಹಾಕ್ತಕ್ಕಂಥದ್ದು ಅಂತ. ಭಗವದ್ಗೀತೆ ಅಂದರೆ ಸತ್ತು ಮನೆಯಲ್ಲ, ಮಹಾಪುರಾಣ ಅದು. 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣನೂ ಒಂದು. ಅದರಲ್ಲಿ ಪ್ರೇತಕಾಂಡ ಅಂತ ಒಂದು ಕಾಂಡ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಇಡೀ ಪುರಾಣನ್ನೇ ಇವತ್ತು ಅಸ್ಪೃಶ್ಯತೆ ಮಾಡಿ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಮನೇಲಿ ಇಟ್ಕೋಬಾರ್ದು, ಓದಬಾರ್ದು, ಸಂಜೆ ಹೊತ್ತು ಓದಬಾರ್ದಂತೆ, ಅಯ್ಯೋ ಅದನ್ನು ಮುಟ್ಲೇಬಾರ್ದಂತೆ, ಅಪ್ಪ ಅಮ್ಮ ಇರೋರಂತೂ ಮುಟ್ಲೇಬಾರ್ದಂತೆ ಅಂತ ಹೇಳ್ಬಿಟ್ಟು ಮಹಾಪುರಾಣ ಅದು. 18 ಮಹಾಪುರಾಣಗಳಲ್ಲಿ ಒಂದು ಗರುಡ ಪುರಾಣ. ಭಾಗವತಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟು ಬೆಲೆ ಗರುಡ ಪುರಾಣಕ್ಕಿದೆ. ಗಂಡು ಮಗುವನ್ನ ಪಡ್ಕೊಳೋದು ಹಿಂಗೆ ರಹಸ್ಯ ಇದೆ, ಓದೋರ್ಗೆ ಗೊತ್ತಾಗುತ್ತೆ. ಹೆದರ್ಕೊಂಡು ಕೂತ್ಕೊಂಡವ್ರಿಗೆ ಅದು ಗೊತ್ತಾಗೋದಿಲ್ಲ. ಹೆಣ್ಮಗು ಹುಟ್ಟಬೇಕು ಅಂದರೆ ಏನು ಮಾಡಬೇಕು, ಗಂಡು ಮಗು ಹುಟ್ಟಬೇಕು ಅಂದರೆ ಏನು ಮಾಡಬೇಕು, ಗರ್ಭಾಧಾನ ಅಂದರೆ ಏನು, 9 ತಿಂಗಳು ಆ ನವಮಾಸಗಳು ಆ ಪಿಂಡ ಅಂತಕ್ಕಂಥದ್ದು ಹೇಗೆ ಡೆವಲಪ್ ಆಗುತ್ತೆ, ಎಂಥ ಒಂದು ಶಾರೀರಿಕ ರಚನಾಶಾಸ್ತ್ರ ಎಲ್ಲ ಅಲ್ಲಿದೆ, ಸೈನ್ಸ್ ಇದೆ. ಸ್ಕ್ಯಾನಿಂಗ್ ಇಲ್ದಿರ ಆಗಿನ ಕಾಲದಲ್ಲಿ ಅವನ್ನೆಲ್ಲ ಕೂಡ ವರ್ಣಿಸಿದ್ದಾರೆ. ಇವತ್ತಿಗೂ ಕೂಡ ಯಾರೂ ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸುಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಪುರಾಣ ಗರುಡ ಪುರಾಣ. ಶರೀರ ರಚನಾಶಾಸ್ತ್ರ, ಹೃದಯ, ಶ್ವಾಸಕೋಶ ಇವೆಲ್ಲ ಕೂಡ ಅವಾಗ ಅದು ಹೆಂಗೆ ಹೇಳಿದ್ರು, ಆ ಮೆದುಳು ಅಂತಕ್ಕಂಥದ್ದು, ಅಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಇದೆ ಅಂತಕ್ಕಂಥದ್ದು, ಅವನ್ನೆಲ್ಲ ಯಾವ ಥರ ವರ್ಣನೆ ಮಾಡಿದ್ರು. ಅದ್ಭುತ ಅನ್ಸುತ್ತೆ, ಆಶ್ಚರ್ಯ ಅನ್ಸುತ್ತೆ. ಅಂಥ ದಿವ್ಯವಾಗಿರ್ತಕ್ಕಂಥ ರಹಸ್ಯಮಯವಾಗಿರ್ತಕ್ಕಂಥ ಆ ಪುರಾಣನ ಓದಿ ಅದರಲ್ಲಿರ್ತಕ್ಕಂಥ ಜ್ಞಾನ ತಿಳ್ಕೊಳೋದು ಬಿಟ್ಬಿಟ್ಟು ಅದು ಯಾವುದೋ ಪ್ರೇತ ಕಾಂಡನಂತೆ, ಅದು ಪಿಶಾಚಿ ಕಾಂಡನಂತೆ, ಅದನ್ನು ಓದಬಾರ್ದಂತೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ದೂರ ಇಟ್ಟಿರ್ತಕ್ಕಂಥದ್ದು ಭಕ್ತಿ ಪುರಾಣ. ಅದು ಭಕ್ತಿಯನ್ನೇ ಹೇಳ್ತಾ ಇರ್ತಕ್ಕಂಥ ಪುರಾಣ. ಅಂತಹ ಪುರಾಣನ ನಾವು ಹೊರಗಡೆ ಇಟ್ಟಿದ್ದೀವಲ್ಲ, ಎಂಥ ದೌರ್ಭಾಗ್ಯ. ನಾವು ತಿಥಿ ಮಂತ್ರಗಳಲ್ಲಿ ಹೇಳ್ತೀವಿ, ಸಪ್ತ ವ್ಯಾಧಾದಶಾಲ್ನೇಶು ಮೃಗಾ ಕಾಲ ಜನಾಂಗಿರೈ ಸಪ್ತ ಹಂಸಾಶ್ಚರತಿ ಮಾನಸ ಚಕ್ರವಾಕ ಸಮುದ್ದೀಪೆ ಹಂಸಾಶ್ಚರತಿ ಮಾನಸ ಅಂತ ಏನೋ ಬರುತ್ತೆ. ಅದರ ಅರ್ಥ ಏನು ಅಂತಂದರೆ 7 ಜನ ವ್ಯಾಧರು ಇದ್ರಂತೆ ಅಡವಿನಲ್ಲಿ. ಆ ವ್ಯಾಧತೆ ಮಾಡ್ಕೊಂಡಿರ್ತಕ್ಕಂಥವ್ರು ಪಿತೃಗಳಿಗೆ ಸಂಸ್ಕಾರನ ಮಾಡಿದ ಒಂದು ಸಂಸ್ಕಾರದ ಬಲದಿಂದ ಅವರೆಲ್ಲ ಕೂಡ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರಂತೆ. ಮುಂದಿನ ಜನ್ಮದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿ ನೆಕ್ಸ್ಟ್ ಜನ್ಮದಲ್ಲಿ ಅವರೆಲ್ಲ ಕೂಡ ಮಹರ್ಷಿಗಳು ಅಂದರೆ ಬ್ರಹ್ಮರ್ಷಿಗಳು, ವೇದಾಂಗಗಳನ್ನು ತಿಳಿದಿರ್ತಕ್ಕಂಥ ಬ್ರಹ್ಮರ್ಷಿಗಳು ಮತ್ತು ಬ್ರಹ್ಮವೇತ್ತರಾಗಿರ್ತಕ್ಕಂಥ ಋಷಿಗಳಾಗಿ ಅವರೆಲ್ಲ 7 ಜನನು ಕೂಡ ಹುಟ್ಟಿದ್ರಂತೆ. ಆ ಶ್ಲೋಕ ಬರ್ತಕ್ಕಂಥದ್ದು ಗರುಡ ಪುರಾಣದಲ್ಲಿ. ಅದ್ಭುತವಾಗಿರ್ತಕ್ಕಂಥ ಪುರಾಣ. ಯಾವ ಪಾಪ ಮಾಡಿದ್ರೆ ಎಂಥ ಜನ್ಮ ಬರುತ್ತೆ, ಯಾವ ಪಾಪ ಮಾಡಿದ್ರೆ ಎಂಥ ಶಿಕ್ಷೆ ಹಾಕ್ತಾರೆ, ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೋಬಾರ್ದು ಎಲ್ಲ ಹೇಳ್ತಕ್ಕಂಥದ್ದು ಗರುಡ ಪುರಾಣ. ನೋಡಿ, ರಾಮನ ಯಾರು ಇಷ್ಟಪಡಲ್ಲ, ಕೃಷ್ಣನ್ ಇಷ್ಟಪಡ್ತಾರೆ. ಯಾಕೆಂದರೆ ಕೃಷ್ಣನಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ರಾಮನಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಅವನು ನ್ಯಾಯಪರ, ಧರ್ಮಪರ, ಹಾಗಾಗಿ ಅವನನ್ನು ಆರಾಧಿಸೋದಕ್ಕೆ ಭಯ ಬೀಳ್ತಾರೆ. ಯಾಕಂದ್ರೆ ಅಯ್ಯೋ ನಾವೆಲ್ಲ ಹಂಗೆ ಇರಬೇಕಾಗತ್ತೆ. ಗರುಡ ಪುರಾಣ ಓದೋದಕ್ಕೆ ಭಯ, ಪ್ರೇತ ಇದೆ, ಭೂತ ಇದೆ ಅಂತಲ್ಲ, ಅದು ನಿಯಮಗಳು ಹೇಳುತ್ತೆ ಅಂತ. ಹೀಗೆ ನಡ್ಕೋ, ಹೀಗೆ ಮಾತಾಡು, ಹೀಗೆ ಬದುಕು ಅಂತ ನಿಯಮಗಳು ಹೇಳತ್ತಲ್ಲ. ಅಯ್ಯೋ ನಮ್ಗೆ ಯಾಕೆ ಬೇಕು, ಅದು ಕೇಳ್ಬಿಟ್ರೆ ಅದು ಮಾಡೋವಾಗ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಗರುಡ ಪುರಾಣ ಹೇಳಿದೆ ನೀನು ಹಿಂಗೆ ಮಾಡಬೇಡ ಅಂದ್ಬಿಟ್ಟು ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಸುಮ್ಮನೆ ಆಗಬೇಕು, ಅದ್ರ ಕಡೆ ಹೇಳ್ಕೊಳೋದೇ ಬೇಡ, ತಿಳ್ಕೊಳೋದೇ ಬೇಡ ಅಂತಕ್ಕಂಥ ಒಂದು ಇದು ಬಂದ್ಬಿಡುತ್ತೆ. ಹಾಗಾಗಿ ನೋಡಿ, ಇದು ಏನು ಹೇಳೋಕ್ಕೆ ಹೊರಟಿದ್ದೆ ಅಂತಂದರೆ, ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯದಲ್ಲಿ ಶ್ರೀಗಂಧ ಚಕ್ಕೆಗಳನ್ನು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ಆಗ್ತಾ ಇಲ್ಲ ಶ್ರೀಗಂಧದ ಚಕ್ಕೆಗಳು. ಕಡೆಗೆ ಅಂದರೆ ನಮ್ಮ ಥಾಟು ಹೆಂಗೆ ನಮ್ಗೆ ರಿವರ್ಸ್ ಆಗುತ್ತೆ ಅಂತ, ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ವ್ಯಾಪಾರ ಆಗಲಿಲ್ಲ. ಒಂದು ದಿವಸ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡಿದಂತೆ, ಈ ರಾಜ್ಯದ ರಾಜ ಸತ್ತೋಗ್ಬಿಟ್ರೆ ಶ್ರೀಗಂಧದ ವ್ಯಾಪಾರಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ, ಆವಾಗ ಡಿಮ್ಯಾಂಡ್ ಮಾಡಿ ನಾನು ಕಿತ್ಕೋಬೋದು, ದಂಡಿಯಾಗಿ 1 to 2 ರೇಟ್ ಹಾಕಿ ರಾಜ್ಯದವ್ರ ಹತ್ರ ನಾನು ವಸೂಲು ಮಾಡ್ಕೋಬೋದು. ಹಾಗಾಗಿ ಈ ರಾಜ ಸತ್ತೋಗ್ಬಿಟ್ರೆ ಮೇಲು ಅಂತ ಮನಸ್ಸಿನಲ್ಲಿ ಅನ್ಕೊತಾ ಇದ್ನಂತೆ. ಯಾರು? ಆ ಗಂಧದ ಕರಡಿನ ವ್ಯಾಪಾರಿ. ಇದೇನಾಯಿತು, ಇದು ಹೆಂಗೆ ಅಂತಂದರೆ ಇದನ್ನು ಟೆಲಿಪತಿ ಅಂತ ಕರೀತಾರೆ. ಟೆಲಿಪತಿ ಅಂತ ನಮ್ಗೆ ಗೊತ್ತಿಲ್ಲ, ಹಿಂದಿನವ್ರು ಅನುಸರಿಸ್ತಾ ಇದ್ರು. ನಾವು ನೋಡಿ ಇವತ್ತಿಗೂ ಯಾರಿಗಾದ್ರೂ ಫೋನ್ ಮಾಡಬೇಕು ಅಂತ ನಾವು ಅನ್ಕೊತಾ ಇರ್ತೀವಿ, ಇದಕ್ಕಿದಂಗೆ ಅವರಿಂದ ಫೋನ್ ಬರುತ್ತೆ.
ಇಲ್ಲ ಅವ್ರ ಮನೆಗೆ ಬಂದ್ಬಿಡ್ತಾರೆ ಹುಡುಕೊಂಡು. ಇದನ್ನ ಸಿಕ್ಸ್ತ್ ಸೆನ್ಸ್ ಟೆಲಿಪತಿ ಅಂತ ಕರೀತಾರೆ. ಅದೇ ಥರ ಟೆಲಿಪತಿ ಕೆಲಸ ಮಾಡುತ್ತೆ. ಯಾವಾಗ ಇವನು ರಾಜ ಸಾಯ್ಲಿ ಅನ್ಕೊತಾ ಇದ್ನೋ, ಆ ರಾಜ ಏನು ಮಾಡ್ತಾನೆ, ಒಂದ್ಸಲಿ ಆ ವಿಹಾರಕ್ಕೆ ಬರ್ತಾ ಈ ಗಂಧದ ಕೊರಡಿನ ವ್ಯಾಪಾರಿ ಇರತಕ್ಕಂಥ ಆ ರಾಜ್ಯ ಇದು ಏನು ಆ ಅಂಗಡಿ ಹತ್ರಕ್ಕೆ ಬರ್ತಾನೆ. ಆ ಅಂಗಡಿ ಹತ್ರಕ್ಕೆ ಬರ್ತಾನೆ, ಗಂಧದ ಕೊರಡು ರೇಟ್ ಎಷ್ಟು ಅಂತ ಕೇಳ್ತಾನೆ ರಾಜ. ಏನಪ್ಪ ಒಂದು ಕೊರಡು ರೇಟ್ ಎಷ್ಟು ಅಂತ ಹೇಳ್ತಾನೆ. ಇವನೇನೋ ಆನ್ಸರ್ ಮಾಡ್ತಾನೆ, ಇಷ್ಟು ಸ್ವಾಮಿ ಅಂತೇನೋ ಆನ್ಸರ್ ಮಾಡ್ತಾನೆ. ಆ ಆನ್ಸರ್ ಹೇಳಿದ್ದು ಆ ರಾಜನಿಗೆ ಇಷ್ಟ ಆಗೋದಿಲ್ಲ. ಇವನು ವಿನಯದಿಂದ ನನಗೆ ಹೇಳಲಿಲ್ಲ, ಏನೋ ಉದ್ದಟತನದಿಂದ ಆನ್ಸರ್ ಮಾಡಿಬಿಟ್ಟ, ಇವನು ಸರಿ ಇಲ್ಲ ಅಂತಕ್ಕಂಥ ಭಾವನೆ ರಾಜನಿಗೆ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಏನು ಮಾಡ್ತಾನೆ, ಆ ಸೈನಿಕನಿಗೆ ಹೇಳ್ತಾನೆ, ಆ ಟೆನಿಕಾಸ್ಟ್ ಅವನಿಗೆ ಮರಣದಂಡನೆ ಬೀಳಬೇಕು, ಅದಕ್ಕೇನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ರಿ ಅಂತ. ಮರಣದಂಡನೆಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಏನೋ ಒಂದು ಆಪಾದನೆ ಗೊತ್ತಲ್ವ, ಏನು ರಾಜ ಮನಸ್ಸು ಮಾಡಿದ್ರೆ ಏನಿದೆ, ಇವತ್ತಿಗೂ ನಮ್ಗೆ ಗೊತ್ತು ಇವತ್ತಿನ ಕಾಲದಲ್ಲೂ ಏನು ನಡೆಯುತ್ತೆ ಅಂತ. ಮನಸ್ಸು ಮಾಡಿದ್ರೆ ಏನಿಲ್ಲ, ಇವತ್ತು ನಾಳೆನೇ ಜೈಲಿನಲ್ಲಿ ಇರ್ತೀವಿ ನಾವು ಅಂತ ಒಂದು ಪರಿಸ್ಥಿತಿ. ಹಾಗಾಗಿ ಏನಾಗುತ್ತೆ, ಏನೋ ಆಪಾದನೆ ಹಾಕ್ತಾರೆ, ಕಡೆಗೆ ಈತನಿಗೆ ಮರಣದಂಡನೆ ಬಂದ್ಬಿಡುತ್ತೆ. ಎತ್ಕೊಂಡು ಹೋಗಿ ಈತನ್ನ ಜೈಲಿನಲ್ಲಿ ಹಾಕ್ಬಿಡ್ತಾರೆ. ಇನ್ನು ಬೆಳಗ್ಗೆ ಇದ್ದರೆ ಇವನನ್ನು ಶಿರಶ್ಛೇದ, ತಲೆ ಕಡ್ದು ಬಿಡಬೇಕು ಅಂತ ರಾಜ ಆರ್ಡರ್ ಮಾಡಿಬಿಟ್ಟಿರ್ತಾನೆ. ಮಂತ್ರಿ ಬರ್ತಾನೆ. ಮಂತ್ರಿ ಬಂದು ಕೇಳ್ತಾನೆ, ಏನಪ್ಪ ಯಾಕೆ ನೀನೇನು ಅನ್ಲಿಲ್ವಲ್ಲ, ಬರೀ ಒಂದು ಮಾತಿನಿಂದ ನಿಂಗೆ ಮರಣದಂಡನೆ ಬರ್ತಾನ, ಇದು ಆಶ್ಚರ್ಯ ಅಲ್ವಾ? ನೀನೇನು ದೊಡ್ಡ ಕಳ್ತನ ಮಾಡಿಲ್ಲ ಅಥವಾ ಮಾಡಬಾರ್ದು ಅಕ್ರಮ ಮಾಡಿಲ್ಲ, ಏನೋ ಒಂದು ಸಣ್ಣ ಮಾತಿನಿಂದ ಕೊಟ್ಟಿರ್ತಕ್ಕಂಥ ಮಾತಿನಿಂದ ನಿಂಗೆ ಮರಣದಂಡನೇನಾ ಅಂತ ಹೇಳ್ಬಿಟ್ಟು. ಆವಾಗೆಲ್ಲ ಏನಾಯಿತು ಅಂತ ಮಂತ್ರಿ ಎಲ್ಲ ಕೇಳ್ಕೊಂಡಾಗ ಇವನ್ನೆಲ್ಲ ಹೇಳ್ತಾನೆ, ಇಲ್ಲ ಸ್ವಾಮಿ ಹಿಂಗೆ ವ್ಯಾಪಾರ ಆಗ್ತಾ ಇರಲಿಲ್ಲ, ನಾನು ಹಿಂಗೆ ಥಿಂಕ್ ಮಾಡ್ತಾ ಇದ್ದೆ, ಹಾಗೆ ಹೀಗೆ. ಮಂತ್ರಿಗೆ ಅರ್ಥ ಆಗುತ್ತೆ, ಓಹೋ ಇದರಿಂದ ಹಿಂಗಾಗಿರ್ತಕ್ಕಂಥದ್ದು, ಇದು ಟೆಲಿಪತಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಆಯಿತು, ನಿನ್ನ ಅಂಗಡಿನಲ್ಲಿರ್ತಕ್ಕಂಥ 2 ಗಂಧದ ಕೊರಡುಗಳನ್ನ ಕೊಡು ನನಗೆ ಅಂತ ಹೇಳ್ಬಿಟ್ಟು ಆ ಮಗನಿಗೆ ಹೇಳಿ, ಇವನು ಜೈಲಿನಲ್ಲಿ ಇರ್ತಾನಲ್ವ, ಮಗನಿಗೆ ಹೇಳಿ 2 ಗಂಧದ ಕೊರಡುಗಳನ್ನು ಇಸ್ಕೊತಾನೆ ಮಂತ್ರಿ. ಅದನ್ನು ತೊಗೊಂಡು ಹೋಗ್ಬಿಟ್ಟು ಮಂತ್ರಿ ಏನು ಮಾಡ್ತಾನೆ, ತೊಗೊಂಡು ಹೋಗ್ಬಿಟ್ಟು ಕೊಡ್ತಾನೆ ರಾಜನಿಗೆ. ಸ್ವಾಮಿ, ನಮ್ಮ ಊರಾಚೆ ಒಂದು ಗಂಧದ ಕೊರಡಿನ ಅಂಗಡಿ ಇದೆ, ಆ ಅಂಗಡಿನಲ್ಲಿ ಒಬ್ಬ ವ್ಯಾಪಾರ ಮಾಡ್ಕೊಂಡಿದ್ದ, ನಾನು ಸುಮ್ಮನೆ ಹೋಗಿ ಮಾತಾಡಿಸ್ದೆ ಅಷ್ಟೇ. ಆತ 2 ಗಂಧದ ಕೊರಡು ಎತ್ತುಬಿಟ್ಟು ನಮ್ಮ ರಾಜರಿಗೆ ಕೊಡಿ ಸ್ವಾಮಿ, ನಮ್ಮ ರಾಜರು ಎಷ್ಟು ಒಳ್ಳೆಯವರು, ಧರ್ಮಾತ್ಮರು, ಪುಣ್ಯಾತ್ಮರು ಅಂತೇಳ್ಬಿಟ್ಟು ನಿಮ್ಮನ್ನು ಹಾಡಿ ಹೊಗಳಿದ್ರು, ನೋಡಿ 2 ಗಂಧದ ಕೊರಡು ಕೊಟ್ಟಿದ್ದಾರೆ. ಅಂಗಡಿ ಯಾವುದಿದೆಯೋ ಅದರಲ್ಲಿರ್ತಕ್ಕಂಥ ಗಂಧದ ಕೊರಡುಗಳನ್ನೆಲ್ಲ ವ್ಯಾಪಾರ ಮಾಡ್ಕೊಂಡು ಬಾ, ನಮ್ಗೆ ಬೇಕು, ರಾಜ್ಯಕ್ಕೆ ಬೇಕು ಇವೆಲ್ಲ ಗಂಧದ ಕೊರಡುಗಳು. ಮತ್ತು ಅವನ ಅಂಗಡಿಗೆ ಎಷ್ಟು ಅಂದರೆ ಒಂದು ಕೊರಡಿಗೆ ಎಷ್ಟು ರೇಟು, ಅದಕ್ಕೆ ಡಬಲ್ ತ್ರಿಬಲ್ ರೇಟ್ ಕೊಟ್ಟು ಕೊಡ್ಕೊಳ್ರಿ. ಯಾಕೆಂದರೆ ಅವನ ಪಾಪ ಪುಣ್ಯಾತ್ಮ, ಅವನು ಒಳ್ಳೆ ಮನಸ್ಸು ಅವನು ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಕಡೆಗೆಲ್ಲ ಆಗುತ್ತೆ, ಅದೆಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಕರ್ಣಿಕೆಯಾಗಿ ಗೊತ್ತಾಗುತ್ತೆ, ಆ ಗಂಧದ ಕೊರಡಿನ ವ್ಯಾಪಾರಿ ಏನಿದ್ದಾನೆ ಆ ಹುಡುಗನ ತಂದೆನೇ ನಾನು ಜೈಲಿನಲ್ಲಿ ಇಟ್ಟಿರ್ತಕ್ಕಂಥ ಅವನು ಮರಣದಂಡನೆ ವಿಧಿಸಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ಆಯ್ತು, ಏನೋ ಪರ್ಪಾಟ ಆಗಿದೆ, ಅವ್ನು ಮಾತಾಡೋದ್ರಲ್ಲಿ ಏನೋ ಅಂದಿದ್ದಾನೆ, ನಾನು ಹಿಂಗೆ ಅರ್ಥ ಮಾಡ್ಕೊಂಡಿದ್ದೀನಿ, ಅವ್ನು ಬಿಟ್ಬಿಡ್ರು, ರಿಲೀಸ್ ಮಾಡಿಬಿಡ್ರಿ ಅಂತ ಹೇಳಿದ್ರು. ಅವನು ಈ ರಾಜ ಸತ್ರೆ ವಾಸಿ ಸತ್ರೆ ನನ್ನ ಗಂಧದ ಕೊರಡುಗಳೆಲ್ಲಾನು ವ್ಯಾಪಾರ ಆಗುತ್ತೆ, ಸುಡಕ್ ತಿಳ್ಕೊಂಡು ಹೋಗ್ತಾರೆ ಅಂತ ಇವನು ಅನ್ಕೊಂತಾ ಇದ್ದ, ಅನ್ಕೊಳ್ತಾ ಇರ್ತಾರೆ. ಅದನ್ನ ಟೆಲಿಪತಿ ನೋಡಿ ಇಷ್ಟು ಕೆಲಸ ಮಾಡ್ಬಿಡುತ್ತೆ. ಕಡೆಗೆ ಇವನ್ ಸಾಯಪ್ಪ ಮಟ್ಟಕ್ಕೆ ಬಂದ್ಬಿಡುತ್ತೆ, ಗಂಧದ ಕೊರಡುಗಳು ವ್ಯಾಪಾರಕ್ಕೆ ಬರುತ್ತೆ. ಅಂದರೆ ಆ ಮಟ್ಟಕ್ಕೆ, ಅಂದರೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು ಅಂದರೆ ನಮಗೆಲ್ಲ ಬುದ್ಧಿ ಏನು ಅಂತಂದರೆ ಕರ್ಮ ರಿಟರ್ನ್ಸ್. ನಾವು ಒಬ್ಬರ ಬಗ್ಗೆ ನಾವೇನನ್ನ ಅನ್ಕೊತಾ ಇದ್ದೀವಿ ಅಂದರೆ ಅದು ರಿವರ್ಸ್ ನಮಗೆ ಆಗತ್ತೆ. ನಾವು ಅನ್ಕೊತಾ ಇರ್ತೀವಿ, ಅವ್ನು ಹಾಳಾಗೋಗ್ಲಿ, ಇವ್ನು ಹಾಳಾಗೋಗ್ಲಿ, ಅವ್ನು ಸಾಯ್ಲಿ, ಇವ್ನು ಸಾಯ್ಲಿ ಅಂತ ಹೇಳ್ಬಿಟ್ಟು ಅಂತ, ಅದು ರಿವರ್ಸು ನಮಗೆ ಬರುತ್ತೆ ಯಾವತ್ತೂ ಕೂಡ. ಅದಕ್ಕೆ ನಾವೇನು ಮಾಡಬೇಕು, ವಯಸ್ಸು ಬರ್ಸ ಒಳ್ಳೇದು ಅನ್ಕೋಬೇಕು, ಅವ್ನು ಒಳ್ಳೇದಾಗ್ಲಿ, ಇವ್ನು ಒಳ್ಳೇದಾಗ್ಲಿ, ಅವನಿಗೆ ಸುಖಿನ ಭವಂತು ಅಂತ ಕೇಳ್ಕೊತಾ ಇದ್ರೆ ಅದು ರಿಟರ್ನ್ಸ್, ಮತ್ತೆ ಕರ್ಮ ರಿಟರ್ನ್ಸ್, ಅದು ಬಿಡಲ್ಲ, ಅದು ತಿರ್ಕೊಂಡು ಮತ್ತೆ ನಮಗೆ ಬರುತ್ತದು. ಅದು ವರವಾಗಿ ಬಂದು ನಮಗೆ ವಜ್ರಕವಚವಾಗಿ ನಿಂತ್ಕೊಳುತ್ತೆ, ಬೆಂಗಾವಲಾಗಿ ನಿಂತ್ಕೊಳುತ್ತೆ. ವಿವೇಕಾನಂದ ಅವರು ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದಲ್ಲಿ ಈ ಕರ್ಮ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೌದು, ಅದಂತೂ ಯಾರಾದ್ರೂ ಓದ್ಬಿಟ್ರೆ ಹೌದು, ಅದೊಂಥರ ಮ್ಯಾಥಮೆಟಿಕಲ್, ನ್ಯೂಟನ್ಸ್ ತರಳ ಇದ್ದಂಗೆ ಮ್ಯಾಥಮೆಟಿಕ್. ಎವ್ರಿ ಆಕ್ಷನ್ ಹ್ಯಾಸ್ ಇಟ್ಸ್ ಓನ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಅಂತ, ಆಪೋಸಿಟ್ ರಿಯಾಕ್ಷನ್ ಅಂತ, ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ನಾವು ಏನು ಅಂದ್ಕೊಂಡ್ರೆ ಅದು ವಾಪಸ್ ಬರುತ್ತೆ. ನೋಡಿ, ಒಬ್ಬ ತಾಯಿ ಇದ್ಲಂತೆ, ಆ ತಾಯಿ ಮಗ ಎಲ್ಲೋ ದೂರದ ದೇಶದಲ್ಲಿ ಓದ್ತಾ ಇದ್ನಂತೆ, ಅಂದರೆ ಬೇರೆ ಕಡೆ ಎಲ್ಲ ಓದೋಕ್ಕೆ ಹೋಗಿದ್ನಂತೆ. ಇದು ಒಂದು ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಓದ್ತಾ ಇದ್ರೆ ಏನಾಗ್ತಾ ಇತ್ತಂತೆ ಅಂದರೆ, ಈ ತಾಯಿ ಒಬ್ಬಳೇ ಮನೆಯಲ್ಲಿ ಇದ್ಲಂತೆ. ಅವಳು ಯಾವಾಗಲೂ ಕೂಡ 2 ರೊಟ್ಟಿ ಮಾಡ್ಕೊಂಡವಳಂತೆ, ತನಗೆ ತಾನು ತಿನ್ನಬೇಕು ಅಂತ ಹೇಳ್ಬಿಟ್ಟು 2 ರೊಟ್ಟಿ ಮಾಡ್ಕೊಂಡವಳಂತೆ. ದಿನ ಒಬ್ಬ ಸನ್ಯಾಸಿ ಬಂದು ಕಿಟಕಿ ಹತ್ರ ನಿಂತ್ಕೊಂಡವನಂತೆ, ಅಡುಗೆ ಮನೆ ಕಿಟಕಿ ಹತ್ರ ನಿಂತ್ಕೊಂಡು, ಅಮ್ಮ ಭವತಿ ಭಿಕ್ಷಾಂದೇಹಿ ಅಂತ ಕೇಳೋಣಂತೆ. ಕೇಳ್ತಾ ಇದ್ರೆ ಈ ಸನ್ಯಾಸಿ ಇವಳಿಗೆ ಸ್ವಲ್ಪ ಕಸಬಿಸಿ ಆಗೋದಂತೆ, ನಾನು ಇರೋಳೆ ಒಬ್ಬಳು, ಏನೋ 2 ರೊಟ್ಟಿ ತಿಂದು ಕತೆ ಹಾಕೋಣ ಅಂತಂದರೆ ಈ ಸನ್ಯಾಸಿ ಒಬ್ಬ ಒಕ್ಕರ್ಸಿದ್ನೆ ನನ್ನ ಪ್ರಾಣಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಏನು ಮಾಡೋದು ಅಂತ
ಆಯ್ತು ತಗೋ ಅಂತ ಹೇಳ್ಬಿಟ್ಟು ಒಂದಿನ ಕೊಟ್ಲಂತೆ. ಅಂದರೆ ಎರಡು ಮಾಡ್ಕೊಂಡಿರ್ತಕ್ಕಂಥ 2 ರೊಟ್ಟಿನಲ್ಲಿ ಒಂದು ತಾನ್ಗೆ ಇಟ್ಕೊಂಡ್ಲಂತೆ, ಒಂದು ಸನ್ಯಾಸಿಗೆ ಕೊಟ್ಲಂತೆ ಕಿಟಕಿಯಿಂದ ಆಚೆ ಕಡೆಗೆ. ಆ ಸನ್ಯಾಸಿ ಪ್ರತಿ ಸಲ ರೊಟ್ಟಿ ಇಸ್ಕೊಂಡಾಗಲೂ ಏನು ಹೇಳೋಣಂತೆ ಅಂದರೆ, ಅಮ್ಮ ನೀನೇನು ಮಾಡಿದ್ಯೋ ಅದು ನಿನಗೆ ವಾಪಸ್ ಬರುತ್ತೆ, ಅಮ್ಮ ನೀನೇನು ಮಾಡಿದ್ಯೋ ಅದು ನಿನಗೆ ವಾಪಸ್ ಬರುತ್ತೆ ಅಂತ ಆಶೀರ್ವಾದ ಮಾಡಿಬಿಟ್ಟು ಸನ್ಯಾಸಿ ಹೋಗ್ತಾ ಇದ್ರಂತೆ. ಪ್ರತಿದಿನ ಇದೇ ಕತೆ. ಪ್ರತಿದಿನ ಆಕೆ ರೊಟ್ಟಿ ಮಾಡ್ಕೊಳೋದು, ಪ್ರತಿದಿನ ಸನ್ಯಾಸಿ ಕಿಟಕಿನಲ್ಲಿ ಬಂದು ನಿಂತ್ಕೊಳೋದು, ಅಮ್ಮ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಕ್ಕಂಥದ್ದು. ಬೇರೆ ಯಾವ ಮನೆಗೂ ಭಿಕ್ಷೆಗೆ ಹೋಗೋಕ್ಕಾಗಲ್ವ ಈ ಸನ್ಯಾಸಿಗೆ, ನಮ್ಮನೆಗೆ ಬರಬೇಕಾ ಡೈಲಿ ಅಂತ ಈಕೆ ಬೈಕೊಳೋದು. ಮಾಡಿರ್ತಕ್ಕಂಥ ರೊಟ್ಟಿನಲ್ಲಿ ಒಂದು ರೊಟ್ಟಿ ಕೊಡೋದಂತೆ. ಅವ್ನು ಪ್ರತಿದಿನ ಇದೇ ಆಶೀರ್ವಾದ, ಅಮ್ಮ ನೀನೇನು ಮಾಡಿರ್ತೀಯೋ ಅದು ನಿನಗೆ ವಾಪಸ್ ಬರುತ್ತೆ ಅಂತೇಳಿ. ಕಡೆಗೆ ಒಂದು ದಿವಸ ನೋಡಿ 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 ಸಾಕಾಗೋಯ್ತಂತೆ, ನನ್ನ ಕೈನಲ್ಲಿ ಹೇಗೋಕ್ಕಾಗ್ತಾ ಇಲ್ಲ, ಡೈಲಿ ಇವನಿಗೆ ರೊಟ್ಟಿಗಳು ಹೊಣಿಸ್ದಿರ ನನಗೆ ಸಾಕಾಗ್ತಾ ಇದೆ. ಹಾಗಾಗಿ ಇವತ್ತು ಏನನ್ನ ಮಾಡಿ ಇವನನ್ನು ಸಾಯಿಸ್ಬಿಡ್ಬೇಕು. ಈ ಸನ್ಯಾಸಿ ಈ ಹಳ್ಳಿನಲ್ಲಿ ಸಾಯದೇ ಇದ್ದಿದ್ದು ನನಗೆ ಮನಃಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ಬಿಟ್ಲಂತಾಕೆ. ಏನು ಮಾಡಲ್ಲಂತೆ, ಇಲಿ ಪಾಷಾಣ ಗೊತ್ತಲ್ವ, ಇಲಿ ಪಾಷಾಣ ಅಂದರೆ ಇಲಿಗಳನ್ನು ಸಾಯಿಸೋದಕ್ಕೆ ಹಾಕ್ತಕ್ಕಂಥ ಆ ಪಾಷಾಣ ಪಾಯ್ಸನ್ನು ಅದನ್ನು ಹಾಕ್ಬಿಟ್ಟು ರೊಟ್ಟಿ ತಟ್ಬಿಟ್ರು. ಸನ್ಯಾಸಿ ಸತ್ತೋಗ್ಬಿಡ್ಬೇಕು ಇವತ್ತು, ಅಟ್ ಎನಿ ಕಾಸ್ಟ್ ಬದುಕಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಏನಾಯ್ತಂತೆ, ಮತ್ತೆ ಸನ್ಯಾಸಿ ಮಾಮೂಲಿ ಯಥಾ ಪ್ರಕಾರ ರೊಟ್ಟಿ ಎಲ್ಲ ತಟ್ಟಿದಾಳಂತೆ, ಇನ್ನೇನು ತಿನ್ಬೇಕು ಅಷ್ಟೊತ್ತಿಗೆ ಬಂದು ಆ ಕಿಟಕಿನಲ್ಲಿ ನಿಂತ್ಕೊಂಡು ಕೈ ಇಟ್ಟಂತೆ, ಅಮ್ಮ ಭವತಿ ಭಿಕ್ಷಾಂದೇಹಿ ಅಂತ ಬಿಟ್ಟು. ಇವಳೇನು ಮಾಡೋದಂತೆ, ಆ ವಿಷಪೂರಿತವಾಗಿರ್ತಕ್ಕಂಥ 2 ರೊಟ್ಟಿ ಎತ್ಕೊಟ್ಬಿಟ್ಲಂತೆ. ತಗೋ ನಿಂಗೆ ಇವತ್ತು ಎಕ್ಸ್ಟ್ರಾ 1 ರೊಟ್ಟಿ ಬೋನಸ್ ತಗೋ ತಿನ್ನೋಗು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಲಂತೆ. ಆಮೇಲೆ ಇಸ್ಕೊಂಡ್ಬಿಟ್ನಂತೆ ಸನ್ಯಾಸಿ, ಇಸ್ಕೊಂಡು ಮತ್ತೆ ಆಶೀರ್ವಾದ ಮಾಡೋದಂತೆ, ಅಮ್ಮ ನೀನೇನು ಮಾಡಿದ್ಯೋ ಅದು ನಿನಗೆ ವಾಪಸ್ ಬರುತ್ತೆ ಅಂತ ಹೇಳದಂತೆ. ಏನಕ್ಕೆ ವಾಪಸ್ ಬರುತ್ತೆ, ಹೋಗಿ ನೀನು ನಾಳೆ ಇದ್ರಲ್ವ ನೀನು ವಾಪಸ್ ಬರೋದಕ್ಕೆ ಹೋಗೋ ಅಂತ ಅಂದ್ಕೊಂಡು ಬೈಕೊಂಡು ಕೊಟ್ಬಿಟ್ಲಂತೆ 2 ರೊಟ್ಟಿನ. 2 ರೊಟ್ಟಿ ಎತ್ಕೊಂಡು ಹೋಗ್ತಾ ಇದ್ದಾನಂತೆ. ಇವಳು ಪಶ್ಚಾತ್ತಾಪ ಬಂದ್ಬಿಡ್ತಂತೆ, ಅಯ್ಯೋ ಇದ್ದು ಹೇಳಿ ಕೇಳಿ ಒಬ್ಬ ಮನುಷ್ಯರನ್ನು ಸಾಯಿಸೋದೇ ತಪ್ಪು ಅಂತ, ಅದರಲ್ಲಿ ಸಾಧು ಜೀವಿ ಆತನ ನಾನು ಸಾಯಿಸ್ತಾ ಇದ್ದೀನಲ್ಲ, ಎಂಥ ಮಹಾಪಾಪ ಮಾಡಿಬಿಡ್ತಾ ಇದ್ದೀನಿ ಅಂತಕ್ಕಂಥ ಪ್ರಾಯಶ್ಚಿತ್ತ ಉಂಟಾಗ್ಬಿಟ್ಟು ತಕ್ಷಣ ಓಡೋಗಿ ಒಂದು ಸ್ವಲ್ಪ ದೂರ ಹೊಟ್ಟೋಗಿದ್ನಂತೆ ಸನ್ಯಾಸಿ. ತಕ್ಷಣ ಓಡೋಗ್ಬಿಟ್ಟು ಕಾಲಿಡ್ಕೊಂಡು, ಸ್ವಾಮಿ ಆ ರೊಟ್ಟಿನಲ್ಲಿ ಏನೋ ಸ್ವಲ್ಪ ದೋಷ ಇದೆ, ಅದನ್ನು ನೀವು ತಿನ್ನಬೇಡಿ, ಕೊಟ್ಬಿಡಿ, ನಿಮ್ಗೆ ಬೇರೆ ಒಳ್ಳೆ ರೊಟ್ಟಿ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು. ಪಾಯ್ಸನ್ ಇದೆ ಅಂತ ಹೇಳಲ್ಲ, ಯಾಕಂದ್ರೆ ಭಯ ಏನನ್ನ ಮಾಡ್ತಾನೆ ಅಂತ. ಕಡೆಗೆ ಆ ವಿಷ ಹಾಕಿರ್ತಕ್ಕಂಥ ರೊಟ್ಟಿಗಳನ್ನು ವಾಪಸ್ ಇಸ್ಕೊಂಡು ಒಳ್ಳೆ ರೊಟ್ಟಿಗಳನ್ನು ಮಾಡಿ ಕೊಟ್ಟು ಕಳಿಸ್ತಾಳಂತೆ. ಕಳಿಸಿದ್ರೆ ಕಡೆಗೆ ಎಷ್ಟೆಲ್ಲ ಆಗುತ್ತೆ, ಈ ವಿಷದ ರೊಟ್ಟಿಗಳನ್ನು ನೆಲದಲ್ಲಿ ಹೂತಿಟ್ಬಿಡ್ತಾಳೆ. ಇನ್ಯಾವತ್ತೂ ಕೂಡ ಇಂಥ ಪಾಪಚಿಂತನೆಯನ್ನು ನಾನು ಮಾಡಬಾರ್ದು ಅಂತಕ್ಕಂಥ ಒಂದು ನಿಶ್ಚಯಕ್ಕೆ ಬರ್ತಾಳೆ. ಯಾಕೆ ನಾನು ಈ ಥರದ ಒಂದು ದೊಡ್ಡ ನಿರ್ಣಯಕ್ಕೆ ಬಂದುಬಿಟ್ಟೆ, ಅಯ್ಯೋ ಎಂಥ ಒಬ್ಬ ಮನುಷ್ಯನ ಕೊಲ್ಲೋ ಅಂತ ಇದನ್ನು ಮಾಡಿಬಿಟ್ಟಿದ್ನಲ್ಲ ನಾನು ಅಂತಕ್ಕಂಥ ಒಂದು ಪ್ರಜ್ಞೆ ಬರುತ್ತೆ ಆಕೆಗೆ. ಆಮೇಲೆ ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಮಗ ಬರ್ತಾನೆ, ಎಲ್ಲೋ ಓದೋಕೆ ಹೋಗಿರ್ತಾನಲ್ವ, ಮಗ ಬರ್ತಾನೆ. ಅಮ್ಮ ಇವತ್ತು ಎಂಥ ಕೆಲಸ ಆಯಿತು ಗೊತ್ತಾ ಅಂತ ಬರ್ತಾನೆ. ಎಂಥ ಕೆಲಸ ಆಯ್ತಪ್ಪ ಅಂದರೆ, ಬರ್ತಾ ಇದ್ದೆ ಊರಾಚೆ ಬಸ್ ನಿಂತೋಗ್ಬಿಡ್ತು, ಎಲ್ಲೋ ಈ ಡಾಬಾ ಹತ್ರನೋ ಅಥವಾ ಎಲ್ಲೋ ಬಸ್ ನಿಂತೋಗ್ಬಿಡ್ತು. ಅಲ್ಲಿಂದ ಬರೋದಕ್ಕೆ ಜಾಗ ಇಲ್ಲ, ನಡ್ಕೊಂಡು ಬರ್ತಾ ಇದ್ದೀನಿ, ನಡ್ಕೊಂಡು ಬರ್ತಾ ಇದ್ದೀನಿ, TB ಕ್ರಾಸ್ ಹತ್ರಕ್ಕೆ ಬಂದಿದ್ದೀನಿ, ನನಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ, ನಿತ್ರಾಣ ಆಗಿಬಿಟ್ಟೆ. ಬಿಸಿಲು, ಒಳ್ಳೆ ಬೇಸಿಗೆ ಕಾಲ, ಬಿಸಿಲು, ನನಗೆ ನಿತ್ರಾಣ ಆಗಿಬಿಟ್ಟೆ, ಕುಡಿಯೋಕೆ ನೀರಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಒಂದು ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟೆ. ಅಮ್ಮ ನಾನೇನಮ್ಮ ಮಾಡೋದು, ಸತ್ತೋಗ್ಬಿಡ್ತೀನಿ ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಡ್ತು ನನಗೆ. ಇನ್ನೇನು ನಾನು ನಿನ್ನ ಮುಖ ನೋಡಲ್ಲ, ಮನೆಗೆ ಬರಲ್ಲ ಅಂತಕ್ಕಂಥ ನಿರ್ಣಯ ಮಾಡ್ಕೊಂಬಿಟ್ಟಿದ್ದೆ. ಅಯ್ಯೋ ಹೌದಕ್ಕಂದ, ಎಂಥ ಕೆಲಸ ಆಗೋಗ್ಬಿಟ್ಟಿತ್ತು, ಆಮೇಲೆ ಏನಾಯಿತು ಅಂತ ಕೇಳ್ತಾಳೆ. ಅಮ್ಮ ಏನಾಯಿತು ಅಂತಂದರೆ, ಒಬ್ಬ ಸನ್ಯಾಸಿ ಅದು ಎಲ್ಲಿಂದ ಬಂದರೋ ಏನೋ, ದೇವ್ರು ಬಂದಂಗೆ ಬಂದರು. ಅಲ್ಲಿ ಬಂದು, ಅಪ್ಪ ನೀನೇನು ಯೋಚನೆ ಮಾಡಬೇಡ, ನೀನು ನೋಡಿದ್ರೆ ಯಾಕೋ ಆಹಾರ ಇಲ್ದಿರ ನೀರು ಇಲ್ದಿರ ನಿತ್ರಾಣ ಆಗಿರೋ ಥರ ಕಾಣ್ತಾ ಇದ್ದೀಯಾ, ತಗೋ ನನ್ನ ಹತ್ರ 2 ರೊಟ್ಟಿ ಇದೆ, ತಿನ್ನು ಅಂತ ಹೇಳ್ಬಿಟ್ಟು 2 ರೊಟ್ಟಿ ಕೊಟ್ಟ. ಸ್ವಾಮಿ ನೀವೇನು ಮಾಡ್ತೀರಾ ಅಂತ ಕೇಳಿದೆ. ಪರವಾಗಿಲ್ಲಪ್ಪ ನಾನು ಡೈಲಿ ತಿಂತೀನಿ, ನೀನು ತಿನ್ನು ಅಂತ ಹೇಳ್ಬಿಟ್ಟು 2 ರೊಟ್ಟಿ ಕೊಟ್ಟು ತನ್ನ ಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ಕೊಟ್ಟು ನನ್ನ ಪ್ರಾಣನ ಉಳಿಸಿದ ಅಮ್ಮ ಇವತ್ತು. ಹಾಗಾಗಿ ಆತ ನನಗೆ ರೊಟ್ಟಿ ನೀರು ಕೊಡದೇ ಇದ್ದಿದ್ರೆ ಇವತ್ತು ಮನೆಗೆ ಬರ್ತಾ ಇರಲಿಲ್ಲ, ನಿನ್ನ ಮುಖ ನೋಡ್ತಾ ಇರಲಿಲ್ಲ ಅಂತ ಹೇಳದಂತೆ. ಆವಾಗ ಹೀಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಯ್ತಂತೆ. ಇವತ್ತು ಸನ್ಯಾಸಿನ ಸಾಯಿಸಲೇ ಬಿಡಬೇಕು ಅಂತ ಹೇಳ್ಬಿಟ್ಟು ವಿಷ ಹಾಕಿರ್ತಕ್ಕಂಥ ರೊಟ್ಟಿಗಳನ್ನು ಕೊಟ್ಟು ಕಳಿಸ್ಬಿಟ್ಟಿದ್ನಲ್ಲ, ಒಂದು ವೇಳೆ ನಾನೇನು ಅದನ್ನು ವಾಪಸ್ ಇಸ್ಕೊಂಡು ಬೇರೆ ರೊಟ್ಟಿ ಕೊಡದೇ ಇದ್ದಿದ್ರೆ ಅವ್ರೇನು ಮಾಡಿರೋರು, ಆ ವಿಷದ ರೊಟ್ಟಿ ತೊಗೊಂಡಾಗ ತನ್ನ ಮಗನಿಗೆ ಕೊಟ್ಬಿಟ್ಟಿರೋರು, ತನ್ನ ಮಗ ಸತ್ತೋಗ್ಬಿಟ್ಟಿರೋನು. ಅಲ್ಲಿಗೆ ಈಕೆ ಹಾಕಿದ ವಿಷಯ ಯಾರಿಗೆ, ಮಗನಿಗೆ. ಆ ಸನ್ಯಾಸಿ ಹೇಳಿದ ಮಾತು ಕರೆಕ್ಟು, ಅಮ್ಮ ನೀನೇನು ಮಾಡ್ತೀಯ ಅದು ನಿನಗೆ ವಾಪಸ್ ಬರುತ್ತೆ, ನೀನೇನು ಮಾಡ್ತೀಯ ಅದು ನಿನಗೆ ವಾಪಸ್ ಬರುತ್ತೆ ಅಂತಕ್ಕಂಥದ್ದು ಸತ್ಯ. ಹಾಗಾಗಿ ಎಂಥ ಒಂದು ದೇವ್ರು ನಿಜವಾಗ್ಲೂ ನನ್ನ ಪಾಲ್ಗಿದ್ದಾನೆ, ಹಾಗಾಗಿ ನಾನು ಮಾಡಿದ್ದು ನನಗೆ ವಾಪಸ್ ಬಂದಿದೆ, ಒಳ್ಳೇದು ಮಾಡಿದ್ದೀನಿ, ಒಳ್ಳೇದಾಗಿದೆ ಅಂತೇಳ್ಬಿಟ್ಟು. ಇನ್ಯಾವತ್ತೂ ಕೂಡ ನಾನು ಕೆಟ್ಟದ್ದನ್ನು ಬಯಸಲ್ಲ, ಯಾರಿಗೂ ಕೂಡ ಕೆಟ್ಟದ್ದು ಮಾಡೋದಕ್ಕೆ ನಾನು ಹವಣಿಸಲ್ಲ ಅಂತಕ್ಕಂಥ ನಿರ್ಣಯನ ಆಕೆ ತೊಗೊಂಡ್ಲಂತ. ನಮಗೆ ಇದು ಜೀವನಕ್ಕೆ ಪಾಠ. ಇದು ನಾವು ಏನು ಮಾಡ್ತೀವಿ, ಮನಸ್ಸಿನಲ್ಲಿ ಏನು ಅನ್ಕೊತೀವಿ, ಮಾತಿನಲ್ಲಿ ಏನು ಮಾತಾಡ್ತೀವಿ,
ಆಮೇಲೆ ಏನು ಕೃತಿನಲ್ಲಿ ಮಾಡೋಕೆ ಹೋಗ್ತೀವಿ ಅದು ಕರ್ಮ ರಿಟರ್ನ್ಸ್, ಮತ್ತೆ ಅದು ಬೂಮ್ರ್ಯಾಂಗ್. ಕರ್ಮ ಈಸ್ ಎ ಬೂಮ್ರ್ಯಾಂಗ್, ತಿರ್ಕೊಂಡು ಮತ್ತೆ ನಮ್ಗೆ ಅದು ವಾಪಸ್ ಬಂದೇ ಬರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಯಾರ ಪಾಪ ಅಕಲ ಇವಾಗ ಅವ್ರನ್ನ ಆಡ್ಕೊಳಕ್ಕೆ ಹೋಗೋದು, ಇವ್ರನ್ನ ಆಡ್ಕೊಳಕ್ಕೆ ಹೋಗೋದು, ಅವ್ರ ಹಂಗಂತೆ, ಇವ್ರ ಸಂಸಾರ ಹಿಂಗಂತೆ ಅಂತ ಬಿಟ್ಟು. ಯಾರ ಸಂಸಾರದಲ್ಲಿ ದೋಷಗಳಿಲ್ಲ, ಯಾರ ಸಂಸಾರದಲ್ಲಿ ತೊಂದರೆಗಳಿಲ್ಲ, ಯಾರ ಸಂಸಾರದಲ್ಲಿ ನೋವಿಲ್ಲ, ಯಾರ ಸಂಸಾರದಲ್ಲಿ ಅವಮಾನಗಳಿಲ್ಲ ಅಲ್ವಾ? ಹೊಗೆ ಇಲ್ದಿರ ಬೆಂಕಿ ಇದೆಯಾ ಎಲ್ಲನ್ನ? ಸಾಧ್ಯನಾ? ಬೆಂಕಿ ಅಂದಮೇಲೆ ಅದರಲ್ಲಿ ಹೊಗೆ ಇದ್ದೇ ಇರಬೇಕು. ಫೆರಾರಿ ಕಾರ್ ತಗೊಂಡ್ರು ಕೂಡ ಹಿಂದ್ಗಡೆ ಹೊಗೆ ಬರ್ದಿರಾ ಯಾವ್ದಾದ್ರು ಕಾರ್ ಇದೆಯಾ? ಇಲ್ಲ. ಅಲ್ಲ, ನಾವು ಪೆಟ್ರೋಲ್ ಕಾರೇ ಅನ್ಕೊಳ್ಳೋಣ, ಫೆರಾರಿ ಕಾರೇ ತಗೊಂಡ್ರು ಕೂಡ ಹಿಂದೆ ಹೊಗೆ ಅಂತೂ ಬರಲೇಬೇಕಾ? ಹಾಗಾಗಿ ಆ ಹೊಗೆ ಇಲ್ದಿರ ಹೇಗೆ ಬೆಂಕಿ ಇರೋದಿಲ್ವೋ ಹಾಗೆ ದೋಷ ಇಲ್ದಿರ ಯಾರ ಸಂಸಾರಗಳು ಇರೋದಿಲ್ಲ. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ, ಎಲ್ಲರ ಮನೆ ದೋಸೆನು ತೂತೆ. ಎಲ್ಲರ ಮನೆ ದೋಸೆ ತೂತಾಗಿರೋವಾಗ ನಿಮ್ಮ ಮನೆ ದೋಸೆನೂ ತೂತೇನೆ. ನಿನ್ನ ತೂತ್ ದೋಸೆನ ಇಲ್ಲಿ ಇಟ್ಕೊಂಡು ತಟ್ಟೆನಲ್ಲಿ ಯಾರ್ದೋ ದೋಸೆನ ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಯಾಕೆ ಬೇಕು ಅಕಲಾಯವಾಗಿ? ನಾವು ಮನಸ್ಸನ್ನ ಮಾತನ್ನ ಖರ್ಚು ಮಾಡಬೇಕಾಗಿದ್ರೆ ಜಿಪುಂಡ್ರಾಗ್ಬೇಕಂತೆ. ಯಾವತ್ತೂ ಕೂಡ ಜಿಪುಂಡ್ರಾಗ್ಬೇಕು. ಮನಸ್ಸನ್ನ ಮಾತನ್ನ ಯಾವುದೇ ಕಾರಣಕ್ಕೂ ಭಗವದ್ ವಿಚಾರಕ್ಕೆ ಬಿಟ್ರೆ ಬೇರೆ ಖರ್ಚು ಮಾಡಲೇಬಾರ್ದು. 10 ಮಾತು ಮಾತಾಡೋ ಕಡೆ 1 ಮಾತು ಮಾತಾಡ್ಬೇಕು ನಾವು. ಭಗವದ್ ವಿಚಾರ ಬಂತ 1 ಮಾತು ಮಾತಾಡೋ ಕಡೆ 100 ಮಾತು ಮಾತಾಡೋಣ. ಆದರೆ ಸಂಸಾರ ಲೌಕಿಕ ಮಾತಾಡ್ಬೇಕು ಬಂದ ಆ ಥರ ಒಂದು ಪರಿಸ್ಥಿತಿ ಬಂದಾಗ 10 ಮಾತು ಮಾತಾಡೋ ಕಡೆ 1 ಮಾತು ಮಾತಾಡಬೇಕು. ಹಾಗಾಗಿ ಮಾತಿನಿಂದಾಗಲಿ, ಕೃತಿಯಿಂದಾಗಲಿ, ಮನಸ್ಸಿನಿಂದಾಗಲಿ ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಬಾರ್ದು, ಕೆಟ್ಟದ್ದು ಮಾಡೋದಕ್ಕೆ ಹೋಗಬಾರ್ದು. ಬೇರೆಯವ್ರ ಕತೆ ಹೆಂಗನ್ನ ಇರಲಿ, ಅಟ್ಲೀಸ್ಟ್ ಇಲ್ಲಿ ಸೇರಿರ್ತಕ್ಕಂಥವ್ರನ್ನ ನಾವೆಲ್ಲ ಕೂಡ ಹೆಂಗಿರಬೇಕು ಅಂತಂದರೆ ದೇವತಾ ಪುರುಷರ ಥರ ಇರಬೇಕು. ದೇವತಾ ಪುರುಷರು ನೋಡಿದಿಲ್ಲ, ದೇವತಾ ಪುರುಷರು ಹೆಂಗಿರ್ತಾರೆ, ಸಮಾಜದಲ್ಲಿ ಓಡಾಡ್ತಾ ಇರ್ತಕ್ಕಂಥ ದೇವತೆಗಳಿದ್ದಂಗೆ ಇರಬೇಕು. ಯಾವುದೇ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ಬಿಟ್ಟಂತ. ನಾವು ಬೇರೆಯವ್ರಿಗೆ ತೊಂದರೆ ಕೊಟ್ಟಿದ್ದೀವಿ ಅಂತಂದರೆ ಅದು ಪಾಪ, ನಾವು ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಿದ್ದೀವಿ ಅಂತಂದರೆ ಅದು ಪುಣ್ಯ. ಹಾಗಾಗಿ ಅದನ್ನು ಮಾಡಬೇಕು. ಪರಿವರ್ತನೆ ಇದು ಇವತ್ತಿಂದ ನಮಗೆ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿವರ್ತನೆ, ನಮ್ಮ ಒಂದು ಕ್ಯಾರೆಕ್ಟರ್ನಲ್ಲಿ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿವರ್ತನೆ. ಆ ಪರಿವರ್ತನೆ, ಆ ಗುಣ ಎಲ್ಲಿ ನೋಡ್ಬೋದು ಅಂತಂದರೆ ಹನುಮಂತನಲ್ಲಿ ನೋಡ್ಬೋದು. ನಾವು ಹನುಮಂತನ ನೋಡಿ ಯಾರನ್ನು ನಿಂದಿಸಿರ್ತಕ್ಕಂಥ ಉದಾಹರಣೆ ಇಲ್ಲ, ಅಹಂಕಾರ ಪಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಆಮೇಲೆ ಯಾವತ್ತೂ ಕೂಡ ತನ್ನ ಒಂದು ಏನಂತಾರೆ ಅದನ್ನ ಆತ್ಮ ಪ್ರಶಂಸೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ಗರುಡ ಮಾಡ್ಕೊತಾನೆ, ಬೇರೆ ಎಲ್ಲ ಪಾರ್ಷದರು ಮಾಡ್ಕೊತಾರೆ. ಹನುಮಂತ ತನ್ನನ್ನು ತಾನು ಹೊಗಳ್ಕೊಂಡಿದ್ದಾನೆ ಅಂತಕ್ಕಂಥ ಎಲ್ಲೂ ಕೂಡ ಉದಾಹರಣೆಗಳು. ದಾಸೋಹಂ ಕೋಸರಂಜ ಅಷ್ಟೇ. ನೀನು ಯಾರಪ್ಪ ಅಂದ್ರೆ ನಾನು ರಾಮನ್ ದಾಸ, ರಾಮದೂತ, ರಾಮದಾಸ ಅಷ್ಟೇ ಆತಂದು. ಅಷ್ಟು ಬಿಟ್ಟರೆ ಎಂಥ ಮಹಾನುಭಾವ ಹನುಮಂತ ಅಂತಂದರೆ ಮುಂದಿನ ಬ್ರಹ್ಮ, ಭವಿಷ್ಯದ ಬ್ರಹ್ಮ ಅಂತ ಕರೀತಾರೆ. ನವಮ ಬ್ರಹ್ಮ ಅಂತ. ಈಗ ನಡೀತಾ ಇರ್ತಕ್ಕಂಥವನು 8ನೇ ಬ್ರಹ್ಮನಂತೆ. ಇವಾಗ ಇರ್ತಕ್ಕಂಥವನು ಹಿರಣ್ಯ ಗರ್ಭ ಬ್ರಹ್ಮ ಅಂತ ಇವಾಗ ನಡೀತಾ ಇರ್ತಕ್ಕಂಥದ್ದು, ಚತುರ್ಮುಖ ಬ್ರಹ್ಮ. ಇವನಾದ್ಮೇಲೆ ನೆಕ್ಸ್ಟ್ ಕಲ್ಪಕ್ಕೆ ಆಂಜನೇಯನೇ ಬ್ರಹ್ಮ, ನವಮ ಬ್ರಹ್ಮ ಅಂತ. ಅಂಥ ಮಹಾನುಭಾವ ಹೆಂಗಿರ್ತಾನೆ, ನನಗೇನು ಇಲ್ಲ ಅನ್ನೋ ಥರದಲ್ಲಿ ಸಿಂಪಲ್ ಆಗಿರ್ತಾನೆ. ಯಾರಾದರೂ ಬಂದು ಕೇಳಿದ್ರೆ ಅಪ್ಪ ನನ್ನ ಅಹಂಕಾರ ಪಡೋದಕ್ಕೆ ನನ್ನ ಹತ್ರ ಏನಿದೆ ಅಂತ ಹೇಳ್ತಾನೆ. ಎಂಥ ಒಂದು ಉದಾರವಾಗಿರ್ತಕ್ಕಂಥ ಚರಿತ್ರೆ ಹನುಮಂತಂದು. ಆತನಿಂದ ಕಳಿಬೇಕಾಗಿರ್ತಕ್ಕಂಥ ರಾಮ ಅನ್ನೋ 2 ಅಕ್ಷರ ಬಿಟ್ಟರೆ ಆತನ ಆಸ್ತಿ, ಆತನ ಜ್ಞಾನ, ಆತನ ವಿದ್ಯೆ, ಐಶ್ವರ್ಯ ಏನೂ ಇಲ್ಲ. ಏನಪ್ಪ ನಿನ್ನ ಒಂದು ದೊಡ್ಡ ಘನತೆ ಏನು ಅಂತಂದರೆ ರಾಮ ಅನ್ನೋ 2 ಅಕ್ಷರ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಹಾಗೆ ಸಿಂಪಲ್ ಆಗಿಬಿಡ್ಬೇಕು. ಯಾಕೆ ಅಹಂಕಾರ ಪಡಬೇಕು? ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದಾಹ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅಂದರೆ ಪಂಚಭೂತಗಳು, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲ ನನ್ನ ಅಪರ ಪ್ರಕೃತಿಗಳು ಅರ್ಜುನ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅದ್ಯಾವುದು ನಮ್ದಲ್ವಾ? ಪಂಚಭೂತಗಳು. ಈ ಪಂಚಭೂತಾತ್ಮಕವಾಗಿರ್ತಕ್ಕಂಥ ದೇಹ ನಮ್ದಲ್ಲ, ಅದು ಭಗವಂತಂದು. ಆಮೇಲೆ ಬುದ್ಧಿ, ಮನಸ್ಸು, ನಾನು ಅಂತ ಹೇಳ್ಕೊಳ್ತಕ್ಕಂಥ ಅಹಂಕಾರ ಇವೆಲ್ಲ ಭಗವಂತಂದು. ಹೌದಾ? ನಮ್ದಲ್ಲ. ಹೋಲಿ ಚೈತನ್ಯ ನಾವ, ಆತ್ಮ ನಾವ ಅಂತ ಹೇಳ್ಕೋಬೇಕು ಅಂತಂದ್ರೆ ಪರಾಪ್ರಕೃತಿ ನಂದು ಅರ್ಜುನ ಅಂತ ಹೇಳ್ತಾನೆ. ಅಪರಾಪ್ರಕೃತಿನೂ ನಂದೆ, ಪರಾಪ್ರಕೃತಿ ಆಗಿರತಕ್ಕಂಥ ಆತ್ಮತತ್ವನೂ ನಂದೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ ಭಗವಂತ 7ನೇ ಅಧ್ಯಾಯದಲ್ಲಿ. ಹಾಗಾಗಿ ಈಗ ಏನು ಉಳ್ಕೊಂತು ನಮ್ಮ ಹತ್ರ? ನಮ್ದು ಅಂತ ಹೇಳ್ಕೊಳೋದಕ್ಕೆ ಏನು ಉಳ್ಕೊಂತು? ಏನು ಉಳ್ಕೊಂಡಿಲ್ಲ. ಹೋಲಿ ನಾನು ಅಂತಕ್ಕಂಥ ಅವನು ಉಳ್ಕೊಂಡಿದ್ದೀನಾ? ನೀನು ಯಾರು? ನಾನು ಅನ್ನೋದಕ್ಕೆ ಅಸ್ತಿತ್ವನೇ ಇಲ್ಲ. ನಮ್ಗೆ ಅದಕ್ಕೆ ಮಾಯೆ ಅಂತಕ್ಕಂಥದ್ದು ಏನಕ್ಕೆ ಅಂತಂದರೆ ಆಭಾಸ ಅಂತ ಕರೀತಾರೆ. ಆಭಾಸ ಅಂದರೆ ಇಲ್ಲದೆ ಇರೋದನ್ನ ಇರೋದ್ರ ಥರ ತೋರಿಸ್ತಕ್ಕಂಥದ್ದೇ ಮಾಯೆ, ಆಭಾಸ. ನಾನು ಅಂತಕ್ಕಂಥದ್ದೇ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಾಗ ನಾನು ನನ್ನ ಸಮಾನ ಇಲ್ಲ ಅಂತ ಹೇಳ್ಕೊಳ್ತಕ್ಕಂಥದ್ದು ಎಲ್ಲಿ ಅಸ್ತಿತ್ವನೇ ಇಲ್ಲದಿರೋದಕ್ಕೆ ನೀನೇನು ಹೇಳ್ಕೊತೀಯಪ್ಪ? ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾನು ಅನ್ನೋ ಅಹಂಕಾರ ಹೆಂಗಂತೆ ಅಂದರೆ ಈರುಳ್ಳಿ ಇದ್ದಂಗಂತೆ. ಈರುಳ್ಳಿ
ನೋಡೋದಕ್ಕೆ ಗಡ್ಡೆ ಇಷ್ಟು ಗಾತ್ರ ಕಾಣುತ್ತೆ, ಒಂದೊಂದೇ ಎಳೆ ಒಂದೊಂದೇ ಎಳೆ ಒಂದೊಂದೇ ಎಳೆ ಬಿಚ್ತಾ ಹೋಗಿ ಒಳಗಡೆ ಏನಿದೆ? ಏನೂ ಇಲ್ಲ, ಬರೀ ಎಳೆಗಳಿವೆ ಅಷ್ಟೇ. ಒಳಗಡೆ ಗಡ್ಡೆ ಯಾತ್ರದಿಲ್ಲ. ಏನು ಬಿಚ್ತಾ ಹೋದ್ರೆ ಏನೋ ಇಷ್ಟು ಗಾತ್ರದ ಗಡ್ಡೆ ಸಿಗುತ್ತೆ ತಿನ್ಬೋದು ಅಂತೇಳ್ಬಿಟ್ಟಂತ, ಅದು ಗಡ್ಡೆ ಥರ ಕಾಣಿಸ್ಕೊಳತ್ತಷ್ಟೇ, ಬಿಚ್ತಾ ಹೋದ್ರೆ ಏನೂ ಇರಲ್ಲ ಅದರೊಳಗೆ. ಹಂಗಂತೆ ನಮ್ಮ ಶರೀರ, ಓ ನನ್ನ ಶರೀರ, ನನ್ನ ವಿದ್ಯೆ, ನನ್ನ ಜನ್ಮ, ನನ್ನ ಪುಣ್ಯ, ನಾನು ಹಂಗೆ ನಾನು ಹಿಂಗೆ ಅಂತೇಳ್ಬಿಟ್ಟಂತ ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲದೆ ಇದ್ಮೇಲೆ ಇವೆಲ್ಲ ಎಲ್ಲಿ? ಎಲ್ಲ ಭಗವಂತಂದೆ. ನಾನು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲ. ನಾವು ಈರುಳ್ಳಿ ಗಡ್ಡೆ ಇದ್ದಂಗೆ ನೋಡೋಕೆ ಇಷ್ಟು ಗಾತ್ರ ಕಾಣ್ತೀವಿ ಅಷ್ಟೇ, ಬಿಚ್ಚಿ ನೋಡಿದ್ರೆ ಒಳಗಡೆ ಟೊಳ್ಳು ಏನೂ ಇಲ್ಲ. ಅದಕ್ಕೆ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ದಾಸರ ಹೇಳ್ತಕ್ಕಂಥದ್ದು, ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಯಾರನ್ನ ಹೊಗಳ್ತಾ ಇದ್ದಾರೆ ಅಂತಂದರೆ 5 ಜನ ಮೂರ್ಖರಲ್ಲಿ ಒಬ್ಬ ಅಂತ. ಅದು ಯಾರನ್ನ ತನ್ನ ಬಗ್ಗೆ ತಾನೇ ಏನನ್ನ ಹೊಗಳ್ಕೊಂತ, ನೀನು ಅದು ಬೀಕ್ ನಾನು, ನೀನು ಇದು ಬೀಕ್ ನಾನು ಅಂತ ಹೇಳ್ಬಿಟ್ಟಂದು ಯಾರನ್ನ ಏನನ್ನ ಹೇಳ್ಕೊತಾ ಇದ್ದಾನೆ ಅಂತಂದರೆ ಅವನು ಶುದ್ಧ ದಡ್ಡ ಅಂತ. 5 ಜನ ಮೂರ್ಖರಲ್ಲಿ ಅವನು ಒಬ್ಬ ಮೂರ್ಖ ಅಂತ ಹೇಳ್ಬಿಟ್ಟಂತ. ಅದಕ್ಕೆ ನಾವು ಯಾವತ್ತೂ ಕೂಡ ನಮ್ಮನ್ನು ನಾವು ಹೊಗಳ್ಕೊಳ್ಳೋದಕ್ಕೆ ಹೋಗಬಾರ್ದು, ಪರನಿಂದೇನು ಕೂಡ ಮಾಡೋದಕ್ಕೆ ಹೋಗಬಾರ್ದು, ಬೇರೆಯವ್ರ ನಿಂದೇನು ಕೂಡ ನಾವು ಮಾಡೋದಕ್ಕೆ ಹೋಗಬಾರ್ದು. ಈ ಒಂದು ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ ಹನುಮಂತನಂತೆ ಶುಭ್ರವಾಗಿರ್ತಕ್ಕಂಥ ನಿರಭ್ರರಂತೆ ನಾವೇನು ಮಾಡ್ಬೋದು? ಜೀವನವನ್ನು ನಡೆಸ್ಬೋದು, ಭಗವಂತನಿಗೆ ಪ್ರೀತಿಯ ಪಾತ್ರರು ಆಗ್ಬೋದು, ಭಗವದ್ ದಾಸರಾಗಿ ನಾವು ಹೇಳ್ಕೊಳೋದಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಇರುತ್ತೆ. ನೋಡಿ, ಹನುಮಂತನ ಒಂದು ಚರಿತ್ರೆಯನ್ನು ನಾವು ಈ ಸುಂದರಕಾಂಡದಲ್ಲಿ ನೋಡ್ತಾ ಹೋದರೆ ಕಲಿತಕ್ಕಂಥ ಗುಣಗಳು 1-2 ಅಲ್ಲ, ಇನ್ನೂ ಮುಂದೆ 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 ಸಾಕಷ್ಟಿದೆ. ಹೇಳ್ಕೊತ ಹೋದರೆ ಸಾಕಷ್ಟು ಗುಣಗಳು ನಾವು ಹನುಮಂತನಿಂದ ಕಲಿಬೋದು. ಹಾಗಾಗಿ ಇವತ್ತಿಗೆ ಈ ಪ್ರವಚನ ಮುಗಿಸ್ಕೊಳ್ಳೋಣ. 8 ಗಂಟೆ ಆಗ್ತಾಯಿದೆ. ಮುಂದಿನ ಪ್ರವಚನ ಮುಂದಿನ ಭಾನುವಾರ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಸುಂದರಕಾಂಡದ ಮಾಲಿಕೆಯಲ್ಲಿ ಈ ದಿವಸ 5ನೇ ದಿವಸ ಪ್ರವಚನವನ್ನು ಶ್ರೀಯುತರು ನಮಗೆ ವಿಶದವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ತುಂಬ ಚೆನ್ನಾಗಿತ್ತು, ಬಹಳ ಜ್ಞಾನ ಇವತ್ತು. ಧನ್ಯವಾದ. ಜೈ ಶ್ರೀರಾಮ್. ಅದೇ ರೀತಿ ಈ ದಿವಸ ಈ ಪ್ರವಚನ ಕಾರ್ಯಕ್ರಮಕ್ಕೆ ಶ್ರೀ ನರೋತ್ತಮ ಸ್ವಾಮಿಗಳು ಅವರು ಆಗಮಿಸಿದ್ದು ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು. ಜೈ ಶ್ರೀರಾಮ್. ಆಮೇಲೆ ಬುಧವಾರ 4ನೇ ತಾರೀಕು ನಮ್ಮದು ಗೀತಾ ಮಂದಿರದಲ್ಲಿ ಶ್ರೀ ಪೂರ್ಣಾನಂದ ಸ್ವಾಮಿ ಅವರು ಬರ್ತಾರೆ. ಅವ್ರದ್ದು ಪ್ರವಚನ ಇರುತ್ತೆ. ವಾನರ ವೀರ ಜಯ ಹನುಮಾನ್.
ಬಲವಂತ ಜಯ ಹನುಮಾನ್ ಅಂಜನಿ ಪುತ್ರ ಜಯ ಹನುಮಾನ್ ಅತಿ ಬಲವಂತ ಜಯ ಹನುಮಾನ್ ಶ್ರೀರಾಮದೂತ ಜಯ ಹನುಮಾನ್ ಶ್ರೀರಾಮ ಭಕ್ತ ಜಯ ಹನುಮಾನ್ ಶ್ರೀರಾಮದೂತ ಜಯ ಹನುಮಾನ್ ಶ್ರೀರಾಮ ಭಕ್ತ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಮಾರುತಿ ರಾಯ ಜಯ ಹನುಮಾನ್ ಮಹಾನುಭಾವ ಜಯ ಹನುಮಾನ್ ವಾಯುಕುಮಾರ ಜಯ ಹನುಮಾನ್ ವಾನರ ವೀರ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಅಂಜನಿ ಪುತ್ರ ಜಯ ಹನುಮಾನ್ ಅತಿ ಬಲವಂತ